नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकदादामदाय नगरग्रामतारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधरा श्री वासादि गौर भक्त वृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरवे नमः मूकं करोति वाचालिं पङ्गं लङ्घायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೇಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 15ನೇ ಅಧ್ಯಾಯದ 11ನೇ ಶ್ಲೋಕವನ್ನ ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಹರೇ ಕೃಷ್ಣ. ಹಿಂಗೆ ಕೆಲವರಿಗೆ ಕೆಲವು ಕಾಣುತ್ತೆ, ಕೆಲವರು ಕಾಣೋದಿಲ್ಲ. ಯಾವುದು ಕಾಣೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಿದೆ. ಏನ್ ಪ್ರಯತ್ನ ಪಡ್ತಿರೋದು? ಆತ್ಮದ ಬಗ್ಗೆ. ನೋಡಿ, ಹಂಗೆ ಏನ್ ಕಾಣುವಂಥದ್ದು ಅಂತಂದ್ರೆ ನೋಡಿ, ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಯಾವುದೆಲ್ಲ? ಹೇಗೆ ಒಂದು ಜೀವಿ ನೋಡಿ, ದೇಹಿ ಅಂದ್ರೆ ಆತ್ಮ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಬದಲಾಗ್ತಾ ಇದೆ. ಆ ದೇಹ ಬದಲಾಗುವಂತ ವಿಧಾನ ಯಾವುದು ನೋಡಿ, ಅದಕ್ಕೊಂದು ಹೋಲಿಕೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ವರ್ಗಾವಣೆ ಆಗುವಂಥದ್ದು ಹೇಗಾಗತ್ತೆ ನೋಡಿ, ಅದನ್ನ ಗಾಳಿಯು ಗಂಧಗಳನ್ನ ಒಯ್ಯುವಂತೆ. ಈ ಈ ಈ ಒಂದು ಹೋಲಿಕೆ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ಸಾಯೋ ಸಂದರ್ಭದಲ್ಲೂ ಕೂಡ ಇದು ಜ್ಞಾಪಕ ಇರ್ಬೇಕು ನಮ್ಗೆ. ಏನ್ ಜ್ಞಾಪಕ ಇರ್ಬೇಕು? ಗಾಳಿಯು ಒಯ್ಯುವಂತೆ. ಏನನ್ನು ಒಯ್ಯುವಂಥದ್ದು? ಗಂಧವನ್ನ ಒಯ್ಯುವಂತೆ. ನೋಡಿ, ಅದೇ ತರ ಕಲ್ಪನೆ, ನಮ್ಮ ಕಲ್ಪನೆಗಳು ನೋಡಿ, ನಾವು ಏನ್ ಯೋಚನೆ ಮಾಡ್ತಿರ್ತೀವೋ ಆ ಸಂದರ್ಭದಲ್ಲಿ ಅದು ಯಾವ ದೇಹಕ್ಕೆ ನಮ್ಮನ್ನು ಎತ್ಕೊಂಡು ಹೋಗ್ಬೇಕು, ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆಗಳ ಮೇಲೆ ಅವಲಂಬಿತ ಆಗಿರುತ್ತೆ. ನೋಡಿ, ಅದಕ್ಕೆ ಭಗವದ್ಗೀತೆಯಲ್ಲಿ ನೋಡಿ ಬಹಳಷ್ಟು ಶ್ಲೋಕಗಳಲ್ಲಿ ಹೇಳೋದು. ನೋಡಿ, ಏನೇನ್ ಹೇಳ್ತಾರೆ? ಯಾರಾದ್ರೂ ಹೇಳ್ತೀರಾ? ನಾವ್ ಹಿಂದೆ ಚರ್ಚೆ ಮಾಡಿದ್ವಿ. ಏನಂತ ಹೇಳ್ತಾರೆ ಈ ಬಗ್ಗೆ? ಯಾವ ಶ್ಲೋಕ? ಯಂ ಯಂ ಸ್ಮರಣ್ ಭಾವಂ ತ್ಯಜತೆ ಅಂತ್ಯೇ ಕಳೇವರಂ. ಯಂ ಯಂ ಸ್ಮರಣ್, ಯಾವ ಸ್ಮರಣೆ ಮಾಡ್ಕೋತೀವೋ ತ್ಯಜಿಸುವ ಸಂದರ್ಭದಲ್ಲಿ ಈ ಕಳೇವರ ಅಂದ್ರೆ ದೇಹ ಅಂತ. ನೋಡಿ ಆ ಶ್ಲೋಕ ಯಾರಾದ್ರೂ ಹುಡುಕಿ ಹೇಳಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಹಂಗೆ ಭಗವದ್ಗೀತೆಯಲ್ಲಿ ಇನ್ನೂ ಹಲವಾರು ಶ್ಲೋಕಗಳಲ್ಲಿ ಈ ವಿಷಯ ಹೇಳೋದು. ದೇಹ ಬಿಡೋ ಸಂದರ್ಭದಲ್ಲಿ ನಾವು ಏನನ್ನ ನೆನ್ಸ್ಕೋತೀವಿ, ಏನನ್ನ ಕಲ್ಪನೆ ಇಟ್ಕೊಂಡಿರ್ತೀವಿ, ಯೋಚನೆ ಬಂದಿರುತ್ತೆ ನಮ್ಗೆ, ಅದೇ ತರ ದೇಹವನ್ನ ಪಡಿತೀವಿ. ನನ್ನನ್ನ ನೆನ್ಸ್ಕೊಂಡ್ರೆ ನೀನ್ ನನ್ನನ್ನೇ ಪಡಿತೀಯಾ ನೋಡಿ ಅಂತ ಹೇಳುವಂಥದ್ದು. ಹಂಗೆ ನೋಡಿ, ಈ ವಿಷಯಗಳು ಹೆಂಗೆ ದೇಹಿ ಅಂದ್ರೆ ಆತ್ಮ ದೇಹವನ್ನ ಬದಲಾಯಿಸುತ್ತೆ ನೋಡಿ. ಹಂಗೆ ಓದಿ ಮತ್ತೆ. ಯಂ ಯಂ ವಾ ಅಪಿ ಸ್ಮರನ್ ಭಾವಂ ತ್ಯಜಂತಿ ಅಂತೆ ಕಲೇವರಂ ತಂ ತಂ ಏವ ಏತಿ ಕೌಂತೇಯ ಸದಾ ತಾತ್ಮ ಭಾವಿತಃ.
ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗೇನೆ ನನ್ನ ನೆನ್ಸ್ಕೊಂಡ್ರೆ ನನ್ನ ಭಾವನೆ ಬಡಿದ್ಯಾ ಅಂತ ಮುಂದೆ ಒಂದು ಶ್ಲೋಕ ಹೇಳ್ತಾರೆ. ಮುಂದೆ ಹೇಳಿ ಮತ್ತೆ ಜಂಗೆ, ಅನುವಾದ ಹೇಳಿ. ಹಿಂದ್ಗಡೆ ಶ್ಲೋಕದಲ್ಲೇ ಇದೆ ಪ್ರಭುಜಿ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಸಂಶಯನೇ ಇಲ್ಲ. ಯಾರು ಕೃಷ್ಣನ ನೆನ್ಸ್ಕೊಂಡ್ರೆ ಕೃಷ್ಣನ್ ಪಡಿತಾನೆ ನೋಡಿ. ಹಿಂಗೆ ಹಿಂದೆ ಮುಂದೆ ಅಕ್ಕಪಕ್ಕ ಶ್ಲೋಕಗಳೆಲ್ಲ ಓದಿದ್ರೆ ಅದು ಎಷ್ಟನೇ ಅಧ್ಯಾಯದ ಎಷ್ಟನೇ ಶ್ಲೋಕ ಮಾತಾಜಿ? ಪ್ರಭುಜಿ 8ನೇ ಅಧ್ಯಾಯದ 6ನೇ ಶ್ಲೋಕ ಪ್ರಭುಜಿ. ನೋಡಿ 8ನೇ ಅಧ್ಯಾಯ ಚೆನ್ನಾಗಿ ಓದ್ಕೊಳ್ಳಿ. ಯಾರಾದ್ರೂ ನೋಡಿ, ಇದು ಮುಖ್ಯನೇ ನೋಡಿ. ನಾವೆಲ್ಲರೂ ಒಂದಿನ ಆ ಒಂದು ಸಂದರ್ಭವನ್ನ ನಾವು ಎದುರಿಸ್ಬೇಕು, ಅನುಭವಿಸ್ಬೇಕು. ಯಾರೆಲ್ಲ ನೀವು ಬುದ್ಧಿವಂತರಿದ್ದೀರೋ ನೋಡಿ, ಇವಾಗ ಅದಕ್ಕೆ ಪೂರ್ವ ತಯಾರಿ ಮಾಡ್ಕೋತೀರಿ ನೋಡಿ. ವಿಷಯಗಳ ತಿಳ್ಕೊತೀರಿ ಮೊದ್ಲು, ಈ ತರ ವಿಚಾರಗಳೆಲ್ಲ ನೋಡಿ. ತಿಳ್ಕೊಂಡಿದ್ರಿಂದ ಎಷ್ಟು ನಮಗೆ ಒಳ್ಳೇದಾಗತ್ತೆ, ಬೆನಿಫಿಟ್ ಆಗತ್ತೆ. ಇನ್ನು ಬದುಕಲ್ಲಿ ನೀವು ಏನೇನೋ ಬೇರೆ ಬೇರೆ ಮಾಡಿರ್ತೀರಿ ನೋಡಿ, ಅದೆಲ್ಲ ಅಷ್ಟಾಗಿ ಆ ಸಂದರ್ಭದಲ್ಲಿ ಉಪಯೋಗ ಆಗೋದಿಲ್ಲ. ನೀವು ಇಡೀ ಬದುಕು, ಅದಕ್ಕೆ ಅಂತ್ಯ ನಾರಾಯಣ ಸ್ಮರಣೆಗಳು ಅಂತ ಹೇಳೋದು. ಅಂತ್ಯ ನಾರಾಯಣ ಸ್ಮೃತಿ ನೋಡಿ, ಭಾಗವತದ ಒಂದು ಶ್ಲೋಕದಲ್ಲಿದೆ. ಯಾರಾದ್ರೂ ಹುಡುಕಾದ್ರೂ ಹೇಳ್ಬೋದು ನೋಡಿ. ನಾನು ಗೂಗಲ್ ಸರ್ಚ್ ಮಾಡಿ ತೋರಿಸಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ. ಹಂಗಾಗಿ ಯಾರಾದ್ರೂ ಹುಡುಕಿ ಹೇಳ್ತೀರಾ ನೋಡಿ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನೋಡಂಗೆ ಒಟ್ಟು ಏನಂತಂದ್ರೆ, ಬುದ್ಧಿವಂತರಾದವರು ಈ ಶ್ಲೋಕದಲ್ಲೆಲ್ಲ ಹೇಳ್ತಿದ್ದಾರೆ ಅಲ್ವಾ. ಹಿಂದಿನ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಯಾರು ಕಾಣಬಲ್ರು, ಯಾರು ಕಾಣಕ್ಕಾಗಲ್ಲ, ಯಾರು ನೋಡಿ ನೋಡಂಗೆ ನೋಡಿ. ಇದು ಬಹಳ ವಿಶೇಷ, ಬಹಳ ಅವಶ್ಯಕ. 2ನೇ ಸ್ಕಂದದ 1ನೇ ಅಧ್ಯಾಯದ 6ನೇ ಶ್ಲೋಕ ಯಾರಾದ್ರೂ ಹುಡುಕ್ತೀರಾ ಮತ್ತಜಿ? ನೋಡಿ ಹಂಗೆ ಅದು ಓದಿದ್ರೆ 6ನೇ ಅಧ್ಯಾಯದ 2ನೇ ಸ್ಕಂದ 1ನೇ ಅಧ್ಯಾಯದ 6ನೇ ಶ್ಲೋಕ ನೋಡಿ. ಹಂಗೆ ಈ ಒಟ್ಟು ನಿಮ್ಮನ್ನ ಏನ್ ಕೈ ಹಿಡಿಯುತ್ತೆ, ಯಾವ್ದು ಕೈ ಹಿಡಿಯುತ್ತೆ ಅಂದ್ರೆ ನೋಡಿ, ಈ ಇವತ್ತು ಏನ್ ತಿಳ್ಕೊತಾ ಇದ್ದೀರಲ್ಲ ಇದೇ ಕೈ ಹಿಡಿಯೋದು. ಇಲ್ಲ ನಾನು ತುಂಬಾ ಆಸ್ತಿ ಸಂಪಾದನೆ ಮಾಡಿಟ್ಟಿದ್ದೀನಿ. ಓದಿ ಮಾತಾಜಿ. ಅನುವಾದ: ಜಡ ಮತ್ತು ಚೇತನದ ಸಂಪೂರ್ಣ ತಿಳುವಳಿಕೆಯಿಂದ ಅಥವಾ ಯೋಗ ಶಕ್ತಿಯ ಅನುಸಂಧಾನದಿಂದ ಅಥವಾ ವೃತ್ತಿ ಧರ್ಮದ ಸಮರ್ಪಕ ನಿರ್ವಹಣೆಯಿಂದ ಲಭಿಸುವ ಮಾನವ ಜನ್ಮದ ಅತ್ಯುನ್ನತ ಪರಿಪೂರ್ಣತೆಯು ಯಾವುದೆಂದರೆ ಜೀವನದ ಕೊನೆಯಲ್ಲಿ ಭಗವಂತನ ಸ್ಮರಣೆ ಮಾಡುವುದೇ ಆಗಿದೆ. ಹರೇ ಕೃಷ್ಣ. ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಏತವಾನ್ ಸಂಖ್ಯ ಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ನೋಡಿ, ನೀವ್ ಏನೇ ಎಲ್ಲ ಮಾಡಿ, ಏನದು ನೀವು ಜೀವನದಲ್ಲಿ ನಿಮ್ಮ ಕರ್ತವ್ಯ ಅಂತ ಏನೇನೋ ದೊಡ್ಡ ದೊಡ್ಡದ್ ಮಾಡ್ತಿಲ್ಲ. ಹೈಯೆಸ್ಟ್ ಪರ್ಫೆಕ್ಷನ್ ಆಫ್ ಹ್ಯೂಮನ್ ಲೈಫ್ ಯಾವುದು ಅಂತಂದ್ರೆ, ಮನುಷ್ಯ ಜನ್ಮದ ಅತ್ಯುನ್ನತ ಪರಿಪೂರ್ಣತೆ ಯಾವುದು ಅಂತ ಭಾಗವತಂ ಈ ಶ್ಲೋಕ ಹೇಳ್ಕೊಡುತ್ತೆ ನೋಡಿ. ಅಚೀವ್ಡ್ ಬೈ ಕಂಪ್ಲೀಟ್ ನಾಲೆಜ್ ಆಫ್ ಮ್ಯಾಟರ್ ಅಂಡ್ ಸ್ಪಿರಿಟ್, ಸಾಂಖ್ಯ ಯೋಗ ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಂಶೋಧನೆಗಳು ಮಾಡೋದು ನೋಡಿ, ಒಂದು ವಸ್ತು ಬಗ್ಗೆ ಅಧ್ಯಯನ ಮಾಡೋದು, ಒಂದು ನೀರು ನೋಡಿ, ಈ ಭೌತಿಕ ಸೃಷ್ಟಿ, ಅಣು ಕಣ ವಿಜ್ಞಾನ ಅಂತೆಲ್ಲ ಹೇಳ್ತಾರೆ ನೋಡಿ. ನೋಡಿ ಇದು ಮ್ಯಾಟರ್, ಭೌತಿಕ ವಸ್ತುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ನೋಡಿ. ಆಧ್ಯಾತ್ಮ ಬಗ್ಗೆ ನೋಡಿ, ಆತ್ಮದ ಬಗ್ಗೆನೂ ಕೂಡ ತಿಳ್ಕೊಳ್ಳೋದು, ಅದರ ಮಧ್ಯದಲ್ಲಿರೋ ವ್ಯತ್ಯಾಸ ಗೊತ್ತಾಗೋದು, ಅದನ್ನೇ ಸಾಂಖ್ಯ ಯೋಗ ಅಂತ ಹೇಳೋದು. ಸಾಂಖ್ಯ ಯೋಗ ಅಂದ್ರೆ ಇದು. ಹಾಗೇನೆ ನೀವು ಸಿದ್ಧಿಗಳು ಪಡ್ಕೋಬಹುದು, ಅಂದ್ರೆ ಜ್ಞಾನ ಪಡ್ಕೋಬಹುದು, ಸಿದ್ಧಿಗಳು ಪಡ್ಕೋಬಹುದು, ಅಥವಾ ಕರ್ಮಿಗಳಾಗಿ ನೋಡಿ ಎಲ್ಲ ನೀವು ಮಾಡ್ಬೇಕಾಗಿರೋಂಥ ಕುಟುಂಬ ನಿರ್ವಹಣೆ, ನೀವು ಏನೆಲ್ಲ ಆಗಿದಿರೋ ಈಗ, ತಂದೆ ಆಗಿನೋ, ತಾಯಿ ಆಗಿನೋ, ಪತ್ನಿ ಆಗಿನೋ, ಪತಿ ಆಗಿನೋ, ಒಬ್ಬ ಮಗನಾಗಿನೋ, ಮಗಳಾಗಿನೋ, ಅಕ್ಕನಾಗಿನೋ, ತಂಗಿ, ಈ ತರದೆಲ್ಲ ಒಂದು ಆಗುವಂಥದ್ದು. ಮತ್ತೆ ನನ್ನ ವೃತ್ತಿ ಧರ್ಮ, ನಾನೊಬ್ಬ ಟೀಚರ್ ಆಗಿ ನೋಡಿ, ನೀವೆಲ್ಲನೂ ಯಾರ್ಯಾರು ಏನೇನು ವೃತ್ತಿ ಮಾಡ್ತಿದ್ರೋ ಅದ್ರಲ್ಲಿ ಅದೆಲ್ಲ ಪರ್ಫೆಕ್ಟ್ ಆಗಿ ಮಾಡೋದು
ಯಾವುದಕ್ಕೋಸ್ಕರ ಅಂದ್ರೆ ಇವೆಲ್ಲ ಇವೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನೋಡಿ. ಯಾಕೆ ಅಂದ್ರೆ ಕೊನೆಯಲ್ಲಿ ನಾರಾಯಣನ ಸ್ಮೃತಿ ಆಗತ್ತಾ, ಇದನ್ನು ನಾನು ಅದನ್ನೇ ಹೇಳಿದೆ ಒಂದ್ಸತಿ ನಿಮ್ಗೆ. ನಾನು MSc ಥೀಸಿಸ್ ಬರೆದು ನೋಡಿ ಪರಮ ಪೂಜ್ಯ ಭಕ್ತಿವಿನೋದ ಸ್ವಾಮಿ ಮಹಾರಾಜರ ಕೈಗೆ ಕೊಟ್ಟೆ ನೋಡಿ. ಇದು 2006ನೇ ಇಸ್ವಿಯಲ್ಲಿ ನೋಡಿ. ಅವ್ರು ಇದನ್ನು ಕೈಯಲ್ಲಿ ಹಿಡ್ಕೊಂಡು ನೋಡಿ ಒಂದೇ ಪ್ರಶ್ನೆ ಕೇಳಿದ್ರು ನನಗೆ, ವಿಲ್ ದಿಸ್ ಸೇವ್ ಯು ಫ್ರಮ್ ಯುವರ್ ಡೆತ್ ಅಂದ್ರು ಅಷ್ಟೇ. ಇದು ನಿನ್ನ ಸಾವಿನಿಂದ ಈ ಈ ಈ ಪುಸ್ತಕ ಏನ್ ಬರ್ದಿದ್ಯಾ ಇದು ನಿನ್ನನ್ನು ರಕ್ಷಿಸುತ್ತಾ ಅಂತ ಕೇಳಿದ್ರು. ನಾನು ಏನು ಮಾತಾಡೋಕೆ ಗೊತ್ತಾಗ್ಲೇ ಇಲ್ಲ, ಸುಮ್ಮನೆ ಇದ್ದೆ ನೋಡಿ. ಹಂಗೆ ಕೊನೆಯಲ್ಲಿ ನಮ್ಗೆ ನಾರಾಯಣ ಸ್ಮರಣೆ ಬರ್ತಾನ, ಇದು ಪ್ರಶ್ನೆ. ನೀವೇನೆಲ್ಲ ಮಾಡ್ತೀರಿ, ಏನೇನೋ ಮಾಡ್ತೀರಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇಡೀ ವಾರ ಎಲ್ಲ ಮಾಡ್ತೀರಿ, ತಿಂಗಳೆಲ್ಲ ಮಾಡ್ತೀರಿ, ವರ್ಷಗಟ್ಲೆಗಳು ಏನೇನೋ ಮಾಡ್ತೀರಿ ನೋಡಿ. ಹಂಗೆ ಯಾರು ಬುದ್ಧಿವಂತರೋ ಇದನ್ನೆಲ್ಲ ಯೋಚನೆ ಮಾಡ್ತಾರೆ ನೋಡಿ, ಇದನ್ನೆಲ್ಲ ಸ್ಪಷ್ಟವಾಗಿ ಕಾಣ್ತಾರೆ ನೋಡಿ. ನೋಡಿ ನಾನು ಹಿಂಗ್ ಮಾಡ್ತಿದ್ದೀನಿ, ಇದರಿಂದ ನಾರಾಯಣನ ಸ್ಮರಣೆ ಮಾಡೋದಕ್ಕೆ ನನ್ಗೇನಾದ್ರೂ ಅಡ್ಡಿ ಆಗತ್ತಾ ನೋಡಿ. ಈ ತರ ನಾನು ವಿಚಾರ ಮಾಡ್ತಿದ್ದೀನಿ, ನನ್ನ ಜೀವನದ ಅಂತ್ಯದಲ್ಲಿ ನಾರಾಯಣ ನನ್ಗೆ ಸ್ಮರಣೆ ಬರ್ತಾನ ನೋಡಿ. ನಾನು ಒಂದು ಒಳ್ಳೆ ಹಾರರ್ ಫಿಲಮ್ ನೋಡ್ತಿದ್ದೀನಿ, ಇದನ್ನ ನೋಡಿದ್ರೆ ನನಗೆ ನಾರಾಯಣ ಕೊನೆಯಲ್ಲಿ ಸ್ಮರಣೆ ಬರ್ತಾನ ನೋಡಿ. ಈ ತರದೆಲ್ಲ ಒಂದೊಂದು ವಿಚಾರಗಳು ಕೂಡ ನೋಡಿ. ನಾನು ದೀಕ್ಷೆ ತಗೊಂಡು ನೋಡಿ ಸಂಕಲ್ಪ ಸಹಿತವಾಗಿ ಜಪ ಮಾಡಕ್ ಪ್ರಯತ್ನ ಮಾಡ್ತಿದ್ದೀನಿ. ಹಿಂಗ್ ಮಾಡಿದ್ರೆ ಅಂತ್ಯ ನಾರಾಯಣ ಸ್ಮರಣೆ ಬರ್ತಾನ ನೋಡಿ. ನಾನು ಮದ್ವೆ ಆಗ್ತಿದ್ದೀನಿ ನೋಡಿ. ನೋಡಿ ಇದರಿಂದ ನನಗೆ ಅಂತ್ಯ ನಾರಾಯಣ ಸ್ಮರಣೆ ಮಾಡೋದಕ್ಕೆ ಅನುಕೂಲ ಆಗತ್ತಾ. ನಾನು ಇಂಥ ಒಂದು ಜಾಬಿಗೆ ಸೇರ್ಕೋತಾ ಇದ್ದೀನಿ, ಯಾವುದೋ ಒಂದು ಪ್ರೊಫೆಷನ್, ಒಂದು ಜಾಬ್ ಅನ್ಕೊಳ್ಳಿ, ಓಕೆ. ಕೊನೆ ಯಾವುದೋ ಒಂದು ಜಾಬ್, ಒಂದು ಕೆಲ್ಸಕ್ಕೆ ಸೇರ್ಕೋತಾ ಇದ್ದೀನಿ. ಈ ಕೆಲಸ ಹಂಗೆ ಮಾಡ್ತಾ ಹೋದ್ರೆ ನನಗೆ ಅಂತ್ಯ ನಾರಾಯಣ ಸ್ಮರಣೆ ಬರುತ್ತಾ ನೋಡಿ. ಇದು ಮುಂದಿನ ಪ್ರಶ್ನೆ ಆಗಿರ್ಬೇಕು ನೋಡಿ. ಇದೆಲ್ಲ ಹಿನ್ನೆಲೆ ಮುನ್ನೆಲೆ ಹಿಂದೆ ಮುಂದೆ ಎಲ್ಲ ನೋಡಿದ್ರೆ ನೋಡಿ, ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿತ್ತು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣ್ತಾರೆ. ಯಾವುದನ್ನೆಲ್ಲ ಹಿಂದಿಂದೆಲ್ಲ ನಾವು ಹಿಂದಿನ ಶ್ಲೋಕಗಳೆಲ್ಲ ಕಲ್ಪನೆ, ದೇಹದಿಂದ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾಗುವಂಥದ್ದು, ಅದು ನಮ್ಮ ಕಲ್ಪನೆಗಳನ್ನ ಆ ಕಲ್ಪನೆಗಳು ಒಂದ್ ದೇಹದಿಂದ ಇನ್ನೊಂದಕ್ಕೆ ಒಯ್ತವೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡಿತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಅವನು ಮೊದಲ ದೇಹವನ್ನು ಬಿಡ್ಬೇಕಾಗತ್ತೆ. ಜೀವಿ ಹಿಂಗೆ ಇನ್ನೊಂದು ಜಡ ದೇಹವನ್ನು ಪಡಿಬೇಕು. ಒಂದು ನಿರ್ದಿಷ್ಟ ಬಗೆ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಅವನು ಪಡಿತಾನೆ. ಅವನು ಮನಸ್ಸಿನ ಸುತ್ತ ಜೋಡಿಸಿದೆ. ಯಾವುದನ್ನ ಮನಸ್ಸಿನ ಸುತ್ತ ಜೋಡಿಸಿದೆ? ಅವನ ಕರ್ಮೇಂದ್ರಿಯಗಳನ್ನ, ಇಂದ್ರಿಯಗಳನ್ನ ಅಷ್ಟೇ. ಸಿಂಪಲ್ ಆನ್ಸರ್. ನಾವು ಅದನ್ನೇ ಇಷ್ಟೊತ್ತು ಹೇಳಿದ್ದು. ಕಿವಿ, ಕಣ್ಣು, ನಾಲ್ಗೆ, ಮೂಗು, ಸ್ಪರ್ಶೇಂದ್ರಿಯ ಎಲ್ಲ ಯಾವ್ದ್ರ ಸುತ್ತ ಜೋಡಿಸಿದೆ ಅಂದ್ರೆ ಮನಸ್ಸಿನ ಸುತ್ತ ನೋಡಿ. ಅದನ್ನೇ ಅದ್ರ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ, ಮನಃಷ್ಟಾನಿ ಹರ್ಷತಿ ಅಂತ ಹೇಳಿ. ಮನಸ್ಸು ಮತ್ತು 6 ಇಂದ್ರಿಯಗಳ ನೋಡಿ ಸೇರಿಸ್ಕೊಂಡು 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡ್ತಾನೆ. 6 ಇಂದ್ರಿಯಗಳು ಸೇರ್ಕೊಂಡ್ಬಿಟ್ಟಿರ್ತವೆ ಸುತ್ತು, ಮನಸ್ಸು ಸುತ್ತು ಸೇರ್ಕೊಂಡಿರುತ್ತೆ. ಆ ಮನಸ್ಸು ಆ ಇಂದ್ರಿಯಗಳ ಮುಖಾಂತರ ಅನುಭವಿಸ್ತಾ ಇರುತ್ತೆ. ಆ ಅನುಭವಗಳೆಲ್ಲ ಮನಸ್ಸಲ್ಲಿ ಶೇಖರಣೆ ಆಗ್ತಾ ಬರ್ತಾ ಇರುತ್ತೆ. ಈಗ ನಿನ್ನೆ ಮಾಡಿದ್ದು, ಆಚೆ ಮೊನ್ನೆ ಮಾಡಿದ್ದು, ಅದಕ್ಕಿಂದೆ ಮಾಡಿದ್ದು ಅನುಭವಗಳೆಲ್ಲ ನಿಮ್ಗೆ ಇದಾವಲ್ವಾ? ಜ್ಞಾಪಕ ಇದೆಯಲ್ವಾ? ನಿನ್ನೆ ಏನ್ ತಿಂದ್ರಿ, ಆಚೆ ಏನ್ ತಿಂದ್ರಿ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಜ್ಞಾಪಕ ಇದಾವಲ್ವಾ? ನಿನ್ನೆ ನಾಷ್ಟ ಏನ್ ಮಾಡಿದ್ರಿ? ನಿನ್ನೆ ನಾಷ್ಟ ಏನ್ ಮಾಡಿದ್ರಿ ಶ್ವೇತಾ ಮಾತಾಜಿ ಅವರೇ? ನಾಷ್ಟ ಪ್ರಸಾದ ಏನ್ ಮಾಡಿದ್ರಿ ನಾಷ್ಟಕ್ಕೆ? ಬಿಸಿಬೇಳೆ ಬಾತ್ ಪ್ರಭುಜಿ. ಅದ್ರ ರುಚಿ ಜ್ಞಾಪಕ ಇದೆಯಾ? ಸ್ವಲ್ಪ ನೋಡಿ, ಹಂಗೆ ಜ್ಞಾಪಕ ಇದೆಯಾ? ಇದೆ ಪ್ರಭುಜಿ. ಇದೆ ಅಲ್ವಾ? ಉಪ್ಪು ಖಾರ ಎಲ್ಲ ಸರಿ ಇತ್ತಾ? ಕೃಷ್ಣಂಗಿಟ್ರೆ ಚೆನ್ನಾಗಾಗುತ್ತೆ ಪ್ರಭುಜಿ. ಈ ನಡುವೆ ನಮ್ಮ ಮನೆಗೆ ಅಡಿಗೆ ಮಾತ್ರ. ವೆರಿ ಗುಡ್ ಮಾತಾಜಿ. ನೋಡಿ ಅದು ಎಲ್ಲಿ ಜ್ಞಾಪಕ ಇದೆ ನಿಮ್ಗೆ ಅಂದ್ರೆ ಮನ್ಸಲ್ಲಿ ಶೇಖರಣೆ ಆಗಿದೆ ಅನ್ನೋದು ವಿಚಾರ. ನಿನ್ನೆ ನಾಷ್ಟ ತಿಂದಿದ್ದು, ಆಚೆ ಮೊನ್ನೆ ತಿಂದದ್ದು, ಮಧ್ಯಾಹ್ನ ಊಟ ತಿಂದದ್ದು ನೋಡಿ, ನಿನ್ನೆ ಆದಂತ ಎಲ್ಲ ಅನುಭವಗಳು ಎಲ್ಲಿ ಶೇಖರಣೆ ಆಗಿದೆ? ಸ್ಟೋರ್ ಹೌಸ್ ಎಲ್ಲಿ ಅಂದ್ರೆ ಮನಸ್ಸು. ಹಂಗೆ ಮನಸ್ಸು ನೋಡಿ, ಆ ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಬಿಡುಗಡೆ ಕಾರಣ ನೋಡಿ. ಅದು ಈ ಇಂದ್ರಿಯಗಳ ಸುತ್ತು ನೋಡಿ, ಇಂದ್ರಿಯಗಳು ಅದನ್ನು ಸುತ್ತು ಆವರಿಸ್ಕೊಂಡಿದ್ದಾವೆ.
ನೋಡಿ, ಬಹುವಾಗಿ ಕಷ್ಟಪಡ್ತಾ ಇದೆ ಅಂತ ಅದನ್ನೇ ಹೇಳಿದ್ದು. 6 ಇಂದ್ರಿಯಗಳೊಡನೆ ನೋಡಿ ಬಹುವಾಗಿ ಕಷ್ಟಪಡುತ್ತಾರೆ. ಯಾರಾದ್ರೂ ನೀವು ಕಷ್ಟಪಡ್ತಿದ್ದೀರಿ ಅಂದ್ರೆ ನೋಡ್ರಿ, ಅದಕ್ಕೆ ಕಾರಣ ಏನಂದ್ರೆ ಇದೇ ಕಾರಣ. ನೋಡಿ, ಯಾರಿಗೆ ಎಷ್ಟು ಹೊಳಿತೋ ಗೊತ್ತಿಲ್ಲ, ಇದರಿಂದ ಸೀಕ್ರೆಟ್ ಗೊತ್ತಾಗೋಯ್ತು. ಯಾರಾದ್ರೂ ಕಷ್ಟಪಡ್ತಿದ್ದೀರಿ ಅಂತಂದ್ರೆ ಯಾವ ಕಾರಣ? ನೋಡಿ, ಆ ಮನಸ್ಸಿನ ಸುತ್ತು ಇಂದ್ರಿಯಗಳಿದಾವಲ್ಲ, ನೋಡಿ ಅವುಗಳು ಏನೇನೆಲ್ಲ ಅಂಶಗಳನ್ನ ಗ್ರಹಿಸ್ಕೊಳ್ತವೋ ಅದೇ ಕಾರಣ. ಹಂಗೆ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ, ಜೀವ ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲ್ಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ಸಮೂಹವನ್ನು ಅನುಭವಿಸುತ್ತಾನೆ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ನೋಡಿ, ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಶ್ಲೋಕ ಮಾತಾಡ್ತಿರೋದು. ಇವೆಲ್ಲವನ್ನು ಅಂದ್ರೆ ಯಾವುದೆಲ್ಲ? ಇದೆಲ್ಲ. ನೋಡಿ, ಹಂಗೆ ನೋಡಿ, ಇವತ್ತು ಸ್ವಲ್ಪ ಬುದ್ಧಿವಂತರಾಗ್ಬೇಕು ನಾವು. ನೋಡಿ, ಇಲ್ಲಿ ಹೇಳ್ತಿರೋಂಗೆ ಮೂಢರಾಗಿರಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು, ತಿಳ್ಕೊಳ್ಳುವಂಥದ್ದು. ನೋಡಿ, ನೀವೇ ನೋಡ್ತೀರಿ, ನಿಮ್ಮ ಮಕ್ಕಳು ನೋಡಿ, 1 ವರ್ಷದಲ್ಲಿ, 2ನೇ ವರ್ಷದಲ್ಲಿ, 3ನೇ ವರ್ಷ, 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ, 9, 10, 11, 12, 13, 14, 15, 16, 17 ವರ್ಷಕ್ಕೆ ಈ ತರದೆಲ್ಲ ಬದಲಾಗ್ತಾ ಆಗ್ತಾ ನೋಡಿ ಅವರ ತಿಳುವಳಿಕೆ ಸ್ವಲ್ಪ ಪ್ರೌಢ ಆಗ್ತಾ ಹೋಗುತ್ತೆ ನೋಡಿ, ಅಲ್ವಾ? ಅದೇ ತರ ನಾವು ಕೂಡ ಎಷ್ಟೋ ಜನ್ಮಗಳಲ್ಲಿ ಏನೇನೋ ಆಗಿ ನೋಡಿ ಈ ತರ ಅನುಭವಗಳನ್ನೆಲ್ಲ ಕಲ್ತ್ಕೊಳ್ತಾ ಬರ್ತಿದೀವಿ. ಈ ಜನ್ಮದಲ್ಲಿ ಪ್ರಸ್ತುತ ಈಗ ನಾವೆಲ್ಲ ಡಿಸ್ಕಸ್ ಮಾಡ್ತಿದೀವಲ್ವಾ, ಇದು ಚರ್ಚೆ ಮಾಡಿ ಕೇಳ್ತಾ ಇದೀವಲ್ವಾ, ಈಗ ಅದು ಪರಿಪೂರ್ಣ ಆಗ್ಬೇಕು. ಎಷ್ಟೋ ಜನ್ಮಗಳಲ್ಲಿ ಏನೇನೋ ತಿಳುವಳಿಕೆಗಳು ಪಡ್ಕೊಂಡ್ ಬಂದಿದೀವಿ. ಈಗ ಏನಾಗ್ತಿದೆಯಲ್ಲ ಇದು ಪರಿಪೂರ್ಣ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳೋದು, ಬಹುನಾಂ ಜನ್ಮನಾಂ ಅಂತ್ಯೇ ಅಂತ. ನೋಡಿ, ಬಹುನಾಂ ಜನ್ಮನಾಂ ಅಂತೆ. ನೋಡಿ, ಜ್ಞಾನವಾನ್ ಮಾಂ ಪ್ರಪತ್ತೆ. ಯಾರು ನಿಮ್ಮಂತ ಜ್ಞಾನಿಗಳೆಲ್ಲ ಇದೀರಲ್ಲ ನೋಡಿ, ಈಗ ನೋಡಿ ಪ್ರಪದ್ಯತೆ ಪಡ್ಕೋತೀರಿ. ಏನನ್ನ? ವಾಸುದೇವಾಹ ಸರ್ವಮಿತಿ. ವಾಸುದೇವನೇ ಸರ್ವ. ನೋಡಿ, ಆತನೇ ಎಲ್ಲದಕ್ಕೂ ಸರ್ವ ಕಾರಣ. ನೋಡಿ, ಸಾ ಮಹಾತ್ಮ ಸುದುರ್ಲಭ. ನೋಡಿ, ನಿಮ್ಮಂಥವ್ರು ತುಂಬಾ ಅಪರೂಪ. ನಿಜ ಹೇಳ್ತೀನಿ ಕೇಳಿ, ಈ ಭೌತಿಕ ಪ್ರಪಂಚದಲ್ಲಿ ನೀವೀಗ ಯಾರಿಲ್ಲಿ ಇದ್ದೀರಲ್ಲ, ನೀವೆಲ್ಲ ತುಂಬಾ ಅಪರೂಪ. ನೋಡಿ, ನೀವ್ ಅನ್ಕೋಬಹುದು ಏನೋ ಇವರು ಹೊಗಳಕ್ ಹೇಳ್ತಿದ್ದಾರೆ ಅಂತ ಅನ್ಕೋಬಹುದು. ನೋಡಿ, ಹಂಗಲ್ಲ, ನಿಜವಾಗ್ಲೂ ನೀವೆಲ್ಲ ಅಪರೂಪ. ನೋಡಿ, ಈ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಗೊಳ್ಳೋಕೆ ಪ್ರಯತ್ನ ಪಡುವಂತ ಆಧ್ಯಾತ್ಮಿಕವಾದಿಗಳು ಈ ಶ್ಲೋಕದಲ್ಲಿ ಹೇಳ್ತಿರೋಂಗೆ ತುಂಬಾ ಕಡಿಮೆ ಜನ. ಅದು ನಿಮ್ಗೆ ಯಾವಾಗ ಅನುಭವ ಆಗುತ್ತೆ ಅಂದ್ರೆ, ನೀವು ಪ್ರಚಾರ ಮಾಡಕ್ ಪ್ರಯತ್ನ ಪಟ್ಟಾಗ ಅನುಭವ ಆಗುತ್ತೆ. ನೀವು ಪ್ರಚಾರ ಮಾಡಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಅನುಭವ ಆಗಲ್ಲ. ನೀವು ಯಾರಾದ್ರೂ ಒಬ್ಬರನೋ ಇಬ್ಬರನೋ 3 ಜನನೋ 4 ಜನನೋ 5 ಜನನೋ 10 ಜನನೋ ಕೆಲವ್ರನ್ನ ಕರೆದಾಗ ಅವರ ಪ್ರತಿಕ್ರಿಯೆ, ಅವ್ರ ಸ್ಪಂದನೆ ಹೇಗಿರುತ್ತೋ ನೋಡಿದಾಗಲೇ ನಿಮ್ಗೆ ಈ ಶ್ಲೋಕದ ಅರ್ಥ ಗೊತ್ತಾಗುತ್ತೆ. ಹೌದಾ? ನೀವು ಕರಿತಾ ಇರ್ತೀರಲ್ವಾ, ತುಂಬಾ ಜನನ ಕರಿತೀರಲ್ವಾ, ಪ್ರತಿದಿನ ಯಾರನ್ನಾದ್ರೂ ಕರಿತಾ ಇರ್ತೀರಲ್ವಾ? ಹೌದು ಪ್ರಭುಜಿ. ಹೇಳ್ತಾನೆ ಎಲ್ಲ ಓಡೋಡಿ ಬರ್ತಾರ? ಇಲ್ಲ ಪ್ರಭುಜಿ, ತಕ್ಷಣನೇ ಅದಾಗಲ್ಲ ಅನ್ಬಿಡ್ತಾರೆ ಪ್ರಭುಜಿ. ಅವ್ರನ್ನ ಮನವೊಲಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರಭುಜಿ. ಹಂಗೆ ತುಂಬಾ ಅಪರೂಪ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗೋದು, ಅದ್ರ ಕಡೆಗೆ ಆದೋ ಶ್ರದ್ಧೆ ಬೆಳೆಸ್ಕೊಳ್ಳೋದು ತುಂಬಾ ಕಷ್ಟ. ಈಗ ನಿಮ್ಗೆಲ್ಲಾನು ಆದೋ ಶ್ರದ್ಧೆ ಇದೆ. ನಾನೇ ಸರ್ಟಿಫಿಕೇಟ್ ಕೊಡ್ತೇನೆ ನೋಡಿ. ಅದಕ್ಕೆ ನೆನೆ ಜಯಮತಿ ಮಾತಾಜರು ಹೇಳಿದ್ರು, ಅದಕ್ಕೋಸ್ಕರನೇ ನಾವು ದಿನಾ ಬರ್ತಿರೋದು ಇಲ್ಲಿ ಅಂತ ನೋಡಿ. ಹಂಗೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿಮ್ಗೆಲ್ಲ ಆದೋ ಶ್ರದ್ಧೆ ಇದೆ. ಅದಕ್ಕೋಸ್ಕರನೇ ನೋಡಿ ಇಲ್ಲಿ ಈ ಪದ ಹೇಳ್ತಿದ್ದಾರೆ, ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು. ನೋಡಿ, ನೆಲೆ ಆಗ್ಬೇಕು. ಕೆಲವರು ಬಂದು ಹಂಗೆ ಹೋಗ್ಬಿಡ್ತಾರೆ ನೋಡಿ. ಗಾಳಿ ಹಿಂಗ್ ಬಂದ್ ಹಂಗ ಹೋಗ್ಬಿಡ್ತಾರೆ. ನೋಡಿದೀರಾ ಆತರ? ನೀವು ಕೆಲವನ್ನ ಸೇರಿಸ್ತೀರಿ, 1 ದಿನ ಬರ್ತಾರೆ, 2 ದಿನಾನು ನೋಡ್ತಾರೆ ಏನಾದ್ರು ಇದ್ರೆ, 3ನೇ ದಿನ ಅಡ್ರೆಸ್ ಇರೋದಿಲ್ಲ. ಹೌದಾ? ಈ ತರ ಅನುಭವಗಳು ಆಗಿದೆಯಾ ನಿಮ್ಗೆ? ಆಗಿದಾವೆ ಪ್ರಭುಜಿ. ಹಂಗೆ ನೋಡಿ, ನೀವು ಎಷ್ಟು ಜನನ ಕರ್ಸಿದಿರಿ, ಎಷ್ಟು ಜನನ ಸೇರ್ಸಿದಿರಿ, ಎಷ್ಟು ಜನ ಉಳ್ಕೊಂಡಿದ್ದಾರೆ.
ಎಷ್ಟು ಜನ ಈ ತತ್ವದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನೆಲೆ ಆಗೋದಿಲ್ಲ, ನಿಲ್ಲೋದಿಲ್ಲ, ನೆಲೆ ನಿಲ್ಲೋದಿಲ್ಲ ಅವ್ರಿಗೆ. ಈ ಆತ್ಮ ಸಾಕ್ಷಾತ್ಕಾರ ಇದೆಲ್ಲ ಅವಶ್ಯಕತೆ ಇಲ್ಲ ಅನ್ಸ್ತಿರುತ್ತೆ ಅವ್ರಿಗೆ. ಬೇರೆ ಬೇರೆ ಪ್ರಾಧಾನ್ಯತೆಗಳು ಬೇರೆ ಬೇರೆ ಇರುತ್ತೆ ಅವ್ರಿಗೆ, ಒಬ್ಬೊಬ್ಬರಿಗೂ ಒಂದೊಂಥರ ನೋಡಿ. ಅವ್ರಿಗೆ ಹೇಳೋ ಕಾರಣಗಳು ಹಂಗೆ ಗಮನಿಸಿ. ಇದರಿಂದ ಏನಾಗುತ್ತೆ, ನಾವು ಪ್ರಯತ್ನ ಪಟ್ಟಾಗ ಅವ್ರ ಅನಾಸಕ್ತಿ ತೋರಿಸಿದಾಗ ನೋಡಿ, ನಿಮ್ಮ ವಿಶ್ವಾಸ ಶ್ರದ್ಧೆ ಗಟ್ಟಿ ಆಗ್ಬೇಕು, ಗಾಢ ಆಗ್ಬೇಕು. ನಿಮ್ಗಿರುವಂತದ್ದು ಏನು ಆಸಕ್ತಿ ಇದೆಯಲ್ಲ ಅದ್ರ ಬಗ್ಗೆ ನೀವು ಧನ್ಯವಾದ ಹೇಳ್ಬೇಕು ಭಗವಂತನಿಗೆ. ನಿಮಗೆ ನೀವೇ ಹೇಳ್ಕೋಬೇಕು. ಮತ್ತೆ ಆ ನೆಲೆ ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಹೊರತು ನೋಡಿ ಹಂಗೆ ಹಾರ್ಕೊಂಡು ತೇಲ್ಕೊಂಡು ಇವತ್ತು ಬಂದ ಪುಟ್ಟ ಓದೆ ಪುಟ್ಟ ಅನ್ನೋ ತರ ಆಗ್ಬಾರ್ದು. ಆತ್ಮ ಸಾಕ್ಷಾತ್ಕಾರ ಇದು ರಾಜವಿದ್ಯೆ. ನೋಡಿ, ರಾಜವಿದ್ಯಂ ರಾಜಗುಪ್ಯಂ ಪವಿತ್ರಮಿದಮುತ್ತಮಂ. ನೋಡಿ, ಅದು ಪ್ರತ್ಯಕ್ಷ ಆವಾಗಮಂ ಗಮ್ಯಂ ಕೂಡ. ತುಂಬಾ ಸೀಕ್ರೆಟ್ ಆಗಿರೋದು ಇದು. ಇದು ರಾಜವಿದ್ಯೆ, ಕಿಂಗ್ ಆಫ್ ಆಲ್ ದ ನಾಲೆಜಸ್. ನೀವು ಏನೇನೆಲ್ಲ ಇಷ್ಟು ವರ್ಷಗಳಿಂದ ಯಾವ್ಯಾವ್ದೋ ಸ್ಕೂಲು, ಯಾವ್ಯಾವ್ದೋ ಕಾಲೇಜು, ಯಾವ್ಯಾವ್ದೋ ಟೀಚರ್ ಇಂದ ಏನೇನೋ ಕಲ್ತ್ಕೊಂಡಿರ್ತೀರಲ್ಲ ನೋಡ, ಅದಕ್ಕೆಲ್ಲದಕ್ಕೂ ಹೋಲಿಸಿದ್ರೆ ಇದು ರಾಜವಿದ್ಯೆ, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ. ಹಂಗೆ ನಿನ್ನೆ ಗುರುಪೂರ್ಣಿಮೆ ನೋಡಿ, ಕೆಲವು ನಮ್ಮ ಹಿಂದೆ ಅಕ್ಷರ ಮಾತ್ರಂ ಕಲಿಸಿದಾತಂ ಗುರು ಅಂತ ಇತ್ತು ನೋಡಿ ಹಿಂದೆ. ಏನಂಗಂದ್ರೆ ಅಕ್ಷರ ಕಲಿಸಿದವರೇ ಗುರು, ಗುರು ಅಂತ. ವೆರಿ ಗುಡ್. ಮತ್ತೆ ಇನ್ ಯಾರಾದ್ರೂ ಇದ್ರ ಬಿಟ್ಟು ಏನಾದ್ರು ಹೇಳೋರಿದ್ದೀರಾ? ತಾಯಿಯ ಮೊದಲ ಗುರು ಅಂತಾರೆ. ಯಾವುದು ಅಕ್ಷರವಾದದ್ದು ಅಂದ್ರೆ ಯಾವ್ದು ಕ್ಷಯಿಸೋದಿಲ್ಲ ಅದನ್ನ ಕಲಿಸ್ಕೊಟ್ಟವನು ಗುರು ಅಂತ ಪ್ರಭುಜಿ. ಯಾರು ಮಾತಾಜಿ ನೀವು? ನಿಮ್ಮ ಹೆಸರೇನು? ಗೀತಗಮ್ಯ ರುಕ್ಮಿಣಿ. ಗೀತಗಮ್ಯ ರುಕ್ಮಿಣಿ ಪ್ರಭುಜಿ. ನೀವು ಗೀತಗಮ್ಯ ರುಕ್ಮಿಣಿ ಮಾತಾಜಿಯವರು ತುಂಬಾ ಬುದ್ಧಿವಂತರು ಈ ಗ್ರೂಪ್ ಅಲ್ಲಿ. ವೆರಿ ಗುಡ್ ಮಾತಾಜಿ. ಮಾತಾಜಿ ವಿವರಿಸ್ತೀರಾ ಮಾತನ್ನ? ಅಂದ್ರೆ ಪ್ರಭುಜಿ, ಅಕ್ಷರವಾದದ್ದು ಅಂದ್ರೆ ಆಧ್ಯಾತ್ಮಿಕ ಜಗತ್ತು ಮತ್ತೆ ಭಗವಂತನ ಬಗ್ಗೆ ಕುರಿತಾಗಿ ಹಾರಿ ಹೇಳ್ಕೊಡ್ತಾರೋ ಅವರೇ ನಿಜವಾದ ಗುರು ಅಂತ. ಅಂದ್ರೆ ಅಕ್ಷರ ಅಂದ್ರೆ ಯಾವತ್ತು ನಾಶ ಆಗದೆ ಇರೋದ್ರಿಂದ ಆ ರೀತಿ ಹೇಳ್ತಾರೆ. ಅಕ್ಷರ ಅಂದ್ರೆ ನಾಶ ಆಗೋದು, ಅಕ್ಷರ ಅಂದ್ರೆ ನಾಶ ಆಗದೆ ಇರೋದು, ಆತ್ಮಜ್ಞಾನದ ಬಗ್ಗೆ ತಿಳಿಸ್ಕೊಡುವಂತ ದಿವ್ಯ ಜ್ಞಾನ. ಅದರಿಂದ ಆತ್ಮ ಸಾಕ್ಷಾತ್ಕಾರ ಯಾರು ಹೇಳ್ಕೊಡ್ತಾರೋ ಅವರೇ ಗುರು ಅಂತ. ಅದ್ರ ABCD ಹೇಳ್ಕೊಟ್ಟವರು ಗುರು ಅಂತ ಅಲ್ಲ ನೋಡಿ. ABCD ಹೇಳ್ಕೊಡೋರು, I ಹೇಳ್ಕೊಡೋರು ನೋಡಿ, ಅದನ್ನ ಇಲ್ಲ ವರ್ಣ ಮಾತ್ರಂ ಅಕ್ಷರ ಮಾತ್ರಂ ಅಂತ ಬೇರೆ ಬೇರೆ ಕಡೆ ಹೇಳ್ತಾರೆ ನೋಡಿ. ಹಂಗೆ ನೋಡಿ, ಇದು ವರ್ಣ ಅಂತ ಇದು ಮಾಡ್ಬಿಟ್ಟಿದ್ದಾರೆ ನೋಡಿ. ಒಟ್ಟು ಏನಿದು ವಿಚಾರ ಅರ್ಥ ಅಂತಂದ್ರೆ, ಯಾವುದು ಶಾಶ್ವತವಾಗಿ ನಮ್ಗೆ ಉಳ್ಕೊಳ್ಳುತ್ತೋ ನೋಡಿ ಆ ವಿಚಾರ ನೋಡಿ, ಆ ವಿಚಾರವಾಗಿ ಆಕ್ಚುಲಿ ಅದನ್ನ ಹೇಳ್ತಾರೆ ಹೊರತು ABCD ಒಂದೊಂದು ಅವರ್ ಒಂದೊಂದು ಎಪಿಸೋಡ್ 22 ಮಿನಿಟ್ಸ್ ಅಂದ್ರೆ ಒಂದ್ 2-3 ಎಪಿಸೋಡ್ ಮರ್ಜ್ ಮಾಡಿದ. 3 ಎಪಿಸೋಡ್ ಆಯ್ತು ಅಲ್ಲಿಗೆ. ಓಕೆ, ಏನ್ ವಿಚಾರ ಹೇಳ್ತಿದ್ರಿ ಮಾತಾಜಿ? ಅವ್ರು ಬೇರೆ ಏನೋ ಹೇಳ್ತಾರೆ. ಮಾತಾಡ್ಕೊತಾ ಇದ್ದಾರೆ. ಓಕೆ 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 ನೋಡಿ, ಈ ತರದ ವಿಚಾರಗಳು ಇದು ಬಹಳ ಮುಖ್ಯ. ಆಧ್ಯಾತ್ಮಿಕ ಸಾಕ್ಷಾತ್ಕಾರ ನೋಡಿ, ಇದು ಕಿಂಗ್ ಆಫ್ ಆಲ್ ನಾಲೆಜ್. ಇದಕ್ಕೆ ಬರುವಂತದ್ದು, ಬಂದವರು ಉಳ್ಕೊಳ್ಳುವಂಥದ್ದು, ಉಳ್ಕೊಂಡು ಅದನ್ನ ನೆಲೆ ಕಂಡು ನೋಡಿ ಅದನ್ನ ಪ್ರಯೋಜನ ಪಡ್ಕೊಳ್ಳೋರು ಬುದ್ಧಿವಂತ ನೋಡಿ. ಅದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಸ್ಪಷ್ಟ. ಮತ್ತೆ ಯಾರು ಅರ್ಥ ಮಾಡ್ಕೊತಾರೆ ಅಂತಂದ್ರೆ, ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವನು ಇವೆಲ್ಲ ಕಾಣಬಲ್ಲ. ಅದಕ್ಕೆ ಒಂದು ವಿಶೇಷವಾದ ಕಣ್ಣುಗಳು ಬೇಕು. ಇದನ್ನೆಲ್ಲ ಗಮನಿಸೋದು ಯಾವುದನ್ನೆಲ್ಲ ನೋಡಿ, ನೀವು ನೋಡ್ತೀರಿ ನಿಮ್ ಬಂಧುಗಳಲ್ಲಿ ಎಷ್ಟೋ ಜನ ಹುಟ್ಟಿದ್ದಾರೆ, ಎಷ್ಟೋ ಜನ ಸತ್ತಿದ್ದಾರೆ ನೋಡಿ. ಇವುಗಳನ್ನೆಲ್ಲ ಗಮನಿಸಿ ನೋಡಿ, ಎಷ್ಟು ಜನ ನೋಡಿ ಹುಟ್ಟುತ್ತಾರೆ, ಬದುಕಿರ್ತಾರೆ, ಸಾಯ್ತಾರೆ, ಹುಟ್ಟುತ್ತಾರೆ, ಬದುಕಿರ್ತಾರೆ, ಸಾಯ್ತಾರೆ. ಇದನ್ನೆಲ್ಲ ಕಂಡಿರ್ತೀರಿ ನೋಡಿ. ಇದೆಲ್ಲ ಇಲ್ಲಿ ಹೇಳಿರೋ ವಿಚಾರಗಳು ಯಾವುದು ಹೊಸದಲ್ಲ ನಿಮ್ಗೆ, ಹೌದಾ? ನೋಡಿ, ಈ ಶ್ಲೋಕದಲ್ಲಿ ಹೇಳ್ತಿರೋದು ನನ್ಗಂತೂ ಏನು ಹೊಸದು ಅನಿಸ್ತಾ ಇಲ್ಲ ನೋಡಿ. ದೇಹ ಬಿಡೋದು ಮತ್ತೆ ಹುಟ್ಟೋದು ನೋಡಿ. ನಾನೇ ಹುಟ್ಟದಾಗಿಂದ ನನ್ನ ದೇಹ ಬೇರೆ ಬೇರೆ ಬದಲಾವಣೆ ಆಗ್ತಾ ಇರೋದು ನೋಡಿ. ನಾನು ಬೆಳೀತಾ ಇರೋದು
ನೀವು ನಿಮ್ಮ ಮಕ್ಕಳನ್ನೆಲ್ಲ ನೋಡ್ತೀರಿ, ಒಂದನೇ ವಯಸ್ಸಲ್ಲಿ ಇದ್ದದ್ ಮಗು ಬಟ್ಟೆಗಳು 10ನೇ ವಯಸ್ಸಲ್ಲಿ ಹಾಕಕ್ಕಾಗಲ್ಲ, 2ನೇ ವಯಸ್ಸಿಗೆ ಆಗಲ್ಲ, 3ನೇ ವರ್ಷಕ್ಕೆ ಆಗಲ್ಲ. ನೋಡಿ ಹಿಂಗೆ ಈ ತರ ಬದಲಾವಣೆಗಳಾಗ್ತಿರೋದು ನೋಡಿ. ಈ ತರದೆಲ್ಲ ವಿಚಾರಗಳು ನೋಡಿ, ಇದು ಬಹಳ ಮುಖ್ಯವಾದದ್ದು. ಇದನ್ನ ಇದನ್ನ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳೋದು. ಏನದು ಆತ್ಮ ಸಾಕ್ಷಾತ್ಕಾರ ಅಂದ್ರೆ, ಈ ಜಡ ದೇಹಕ್ಕೂ ಚೇತನಕ್ಕೂ ಇರುವಂತ ವ್ಯತ್ಯಾಸವನ್ನ ತಿಳ್ಕೊಳ್ಳೋದು. ಇವಾಗ ಅದನ್ನೇ ನಾವು ಈ ಶ್ಲೋಕದಲ್ಲಿ ಕಲ್ತ್ಕೊಂಡದ್ದು. ಯಾವುದು? ಅಂತ್ಯ ನಾರಾಯಣ ಸ್ಮೃತಿ ಶ್ಲೋಕ ಅಲ್ವಾ? ಅದರಲ್ಲಿ ಸತ್ಯವನ್ನು ಕಂಡಿರ್ತಾರೆ ಅಂದ್ರೂ ಇದನ್ನೇ ಹೇಳ್ಬೇಕಲ್ವಾ ಪ್ರಭುಜಿ? ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಸತ್ಯವನ್ನು ತಿಳಿದಿರುತ್ತಾರೆ ಅಂದ್ರೂ ಇದೇ ಹೇಳ್ಬೇಕು. ದೇಹ ಆತ್ಮದ ಬಗ್ಗೆ ಯಾರು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾರೋ ಅವರೇ ಸತ್ಯವನ್ನು ಅರಿತಿರ್ತಾರೆ ಅಂತ. ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಟರ್ ಅಂಡ್ ಸ್ಪಿರಿಟ್, ಇದನ್ನ ಜ್ಞಾನ ಅಂತ ಹೇಳೋದು. ರೂಪದ ಡೆಫಿನೇಷನ್. ಈಗ ಶ್ಲೋಕ ಓದಿದ್ವಲ್ವಾ? 2ನೇ ಅಧ್ಯಾಯ ಸ್ಕಂದದ 1ನೇ ಅಧ್ಯಾಯದ 6ನೇ ಶ್ಲೋಕನ ಈಗ ಓದಿದ್ದು ನಾವು. ಹೌದು. ಅದರಲ್ಲಿ ಸಾಂಖ್ಯ ಅಂತ ಹೇಳಿದ್ರೆ ಸಾಂಖ್ಯ ಯೋಗ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ರೂಪದ ಅನುವಾದ ಏನ್ ಬರೀತಾರೆ ಅಂದ್ರೆ, ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸಗಳನ್ನ ತಿಳಿದವನು ಅಂತ ಬರ್ದಿದ್ದಾರೆ ನೋಡಿ. ಅನಾಲಿಟಿಕಲ್ ಸ್ಟಡಿ ಆಫ್ ಸ್ಪಿರಿಟ್ ಅಂಡ್ ಮ್ಯಾಟರ್ ಅಂತ ರೂಪಾದ್ರೆ ಹೇಳ್ತಾರೆ. ಹಂಗೆ ಇದು ಆತ್ಮ ಸಾಕ್ಷಾತ್ಕಾರ. ನಾನು ಈ ದೇಹ ಅಲ್ಲ, ಆತ್ಮ. ಆತ್ಮ ಅಂದ್ರೆ ಪರಮಾತ್ಮನ ಅಂಶ ನೋಡಿ. ಅದಕ್ಕಿರುವಂತ ಗುಣಲಕ್ಷಣಗಳು ನೋಡಿ, ಇವೆಲ್ಲವೂ ಕೂಡ ನೋಡಿ. ಈ ವಿಚಾರ ಇಲ್ಲಿಂದ ಪ್ರಾರಂಭ ಮಾಡ್ದೇನೆ ನಾನು ಏನೇನೋ ಓದ್ಕೊಂಡು ತಿಳ್ಕೊಂಡು ಸಾಧನೆ ಮಾಡಿ ಯೋಗ ಮಾಡ್ತೀನಿ, ಮಣ್ಣು ಮಸಿ ಇನ್ನೇನೇನೋ ಮಾಡ್ತೀನಿ ಅಂತಂದ್ರೆ, ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಹೇಳ್ತಾರೆ ನೋಡಿ. ಅವರು ಒಂದು ಹೋಲಿಕೆ ಕತೆ ಹೇಳ್ತಾರೆ ನೋಡಿ. ನಿಮ್ಗೆಲ್ಲ ಹೇಳಿರೋದೆ ಗೊತ್ತಿರೋದೆ. ಒಂದು ಮದುವೆ ದಿಬ್ಬಣ ಹೋದ್ರಂತೆ ಯಾರು. ಆ ಬಂಗಾಲಲ್ಲಿ ಎಲ್ಲಾನು ನದಿ ದಾಟಿ ಹೋಗ್ಬೇಕು, ಬೋಟ್ ಅಲ್ಲಿ ಹೋಗ್ಬೇಕು ನೋಡಿ. ಅವ್ರು ರಾತ್ರಿ ಹತ್ಕೋತಾರೆ ನೋಡಿ. ಅದರಲ್ಲಿ ರಾತ್ರಿ ಎಲ್ಲ ಪ್ರಯಾಣ ಮಾಡ್ತಾರೆ ಪಾಪ. ಬೋಟಲ್ಲಿ ಕುತ್ಕೊಂಡು ರೋ ರೋ ರೋಯ ಬೋಟ್ ನೋಡಿ. ಒಂದು ನರ್ಸರಿ ರೈಮ್ಸ್ ಹೇಳ್ತಾರೆ ನೋಡ್ರಿ. ನೋಡಿ ಹಂಗೆ ಬೋಟ್ನ ಆ ಕೋಲ್ ಇರುತ್ತೆ ನೋಡಿ, ಬೋಟ್ ನಡ್ಸಕ್ಕೆ ಕೋಲು, ಇನ್ನು ಅರಿಗೋಲು ಅಂತಾರಲ್ವಾ ನೋಡಿ. ಅದರಲ್ಲಿ ಅದನ್ನ ಅರಿಗೋಲು ಬೀಸ್ತಾರೆ 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 ಬೀಸ್ತಾರೆ, ರಾತ್ರಿ ಎಲ್ಲ ಬೀಸ್ತಾರೆ. ಬೆಳಗ್ಗೆ ಆಗತ್ತೆ, ನೋಡಿದ್ರೆ ಎಲ್ಲಿ ಹತ್ತಿದಾರೆ ಅಲ್ಲೇ ಇದ್ದಾರೆ. ಏನ್ ಸಮಸ್ಯೆ ಆಗಿತ್ತು? ಏನ್ ತಪ್ಪಾಗಿತ್ತು? ಅದು ಕಟ್ಟಿರೋ ದಾರ ಬಿಚ್ಚಿರಲ್ಲ, ಹಗ್ಗ ಕಟ್ಟಿರೋದು ಬಿಚ್ಚಿರಲ್ಲ. ಕಟ್ಟಿರೋ ದಾರ ಬಿಚ್ಚಿರಲ್ಲ ಪ್ರಭುಜಿ. ಅದು ಆಂಕರ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ನೋಡಿ. ಅದನ್ನ ಬೋಟುಗಳು, ಹಡಗು ನೋಡಿ, ಇವೆಲ್ಲನು ಕಿತ್ಕೊಂಡು ಹೋಗದೆ ಇರಕ್ಕೆ, ಗಟ್ಟಿಯಾಗಿ ಅಲ್ಲೇ ಊರ್ಕೊಂಡಿರೋದಕ್ಕೆ ಒಂದು ಹಾಕಿರ್ತಾರೆ ಆಂಕರ್ ಅಂತ ನೋಡಿ. ಅದನ್ನ ತೆಗೆದಿರೋದಿಲ್ಲ, ಇಷ್ಟು ಮಾಡದೆ ಎಲ್ಲ ಮಾಡಿರ್ತಾರೆ ನೋಡಿ. ಅದೇ ವಿಚಾರನೇ ಭಕ್ತಿ ಸಿದ್ಧಾಂತ ಸರ್ ಠಾಕೂರ್ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ, ಈ ತಿಳುವಳಿಕೆ, ನಾನು ದೇಹ ಅಲ್ಲ ಆತ್ಮ ಅನ್ನೋ ಮೊದಲನೇ ನೋಡಿ ತಿಳುವಳಿಕೆ ನೋಡಿ. ಇದೇ ಪ್ರಾಥಮಿಕ ತಿಳುವಳಿಕೆ. ಇದನ್ನ ತಿಳ್ಕೊಳ್ದೆ ನೀವು ಏನೇನೋ ಸಾಧನೆ, ಸಿದ್ಧಿ, ತಪಸ್ಸು ನೋಡಿ ಎಲ್ಲ ಮಾಡಕ್ ಹೋಗಿದ್ದು ಎಲ್ಲ ನಷ್ಟ. ಶ್ರಮಯೇವೈ ಕೇವಲಂ ಅಂತ ಹೇಳ್ತಾರೆ. ಹೆಂಗೆ ಈ ಬೋಟ್ ನಡ್ಸಕ್ ಪ್ರಯತ್ನ ಪಡ್ತಾರೆ ನೋಡ್ರಿ. ಈ ದೋಣಿಯನ್ನ ಅರಿಗೋಲಿಂದ ಬೀಸಿ 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 ರಾತ್ರಿ ಎಲ್ಲ ಬೀಸಿರ್ತಾರೆ. ಅವ್ರು ಅನ್ಕೊಂಡಿರ್ತಾರೆ ನಾನು ತುಂಬಾ ದೂರ ಸಾಕ್ ಬಂದಿದೀವಿ ಅನ್ಕೋತಾರೆ. ಆದ್ರೆ ಅವ್ರು ನೋಡಿದ್ರೆ ಮೂಲವಾಗಿ 1 ಇಂಚು ಕದ್ಲಿರೋದಿಲ್ಲ ನೋಡಿ. ಅದನ್ನೇ ಶ್ರಮಯೇವೈ ಕೇವಲಂ ನೋಡಿ. ಎಲ್ಲಿ ಬರುತ್ತೆ ಇದು ಶ್ರಮಯೇವೈ ಕೇವಲಂ ಅಂತ? ಏನು ಇದೆಲ್ಲಾನು ನಿಷ್ಪ್ರಯೋಜಕ ಆಗ್ಬಿಡುತ್ತೆ, ಪ್ರಯೋಜನ ಆಗೋದಿಲ್ಲ ನೋಡಿ. ಹಂಗೆ ನೋಡಿ, ಇದು ಪ್ರಾಥಮಿಕ ತಿಳುವಳಿಕೆ. ಇದನ್ನ ನಾವು ತಿಳ್ಕೊಳ್ಳಿಲ್ಲ ನೋಡಿ. ಇದನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಏನೇನೋ ಮಾಡ್ತೀವಿ ಅಂತಂದ್ರೆ ನೋಡಿ, ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಯಾವಾಗ ವೇಸ್ಟ್ ಅಂತ ನಿಮ್ಗೆ ಗೊತ್ತಾಗತ್ತೆ ಅಂದ್ರೆ, ಸಾಯೋ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಪರವಾಗಿಲ್ವಾ ನೋಡಿ. 1ನೇ ಸ್ಕಂದದ 2ನೇ ಅಧ್ಯಾಯದ 8ನೇ ಶ್ಲೋಕ ಯಾರಾದ್ರೂ ಓದ್ತೀರಾ ಮತ್ತಜಿ? 1ನೇ ಸ್ಕಂದ 2ನೇ ಅಧ್ಯಾಯ 8ನೇ ಶ್ಲೋಕ. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಷೇಣ ಕಥಾಸು ಯಃ
ನೋತ್ಪಾದಯೇದ್ ಯದಿ ರತಿಂ ಶ್ರಮ ಏವೈ ಕೇವಲಂ. The occupational activities a man performs according to his own are ಓದ್ಲಾ only ಪ್ರಭುಜಿ? less labor if they do not provoke attraction for the message of the personality of Godhead. ಓದಿ ಮಾತಾಜಿ. ಹಾ ಪ್ರಭುಜಿ. ವಾದ ಮಾನವನು ಸ್ವಸ್ಥಿತಿಗೆ ಅನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ಅಷ್ಟೇ, ಕೇವಲ ನೋಡಿ, ಶ್ರಮಯೇವೈ ಕೇವಲ. ನೋಡಿ, ಅದು ವಿಶ್ವಕ್ಷೀಣ ಅಂತ ಹೇಳ್ತಾರೆ ನೋಡಿ ಈ ಶ್ಲೋಕದಲ್ಲಿ. ವಿಶ್ವಕ್ಷೀಣ, ದ ಪರ್ಸನಾಲಿಟಿ ಆಫ್ ಗಾಡೆಡ್ ಪ್ಲೀನರಿ ಪೋರ್ಷನ್. ನೋಡಿ ವಿಶ್ವಕ್ಷೀಣ ನೋಡಿ, ಕಥಾಸು ನೋಡಿ ಇಲ್ಲಿ ಹೇಳ್ತಾರೆ ಅಲ್ವಾ. ನೋಡಿ ಭಗವಂತನ ಬಗ್ಗೆ ನಮ್ಗೆ ಆಸಕ್ತಿ ನೋಡಿ, ಆ ಜ್ಞಾನ ತಿಳುವಳಿಕೆ, ಆತ್ಮ ಪರಮಾತ್ಮ ನೋಡಿ, ಆ ಸಂಬಂಧ ನೋಡಿ, ಇದೆಲ್ಲ ಹೇಳ್ಕೊಡದೆ ನಾವು ಇನ್ನೇನೇನೆಲ್ಲ ಮಾಡ್ತೀವಿ ನೋಡಿ. ಅದು ಶ್ರಮಯೇವೈ ಕೇವಲ. ನಿಮ್ಗಿದು ಅನುಭವ ಆಗಿದ್ಯಾ? ಎಷ್ಟೋ ಜನ ಎಷ್ಟೆಷ್ಟೋ ಆಸ್ತಿ ಸಂಪಾದನೆ ಮಾಡಿರ್ತಾರೆ, ಸಾಯ್ಬೇಕಾದ್ರೆ ಅದೇನು ಸಹಾಯಕ್ಕೆ ಬರಲ್ಲ. ಈ ತರ ನೋಡಿದೀರಾ, ಕೇಳಿದೀರಾ, ಹೌದು ಅನುಭವಿಸ್ ಪ್ರಭುಜಿ, ನೋಡಿದೆ, ಹತ್ತಿರದಿಂದ ಏನು ನೋಡಿದೆ. ಶ್ರಮಯೇವೈ ಕೇವಲ. ಸುಮ್ನೆ ನೋಡಿ, ಅದು ಶ್ರಮ, ಸುಮ್ನೆ ವೇಸ್ಟ್. ಸುಮ್ನೆ ಕಷ್ಟಪಟ್ಟಿರ್ತಾರೆ, ಅದ್ರ ಫಲ ಸಿಗೋದಿಲ್ಲ ನೋಡಿ. ಬುದ್ಧಿವಂತರಾದವರು ನೋಡಿ ಇಲ್ಲಿ ಹೇಳ್ತಿರೋಂಗೆ, ತಿಳುವಳಿಕೆ ಇರೋರು ಏನ್ ಮಾಡ್ತಾರೆ, ಈ ಶ್ರಮ ಏವೇ ಕೇವಲಂಗಳನ್ನ ಮಾಡಲ್ಲ ನೋಡಿ. ಅಂತ್ಯ ನಾರಾಯಣ ಸ್ಮೃತಿ ಬರಬೇಕು ನೋಡಿ. ದೇಹ ಆತ್ಮ ನೋಡಿ, ಇವುಗಳ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಲ್ಬೇಕು. ಆ ನೆಲೆ ನಿಂತು ನೀವೇನಾದ್ರೂ ಮಾಡಿ, ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಂತು ನೋಡಿ, ಗೃಹಸ್ಥರಾಗ್ರಿ ನೋಡಿ, ಮಕ್ಕಳನ್ನ ಪಡೀರಿ ನೋಡಿ, ನೀವು ದೊಡ್ಡ ಬಂಗ್ಲೆ ಕಟ್ಟಿ ನೋಡಿ, ಇನ್ನೇನೆಲ್ಲ ಭೌತಿಕವಾದದ್ದೆಲ್ಲ ಮಾಡ್ತಿರೋ ಮಾಡಿ, ಇಂದ್ರನ್ ತರ ಬದುಕಿ ನೋಡಿ, ಚಂದ್ರನ್ ತರ ಬಾಳಿ ನೋಡಿ. ಚಂದ್ರನ್ಗೆ 27 ಜನ ಪತ್ನಿಯರು ನೋಡಿ. ಒಂದೊಂದು 2 ದಿನಕ್ಕೆ ಒಂದೊಂದು ಮನೇಲಿ ಇರ್ತಾನೆ ಆತ, ಒಬ್ಬ ಪತ್ನಿ ಜೊತೆ ಇರ್ತಾನೆ ಆತ ನೋಡಿ. ಚಂದ್ರ ನೋಡಿ, ಎಲ್ಲ 27 ನಕ್ಷತ್ರಗಳು ನೋಡಿ, ಅಶ್ವಿನಿ, ಭರಣಿ ನೋಡಿ, ಹಿಂಗೆ ಕೃತಿಕಾ, ರೋಹಿಣಿ, ಮೃಗಶಿರ, ಈ ತರ ನಕ್ಷತ್ರಗಳು ನೋಡಿ. ಇವರೆಲ್ಲ ದಕ್ಷನ ಮಕ್ಕಳು ನೋಡಿ. ಹಂಗೆ ನೀವು ಇಂದ್ರರಾಗ್ರಿ, ಚಂದ್ರರಾಗ್ರಿ ನೋಡಿ, ಭಗವಂತನ ನೋಡಿ ಈ ತಿಳುವಳಿಕೆ, ಅಂತೆ ನಾರಾಯಣ ಸ್ಮೃತಿ ನೋಡಿ, ಇಲ್ಲಿ ಹೇಳ್ತಿರೋಂಗೆ ವಿಶ್ವಕ್ಷೇಣ ನೋಡಿ, ಆತನ ಕಡೆ ಭಕ್ತಿ, ಅಟ್ರಾಕ್ಷನ್. ಇಫ್ ದೇ ಡು ನಾಟ್ ಪ್ರೊವೋಕ್ ಅಟ್ರಾಕ್ಷನ್ ಫಾರ್ ದ ಮೆಸೇಜ್ ಆಫ್ ದ ಪರ್ಸನಾಲಿಟಿ ಆಫ್ ಗಾಡೆಡ್ ನೋಡಿ, ಭಗವದ್ಗೀತೆ ಬಗ್ಗೆ ಅಟ್ರಾಕ್ಟ್ ಆಗ್ತಾ ಇಲ್ಲ ನೀವು, ಭಾಗವತಂ ಬಗ್ಗೆ ಅಟ್ರಾಕ್ಷನ್ ಆಗ್ತಾ ಇಲ್ಲ ನೋಡಿ ಅಂತಂದ್ರೆ, ಇನ್ನು ಅದನ್ನ ಬಿಟ್ಟು ನೀವು ಮಾಡ್ತಿರೋದೆಲ್ಲ ಶ್ರಮಯವೇ ನೋಡಿ. ಹಿಂಗೆ ನೋಡಿ, ಅಂಬರೀಷ್ ಮಹಾರಾಜ ನೋಡಿ, ಆತರ ಮಹಾರಾಜ ಅಲ್ವಾ, ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಅಂಬರೀಷ್ ಮಹಾರಾಜ ನೋಡಿ. ನಮ್ಮ ಇತ್ತೀಚೆಗೆ ನೋಡಿ ಕುಲಶೇಖರ ಆಳ್ವಾರ್ ನೋಡಿ, ಕುಲಶೇಖರ ಆಳ್ವಾರ್ ನೋಡಿ, ಅವರು ಒಬ್ಬ ರಾಜ ಕುಲಶೇಖರ ನೋಡಿ. ಈ ತರದವರೆಲ್ಲ ನೋಡಿ, ಇತ್ತೀಚೆಗೂ ಕೂಡ ನಮ್ಮ ಮೈಸೂರು ಮಹಾರಾಜರು ಕೂಡ ಹಂಗೆ ನೋಡಿ. ಮೈಸೂರು ಮಹಾರಾಜರು ಎಂತ ಆಸ್ತಿವಂತರು, ಎಂತ ಪ್ರಜಾರಕ್ಷಕರು ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೀವು ನೋಡಿ, ಹಲವು ಧರ್ಮ ಸಂರಕ್ಷಣೆ ಬಹಳಷ್ಟು ಮಾಡ್ತಿದ್ರು ಪಾಪ ಅವರು ನೋಡಿ. ಜನಗಳಿಗೆ ಒಳ್ಳೇದಾಗ್ಲಿ ಅಂತ ನೋಡಿ, ಈ ಅಣೆಕಟ್ಟುಗಳನ್ನು ಕಟ್ಟೋದು ನೋಡಿ, ಅಭಿವೃದ್ಧಿಗಳು ಮಾಡೋದು, ಏನೇನೋ ಮಾಡ್ತಿದ್ರು. ಜೊತೆಗೆ ನೋಡಿ, ಧರ್ಮ ರಕ್ಷಣೆ ಚೌಕಟ್ಟು ಕೆಲ್ಸಗಳು ನೀವು ಮೇಲ್ಕೋಟೆಗೆ ಹೋದ್ರೆ ಅಲ್ಲಿ ಕಾಣುತ್ತೆ ನೋಡಿ, ಅವ್ರು ಏನ್ ಮಾಡಿದ್ರು ಅನ್ನೋದೆಲ್ಲ ಕಾಣುತ್ತೆ ನೋಡಿ. ಹಂಗೆ ನೀವು ಹೆಂಗಾದ್ರೂ ಬದುಕಿ, ರಾಜರಾಗಿ ಆದ್ರೂ ಬದುಕಿ, ಒಟ್ಟು ಏನಾಗ್ಬೇಕು, ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಲ್ಬೇಕು. ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ನಾವು ಏನಾದ್ರೂ ಮಾಡಿ ಆ ಕಣ್ಣು ಬೆಳೆಸ್ಕೋಬೇಕು. ಏನ್ ಕಣ್ಣು? ಸ್ಪಷ್ಟವಾಗಿ ಕಾಣೋದು ನೋಡಿ, ಅದೊಂದು ಅಭ್ಯಾಸ ನೋಡಿ. ಅದಕ್ಕೊಂದು ಟ್ರೈನಿಂಗು ನೋಡಿ, ಅದಕ್ಕೊಂದು ಟ್ರೈನಿಂಗು. ನಿನ್ನೆ ನಾವು ಕೆಲವೊಂದು ಅಭ್ಯಾಸ ಮಾಡ್ತಿದ್ವಿ ನೋಡಿ, ಕಾಣುವಂಥದ್ದು ಹೇಳಿದ್ರೆ ಕಣ್ಣಲ್ಲಿ ಕಾಣುತ್ತೆ. ಇದು ಈ ತರ ಹಿಂಗೇ ಬೆಳೆಸ್ಕೊಂತ ಹೋದ್ರೆ
ನೋಡಿ ಈ ಮಂತ್ರ ಸಿದ್ಧಿ ಪ್ರಜಾಯತೆ ಅಂತ ಹೇಳ್ತಾರೆ ನೋಡಿ. ನೋಡಿ ಮಂತ್ರ ಸಿದ್ಧಿ ಪ್ರಜಾಯತೆ ಅಂದ್ರೆ ಹಿಂಗೇನೆ. ಏನದು ಮಂತ್ರ ಸಿದ್ಧಿ ಪ್ರಜಾಯತೆ? ಅನೇನ ನಾವ್ ಮಂತ್ರ ಯಾವ ಎಲ್ಲಿ ಬರುತ್ತೆ ಈ ಮಾತು? ಅನೇನ ಮಂತ್ರ ರಾಜೇನ ಮಂತ್ರ ಸಿದ್ಧಿ ಪ್ರಜಾಯತೆ ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ? ನರಸಿಂಹ ಕವಚ. ಹಾ ನೋಡಿ, ನರಸಿಂಹ ಕವಚದಲ್ಲಿ ಈ ಮಾತು ಬರುತ್ತೆ. ಏನದು? ಅನೇನ ಮಂತ್ರ ರಾಜೇನ ಮಂತ್ರ ಸಿದ್ಧಿ ಪ್ರಜಾಯತೆ ಅಂತ ಬರುತ್ತಲ್ಲ ನೋಡಿ. ಆ ಸಾಲ ನನ್ಗೆ ತುಂಬಾ ಇಷ್ಟ ನೋಡಿ. ಮಂತ್ರದಲ್ಲಿ ಸಿದ್ಧಿ ಪಡ್ಕೊಳ್ಳೋದು ಪ್ರಭುಜಿ, ಅದೇ ಅಲ್ಲ ಪ್ರಭುಜಿ. ಹೇಳಿ ಮಾತಾಜಿ. ಕವಚಸ್ಯ ಮಂತ್ರಸ್ಯ ಮಂತ್ರ ಸಿದ್ಧಿ ಪ್ರಜಾಯತೆ ಅನನ್ಯ ಮಂತ್ರ ರಾಜೇನ ಕೃತ್ವಾ ಭಸ್ಮಾಭಿರ್ ಮಂತ್ರಣಾಂ. ಅನುವಾದ ಓದಲ್ಲ ಪ್ರಭುಜಿ? 27. ಈ ಕವಚ ಮಂತ್ರವು ಸಕಲ ಮಂತ್ರಗಳ ರಾಜ. ಮೈಗೆ ಭಸ್ಮವನ್ನು ಲೇಪಿಸಿಕೊಂಡು ಬೇರೆಲ್ಲಾ ಮಂತ್ರಗಳನ್ನು ಜಪಿಸುವುದರಿಂದ ಲಭಿಸುವ ಫಲವನ್ನು ವ್ಯಕ್ತಿಯು ಈ ಕವಚ ಪಠಣದಿಂದ ಪಡೆಯುತ್ತಾನೆ. ನೋಡಿ, ಅದು ಮಂತ್ರ ಸಿದ್ಧಿ. ಮಂತ್ರ ಸಿದ್ಧಿ ಆಗ್ಬಿಟ್ರೆ ನೋಡಿ ನೋಡಿ ಆ ಮಂತ್ರ ಸಿದ್ಧಿ ಆಯ್ತು ಅಂದ್ರೆ ನೀವು ಹೇಳ್ದಂಗೆಲ್ಲ ಆಗ್ಬಿಡುತ್ತೆ ನೋಡಿ. ಹೇಳ್ದಂಗೆಲ್ಲ ಆಗತ್ತೆ ಅನ್ನೋ ಮಾತು ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ನೋಡಿ. ರಾಘವೇಂದ್ರ ಸ್ವಾಮಿಗಳು ಒಂದ್ ಸಂದರ್ಭದಲ್ಲಿ ಅವ್ರಿಗೆ ತುಂಬಾ ಬಡತನ, ಗೃಹಸ್ಥರು ನೋಡಿ. ಅವ್ರ ಮನೆಯಲ್ಲಿರೋ ಸಾಮಾನುಗಳೆಲ್ಲ ಕಳ್ಳರು ಕತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ತುಂಬಾ ಕಷ್ಟ, ತಿನ್ನಕ್ ಊಟ ಇರಲ್ಲ ನೋಡಿ. ನಿನ್ನೆ ಪ್ರಭುಜಿಯವರು ಹೇಳ್ತಿದ್ರು, ರಾಘವೇಂದ್ರ ಸ್ವಾಮಿಗಳು ಪವಾಡ ಬಗ್ಗೆ ನಾವು ಆಕರ್ಷಿತರಾಗ್ತೀರಿ. ಅವ್ರು ಗೃಹಸ್ಥರಾಗಿದ್ದಾಗ ನೋಡಿ, ಅವ್ರು ಬದುಕಿದ್ದು ರೀತಿ ಬಡತನ ನೋಡಿ. ಅವ್ರ ಕಷ್ಟಗಳ ಮೇಲೆ ಕಷ್ಟ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ನೋಡಿ. ಆ ಕಷ್ಟದಲ್ಲೂ ಮನೆಯಲ್ಲಿರುವಂತ ಸಾಮಾನೆಲ್ಲ ಕದ್ಕೊಂಡು ಹೋಗ್ತಾರೆ. ತಿನ್ನಕ್ ಊಟ ಇಲ್ಲ, ಒಂದೆರಡು ಕುಡಿಕೆ ಮಡಕೆ, ಒಂದ್ ಪಾತ್ರೆ ಏನೋ ಇತ್ತು ಅದನ್ನು ಕೂಡ ಎತ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಮಗು ನಾರಾಯಣ ಅಂತ ಒಂದ್ ಮಗು ನೋಡಿ, ಅವ್ರ ಪತ್ನಿ ನೋಡಿ, ಏನಾದ್ರೂ ಮಗು ಊಟ ತನ್ನಿ, ಏನಾದ್ರೂ ಊಟ ನೋಡಿ. ಗೃಹಸ್ಥರು ಮತ್ತೆ ಇನ್ನ ಹೆಂಗಾದ್ರೂ ಬದುಕ್ಬೇಕಲ್ವಾ, ಊಟ ಬೇಕಲ್ವಾ. ಯಾರೋ ಒಂದು ಪಕ್ಕದಲ್ಲಿ ನೋಡಿ ಏನೋ ಒಂದು ಅಂತ್ಯೇಶ್ ನೋಡಿ, ಒಂದು ಅಪರ ಕರ್ಮಗಳು ಅಂತ ಹೇಳ್ತಾರೆ. 11ನೇ ದಿನ ತಿಥಿನೋ ಅಥವಾ ಶ್ರಾದ್ದನೋ ಏನೋ ಒಂದು ಆತರ ಒಂದು ಕಾರ್ಯಕ್ರಮ ನಡೀತಿರುತ್ತೆ ನೋಡಿ. ಇವರು ಅಲ್ಲಿ ಊಟ ಸಿಗತ್ತೆ ನೋಡಿ, ಅಲ್ಲಿ ಹೋದ್ರೆ ಏನಾದ್ರೂ ಸಿಗುತ್ತೆ, ತಿನ್ನಕ್ಕೆ ಏನಾದ್ರೂ ಸಿಗುತ್ತೆ ಅಂತ ಹೋದ್ರೆ ಅವ್ರನ್ನ ತೀರಾ ಅವಮಾನಿಸ್ತಾರೆ ನೋಡಿ. ಅವ್ರಿಗೆ ಗಂಧತೆಯೇ ಕೊಡ್ತಾರೆ. ಓ ಕವಳಕ್ ತಿನ್ನಕ್ ಬಂದ್ಬಿಟ್ಟಿದ್ಯಾ ನೋಡಿ, ಕೆಲ್ಸ ಮಾಡು ನೋಡಿ ಅಂತೇಳಿ ಗಂಧತೆಯೇ ಕೊಡ್ತಾರೆ ನೋಡಿ. ಅವರು ಬ್ರಾಹ್ಮಣರ ಮನೆ ಅದು ನೋಡಿ. ಬಂದವ್ರಿಗೆಲ್ಲ ಗಂಧ ಹಚ್ಬೇಕಲ್ವಾ ಅತಿಥಿಗಳು ನೋಡಿ. ಇವ್ರ ಕೈಯಲ್ಲಿ ಗಂಧ ತೇಯಿಸ್ತಾರೆ. ತೇಯ್ತಾ ಅವ್ರಿಗೆ ಒಂದು ಅಗ್ನಿ ಸೂಕ್ತ ಜ್ಞಾಪಕ ಬಂದ್ಬಿಡುತ್ತೆ. ಅವ್ರಿಗೆ ಗೊತ್ತೇ ಇಲ್ಲ ಪಾಪ ನೋಡಿ. ಹಂಗೆ ಮಂತ್ರ ಹೇಳ್ಬಿಡ್ತಾರೆ. ಅಗ್ನಿ ಸೂತ್ರ ಬಾಯಲ್ಲಿ ಬಂದ್ಬಿಡ್ತಾ ಹೇಳ್ತಾ ಅದನ್ನ ತೇಯ್ತಾರೆ ನೋಡಿ. ಅದನ್ನೆಲ್ಲ ಹಚ್ಕೊಂಡವ್ರಿಗೆ ಏನಾಗುತ್ತೆ? ಗಂಧವನ್ನ ಹಚ್ಕೊಂಡವ್ರಿಗೆ ಮೈಯೆಲ್ಲ ಮೈಯೆಲ್ಲ ಬೆಂಕಿ ತರ ಉರಿಯುತ್ತಾರೆ. ನೋಡಿ, ಇದು ಮಂತ್ರ ಸಿದ್ಧಿ ಪ್ರಜಾಯತೆ ಅಂದ್ರೆ ಹಿಂಗೆ ನೋಡಿ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಂತು ನೋಡಿ, ಅವರು ಮಂತ್ರಗಳೆಲ್ಲ ಕಲ್ತ್ಕೊಂಡು ನೋಡಿ, ಅದು ಹೇಳಿದ್ರೆ ಅದು ಹಂಗೆ ಆಗ್ಬೇಕು. ಅದಕ್ಕೆ ಗುರು ಮಹಾರಾಜರು ಎಚ್ಚರಿಕೆ ಕೊಡೋದು, ಯಾರೆಲ್ಲ ವಿಶೇಷವಾಗಿ ಹರಿನಾಮ ಮಂತ್ರ ಜಪಿಸ್ತೀರಿ, ಅದರಲ್ಲೂ ವಿಶೇಷವಾಗಿ ಗಾಯತ್ರಿ ಮಂತ್ರ ಜಪಿಸ್ತೀರಿ, ಹುಷಾರಾಗಿರ್ಲಿ. ಮಾತಾಡೋದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ ನೋಡಿ. ನೀವು ಹೇಳಿದ ಹಂಗೆ ಆಗ್ಬಿಡುತ್ತೆ ಸ್ವಲ್ಪ. ಅದಕ್ಕೆ ಇದೆಲ್ಲ ಎಚ್ಚರಿಕೆ ನೋಡಿ. ಹಿಂಗೆ ರಾಘವೇಂದ್ರ ಸ್ವಾಮಿಗಳ ಬದುಕಲ್ಲಿ ಹಿಂಗಾಯ್ತು. ಅದರ ನಂತರ ಅವರು ನೋಡಿ, ಅವ್ರು ಎಲ್ಲ ಮೈಯೆಲ್ಲ ಉರಿ ನೋಡಿ. ಅವಾಗ ಅರ್ಥ ಆಗತ್ತೆ, ಈ ಮಂತ್ರ ಸಿದ್ಧಿ ಪಡ್ಕೊಂಡಿರೋ ವ್ಯಕ್ತಿ, ಆಧ್ಯಾತ್ಮಿಕ ನೆಲೆಯಲ್ಲಿ ನಿಂತಿರೋ ವ್ಯಕ್ತಿ ಈತ ಅಂತೇಳಿ. ಆವಾಗ ಅವ್ರಿಗೆಲ್ಲ ತಿಳುವಳಿಕೆ ಬರುತ್ತೆ. ಅವರು ತಪ್ಪಾಯ್ತು ಕ್ಷಮಾಪಣೆ ಕೇಳ್ಕೊತಾರೆ. ಪಾಪ ಇವ್ರಿಗೆ ಗೊತ್ತೇ ಇರೋದಿಲ್ಲ ಏನಾಯ್ತು, ಯಾಕಾಗ್ತಿದೆ ಈ ತರ ಎಲ್ಲ ಅಂತ ಗೊತ್ತಿರಲ್ಲ ನೋಡಿ. ಅದಕ್ಕೆ ನೋಡಿ, ಈಗ ಅಗ್ನಿ ಸೂಕ್ತ ಹೇಳ್ಬಿಟ್ಟಿದ್ರಲ್ಲ, ಈಗ ವರ್ಣ ಸೂಕ್ತ ಹೇಳಿ ಅದನ್ನ ಉಪಶಮನ ಮಾಡೋದು ನೋಡಿ. ಹಿಂಗೆ ನೋಡಿ, ಹಿಂಗಿರುತ್ತೆ ವಿಚಾರಗಳು. ಇವೆಲ್ಲವನ್ನ ಸ್ಪಷ್ಟವಾಗಿ ಕಾಣ್ಬೋದು. ನಿಮ್ಮಲ್ಲೇ ನೀವು ಬದಲಾವಣೆಗಳು ಕಾಣ್ಬೋದು
ನೋಡಿ ಯಾರ್ಯಾರೋ ಎಲ್ಲೆಲ್ಲೋ ನೋಡ್ಬೇಕಾಗಿಲ್ಲ, ನಿಮ್ಮಲ್ಲೇ ಒಳಗಡೆ ಆಗ್ತಿರೋ ಬದಲಾವಣೆ ಕಾಣಬಹುದು. ನೋಡಿ ಹಂಗೆ ನೆಲೆ ಆಗ್ಬೇಕು, ಗಟ್ಟಿಯಾಗಿ ನೆಲೆ ನಿಲ್ಲುವಂತ ಪ್ರಯತ್ನ ಮಾಡ್ಬೇಕು. ನೋಡಿ ಆಧ್ಯಾತ್ಮಿಕವಾದಿಗಳಾಗ್ಬೇಕು. ಈ ದೈಹಿಕವಾದಿ, ಆಧ್ಯಾತ್ಮಿಕವಾದಿ. ನೋಡಿ ನಾನ್ ದೇಹನೇ ನಾನು ಅನ್ಕೊಂಡಿರೋರು, ನನ್ ಬದುಕೇ ದೇಹಕ್ಕೋಸ್ಕರ, ಈ ನೋಡಿ ಅವರು ತಿನ್ನಕ್ಕೆ ಹುಟ್ಟಿರ್ತಾರೆ, ನೋಡಿರ್ತಾರೆ ಕೆಲವರು ತಿನ್ನಕ್ಕೆ ಹುಟ್ಟಿರ್ತಾರೆ. ಚೆನ್ನಾಗಿ ಅವ್ರ ಬದುಕಿನ ಪರ್ಪಸ್ ಏನು ಅಂದ್ರೆ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಮಜಾ ಮಾಡ್ಬೇಕು. ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ನೋಡಿ ಬದುಕಿರೋಷ್ಟು ಎಷ್ಟು ಮಜಾ ಮಾಡ್ಬೇಕೋ ಮಾಡ್ಬಿಡು, ಜೀವನದಲ್ಲಿ ಯಾವಾಗ ಸತ್ತೋಗ್ತೀರಿ ಅನ್ನೋದು ಗೊತ್ತಿಲ್ಲ. ನೋಡಿ ಇತ್ತೀಚೆಗೆ ಸಾವುಗಳು ಜಾಸ್ತಿ ಆಗ್ತಿದಾವ ಗೊತ್ತಾ? ಮೊನ್ನೆ ನ್ಯೂಸ್ ಪೇಪರ್ ಓದಿದ್ರೆ ನಿನ್ನೆ ಪ್ರಭು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದ್ದಾವೆ ಅಂತ ರಾತ್ರಿ ಸಂಧ್ಯಾ ಚರಿತಾಮೃತ ಪ್ರಭುಜಿನ ರಥಯಾತ್ರೆ ಪ್ರಭುಜಿನ ಹೇಳ್ತಾ ಇದ್ರು. ಪ್ರಭುಜಿ ಚಿಕ್ಕ ವಯಸ್ಸಿಗೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದಾವೆ, ಎಲ್ಲ ಜಂಕ್ ಫುಡ್ ಎಲ್ಲ ಜಾಸ್ತಿ ತಿಂತಾ ಇದಾರೆ, ಏನ್ ಬೇಕೋ ಆ ತರ ಮಲ್ಕೊಳ್ಳೋ ಟೈಮ್ನಲ್ಲಿ ಮಲ್ಕೊಂತಿಲ್ಲ, ತಿನ್ನೋ ಟೈಮಲ್ಲಿ ತಿಂತಾ ಇಲ್ಲ ಅಂತ ಹೇಳ್ತಾ ಇದ್ರು. ನೋಡಿ ನೋಡಿ ಮಕ್ಕಳ ಕೈಗೆ ಮೊಬೈಲ್ಗಳು ಕೊಡ್ತೀರಿ. ಒಂದು ಸಂಶೋಧನೆಯಲ್ಲಿ ಹೇಳಿದ್ದಾರೆ, ಇತ್ತೀಚೆಗೆ ಪ್ರಕಟ ಆಯ್ತು, ಮಕ್ಕಳ ಮೊಬೈಲ್ ಕೊಟ್ರೆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ಸಂಶೋಧನೆ. ನಾನು ಹೇಳಿದ ಅರ್ಥ ಆಯ್ತಾ? ಮಕ್ಕಳ ಕೈಗೆ ಮೊಬೈಲ್ಗಳು ಎಷ್ಟು ಕೊಡ್ತೀರಿ, ಕೊಟ್ಟೆ ಊಟ ತಿನ್ಸೋದು. ಕೈ ಅದ್ ನೋಡ್ಕೊಂಡಿರ್ತವೆ, ಅವುಗಳಿಗೆ ಊಟ ತಿನ್ಸ್ಕೊಂಡ್ ಆ ಮಗು ಏನ್ ತಿಂತೀನಿ ಅನ್ನೋದೇ ಜ್ಞಾಪಕ ಇರಲ್ಲ. ನೋಡಿ ಈ ತರ ನೋಡಿ ಸಿಕ್ಕಾಪಟ್ಟೆ ನೋಡಿ ಈ ತರದೆಲ್ಲವೂ ಕಾಣ್ಬೋದು. ಜೀವನ ಶೈಲಿಗಳಲ್ಲಿ ಬದಲಾವಣೆ, ಬದುಕಲ್ಲಿ ಬೇರೆ ಬೇರೆ ನೋಡಿ ಆಧ್ಯಾತ್ಮಿಕ ವಿಷಯಕ್ಕೆ ಪ್ರಾಧಾನ್ಯತೆ ಕೊಡದೇ ಇರೋದು, ದೇಹಕ್ಕೆ ನೋಡಿ ಹೆಚ್ಚು ಪ್ರಾಮುಖ್ಯತೆ, ಹೆಚ್ಚು ಎಂಜಾಯ್ಮೆಂಟ್ ಕೂಡ ಪ್ರಯತ್ನ ಮಾಡೋದು. ನೋಡಿ ಅದೇ ಕಡೆಗೆ ಎಲ್ಲ ಸಂಶೋಧನೆಗಳು, ಶಿಕ್ಷಣ ನೋಡಿ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳು ಆ ಕಡೆಗೆ ಏನಕ್ಕೆ? ದೇಹನ ಖುಷಿಯಾಗಿ ಇಂದ್ರಿಯಗಳನ್ನ ಇಡುವಂಥದ್ದು. ನೋಡಿ ಇದು ಆಧ್ಯಾತ್ಮಿಕವಾದಿಗಳು ಅಲ್ಲ, ಅದು ದೇಹವಾದಿಗಳು. ದೈಹಿಕವಾಗಿ ಸುಖ, ನೋಡಿ ದೇಹಕ್ಕೆ ಅನುಕೂಲಕರ ಏನ್ ಬೇಕೋ ದೇಹಕ್ಕೆ ತಿಂತಾ ಇರೋದು. ನೋಡಿ ಹಂಗೆ ಮೊನ್ನೆ ನಾನೊಂದು ಟ್ರೈನಿಂಗ್ ಹೋಗಿದ್ದೆ, ಕೊಡಕ್ಕೆ ಹೋಗಿದ್ದೆ, ಟ್ರೈನಿಂಗ್ ಕೊಡಕ್ಕೆ, ರೈತರ ಕಾರ್ಯಕ್ರಮ. ನೋಡಿ ಅಲ್ಲಿ ನನ್ ಜೊತೆ ಇಬ್ರು ಬಂದಿದ್ರು ನನ್ನ ಕಲೀಗ್ಸ್. ಅವರು ಮಧ್ಯಾಹ್ನ ಲಂಚ್ ಕೊಟ್ರು, ಅವರು ತಗೊಂಡ್ರು, ನಾನು ತಗೊಳ್ಳಿಲ್ಲ. ಅವರು ತಿಂದಾದ್ಮೇಲೆ ರಿಟರ್ನ್ ಬರ್ಬೇಕಾದ್ರೆ ಕಾರಲ್ಲಿ ಅವ್ರು ಕೇಳಿದ್ರು, ನೀವ್ ಯಾಕೆ ಸರ್ ತಿನ್ಲಿಲ್ಲ ಅಂದ್ರು. ಇಲ್ಲ, ನಾನು ಹೊರಗಡೆ ನನ್ ಟಿಫನ್ ಬಾಕ್ಸೆ ನಮ್ಮನೆ ಊಟನೇ ಚೆನ್ನಾಗಿರುತ್ತೆ, ನನಗೆ ಅದನ್ನೇ ತಿಂತೀನಿ. ನೋಡಿ ನಾನು ತಂದಿದ್ದೆ, ನಾನು ತಿನ್ಲಿಲ್ಲ, ನಾನ್ ತಿಂದೆ, ನೀವು ತಿನ್ಬೋದಿತ್ತಲ್ಲ. ಆಮೇಲೆ ಹೇಳಿದ್ಮೇಲೆ ಅವ್ರಿಗೆ ಅರಿವಾಯ್ತು ಅದ್ರೊಳಗಡೆ ಏನ್ ಹಾಕಿದ್ರು ಅಂತ ವಿಚಾರ ಅವ್ರು ಹೇಳಿದ್ರು, ಡಾಲ್ಡಾ ಅಡ್ಗೆ ಮಾಡಿದಾರೆ ಇದು. ಈಗ ನನ್ಗೆ ಅನ್ನಿಸ್ತಾ ಇದೆ ನೀವು ಮಾಡಿದ್ದು ಸರಿ, ನೋಡಿ ನಾವು ತಿನ್ಬಾರ್ದಿತ್ತು, ತಿನ್ಬಿಟ್ರು. ನೋಡಿ ನಾಲ್ಗೆ ಚಪ್ಪಲ ಮತ್ತೆ ಹೊಟ್ಟೆ ಹಸ್ವು ಸಂದರ್ಭ ನೋಡಿ ಅವ್ರು ಹಾಕೋರು ಪಬ್ಲಿಕ್ ಫಂಕ್ಷನ್ ಅಲ್ಲಿ ಒಳ್ಳೆ ಎಣ್ಣೆ ಹಾಕಿ ಮಾಡ್ತಾರ, ಡಾಲ್ಡಾ ಹಾಕಿ ಮಾಡ್ತಾರೆ, ವನಸ್ಪತಿ ಹಾಕಿ ಮಾಡ್ತಾರೆ. ಡಾಲ್ಡಾ ಹಾಕಿ ನೋಡಿ ಚೆನ್ನಾಗ್ ಮಾಡಿರ್ತಾರೆ. ಡಾಲ್ಡಾ ತಿಂದವ್ರು ಏನ್ ಹಾಕ್ತಾರೆ ನೋಡಿ. ಆಮೇಲೆ ಅವ್ರಿಗೆ ರಿಯಲೈಸೇಷನ್ ಆಯ್ತು, ಹಂಗೆ ಚರ್ಚೆ ಮಾಡ್ತಾ ನಾವು ತಿಂದೆ ಇದ್ದಿದ್ರೆ ಚೆನ್ನಾಗಿತ್ತು, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗ್ತಿದಾವೆ ನೋಡಿ, ಎಲ್ಲ ಮಾಡ್ತಾರೆ ಜನ, ಡಾಲ್ಡಾ ಹಾಕ್ಬಿಡ್ತಾರೆ, ನಾವು ತಿಂದಿದ್ರೆ ಚೆನ್ನಾಗಿತ್ತು. ನೋಡಿಗೆ ನಾನ್ ಅನ್ಕೊಂಡೆ, ಕೃಷ್ಣ ಪ್ರಜ್ಞೆ ನಮ್ಮನ್ನು ಎಷ್ಟೊಂದು ರಕ್ಷಣೆ ಮಾಡ್ತಿದ್ಯಲ್ಲಪ್ಪ. ನೋಡಿ ನಾಲ್ಗೆ ನೋಡಿ ಇದು ಬಹಳ ಮುಖ್ಯ ಆಗತ್ತಲ್ಲ ಅಂತ ಅನ್ಸ. ಹಂಗೆ ಆಧ್ಯಾತ್ಮವಾದಿಗಳು ಅಂದ್ರೆ ಹಂಗೆ, ದೇಹವಾದಿಗಳು ಅಂದ್ರೆ ಇನ್ನೊಂಥರ. ನೋಡಿ ಸ್ಪಷ್ಟವಾಗಿ ಕಾಣಬಲ್ಲರು, ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗುತ್ತದೆ ಎನ್ನುವುದನ್ನು ಕಾಣಲಾರರು. ಗೊತ್ತಾಗೋದೇ ಇಲ್ಲ. ನೀವು ತಿಳಿಸೇಳ ಪ್ರಯತ್ನ ಮಾಡಿ, ಇನ್ನೊಂಥರ ಮತ್ತೊಂಥರ ಏನೇನೋ ಮಾಡಿ ಅವ್ರಿಗೆ ಅರ್ಥ ಆಗಲ್ಲ. ಹೌದಾ? ನೀವು ಕರಿತೀರಿ ಆನ್ಲೈನ್ ಕ್ಲಾಸ್ಗೆ, ಬರೋದಿಲ್ಲ. ಬರ್ತಾರೆ, ಒಂದಿನ ಇಡ್ತಾರೆ, ಗಾಯಬ ಬಿಡ್ತಾರೆ ಅಲ್ವಾ? ಅವ್ರಿಗೆ ನಿಲ್ಲೋದೇ ಇಲ್ಲ, ಅರ್ಥ ಆಗಲ್ಲ. ನೀವು ಹಿಂಗೆಲ್ಲ ಏನೇನೋ ವಿಚಾರಗಳು ಹೇಳಕ್ ಹೋಗ್ತೀರಿ ನೋಡಿ, ಹಂಗೆ ಇದು ಬಹಳ ಪ್ರಮುಖ, ಅವ್ರಿಗೆ ಆಸಕ್ತಿ ಇದಲ್ಲ, ಅವ್ರು ನಿಮ್ಮನ್ನೇ ಬೈತಾರೆ ನೋಡಿ. ವಯಸ್ಸಾಗಿರೋರು ನೋಡಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ
ನೋಡ ಅವ್ರ ಮಕ್ಕಳು, ನೋಡಿ ಮೊಮ್ಮಕ್ಕಳು, ಸೊಸೆಯಂದ್ರು, ನೋಡಿ ಅವ್ರಿಗೆ ಸಹಕಾರ ಕೊಡಲ್ಲ. ನೋಡಿದಿರಾ ಈ ತರ ಅನುಭವಿಸ್ತಿರ್ತೀರಿ ನೋಡಿ. ಅವ್ರಿಗೆ ನೋಡಿ ಅರ್ಥ ಆಗಲ್ಲ, ಅವ್ರಿಗೆ ಪ್ರಾಮುಖ್ಯತೆ ಅರ್ಥ ಆಗಲ್ಲ. ಈ ತರದ್ ಬಹಳಷ್ಟು ಜನಕ್ಕೆ ನಿಮ್ಗೆ ಅನುಭವ ಆಗಿದೆ ಅಲ್ವಾ? ನೋಡಿ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಹೌದು ಪ್ರಭು, ಬೆಳಿಗ್ಗೆ ನಾವು ಆನ್ಲೈನ್ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯಲ್ಲಿ ದೊಡ್ಡ ಜಗಳನೇ ಶುರುವಾಗೋಗುತ್ತೆ. ನಮ್ಮ ಮನ್ಯಾಗನು ಹಂಗೆ ಏನ್ ಕೇಳಂಗಿಲ್ಲ ಪ್ರಭು. ಏನು ಬೇರೆ ಕೆಲ್ಸನೇ ಇಲ್ಲ, 3 ಹೊತ್ತು ಅದ್ರಲ್ಲೇ ಮುಳುಗಿರ್ತೀರ. ನೋಡಿ ಅಂತಾರೆ ಪ್ರಭುಜಿ. ನೋಡಿ ನೋಡಿ ನಿಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಅನುಭವ ಇದೆ. ಒಬ್ಬೊಬ್ರಿಗೂ ಒಂದೊಂದರ, ಒಂದೊಂದು ಕುಟುಂಬದಲ್ಲಿ ಒಂದೊಂದರ ನೋಡಿ. ಆದರೆ ಯಾರು ಬೆಳೆದಿಲ್ಲವೋ ನೀವು ಇವಾಗ ಅರ್ಥ ಮಾಡ್ಕೋಬೇಕೀಗ ನೋಡಿ. ಅವ್ರ ಬಗ್ಗೆ ನಿಮ್ಗೆ ಅನುಕಂಪ ಬರ್ಬೇಕೀಗ ನೋಡಿ. ಯಾರು ನಿಮ್ ಬಗ್ಗೆ ಈ ತರ ವಿಚಾರ ಮಾಡ್ತಿದ್ದಾರೋ ನೋಡಿ, ಅವ್ರ ಮನಸ್ಸು ಇನ್ನೂ ಬೆಳೆದಿಲ್ಲ ನೋಡಿ. ಆ ಮೆಚುರಿಟಿ ಅವ್ರಿಗೆ ಬಂದಿಲ್ಲ, ಅನುಭವ ಆಗಿಲ್ಲ. ಅದು ಬಹುನಾಮ್ ಜನ್ಮಾನಾಮ್ ಅಂತ್ಯಲ್ಲಿ ಬರುತ್ತದು ನೋಡಿ. ಇವ್ರು ಇರ್ತಾರಲ್ಲ ಅವ್ರಿಗೆ ಅಂತ್ಯ ಅಲ್ಲ, ಅವ್ರು ಇನ್ನೂ ತುಂಬಾ, ಈಗ ಹೇಳಿದ್ರಲ್ಲ ಮನಶ್ಶಷ್ಟಾನಿ ಕರ್ಷತಿ ನೋಡಿ. 6 ಇಂದ್ರಿಯಗಳ ಜೊತೆ ತುಂಬಾ ಇನ್ನೂ ಕಷ್ಟ ಪಡ್ಕೊಂಡೆ ಹಂಗೆ ಇರ್ತಾರೆ ಅವರು. ಪ್ರಾಣಿಗಳ ತರ ಕಷ್ಟ ಪಡ್ಕೊಂಡಿರ್ತಾರೆ ನೋಡಿ. ಆ ಪ್ರಾಣಿಗಳನ್ನ ಕುಯ್ದು ನೇತ್ ಹಾಕೋದ್ರೇನು ಕೂಡ ಕಟಕನ್ ಮನೆಯಲ್ಲಿ ಅದ್ರ ಪಕ್ಕದಲ್ಲಿ ಇರುವಂತ ಪ್ರಾಣಿ ಏನ್ ಮಾಡ್ತಿರುತ್ತೆ? ಸೊಪ್ಪು ತಿನ್ಕೊಂಡಿರ್ತೈತೆ ಪ್ರಭುಜಿ. ನನ್ನನ್ನು ನಾಳೆ ಕಡಿತಾರೆ ಅನ್ನೋದು ಪ್ರಜ್ಞೆ ಇರಲ್ಲ. ನೋಡಿ ಅದು ನಮ್ಗೆ ಒಂದು ಕನ್ನಡದಲ್ಲಿ ಒಂದು ಪಾಠ ಇತ್ತು. ಏನಾದ್ರ ಹೆಸರು? ಹರಕೆಯ ಕುರಿನ ಅಲ್ಲ, ಯಾವ್ದೋ ಒಂದು ಕುರಿ ನೋಡಿ. ಅದು ಮೇಯ್ತಾ ಇರುತ್ತೆ, ಆ ತೋರಣವನ್ನ ತಿಂತಾ ಇರುತ್ತೆ. ಹೌದಾ? ನೋಡಿ ತೋರಣ ನೋಡಿ ನೋಡಿ, ಕುರಿ ತಿಂತಾ ಇರುತ್ತೆ ನೋಡಿ. ಹಂಗೆ ಈ ನೋಡಿ ಪ್ರಾಣಿ ಅಂದ್ರೆ ಹಂಗೆ. ಯಾರಿಗಾದ್ರೂ ಜ್ಞಾಪಕ ಇದೆಯಾ ಈ ತರದ್ದು? ನೋಡಿ 2 ಕುರಿ. ಏನ್ ಮಾತಾಜಿ? ಅರಿಕೆಯ ಕುರಿನೇ ಪ್ರಭುಜಿ, ಅರಿಕೆಯ ಕುರಿ, ಅದೇ ಪಾಠ. ನೋಡಿ ಏನಿತ್ತು ಮಾತಾಜಿ ಅದ್ರಲ್ಲಿ? ಅದೇ ಇವಾಗ ಹೇಳಿದಲ್ಲ ಪ್ರಭುಜಿ, ಒಂದ್ ಕುರಿನ ಕಡಿತಾ ಇರ್ತಾರೆ, ಇನ್ನೊಂದ್ ಕುರಿ ಹಸು ಮೇಯ್ತಾ ಇರ್ತಾರೆ. ಪಾಠದ ಹೆಸರು ಗೊತ್ತಿಲ್ಲ, ನೆನ್ಪಿಲ್ಲ, ಪಾಠ ನೆನ್ಪಿಲ್ಲ ಪ್ರಭುಜಿ. ಅರಿಕೆಯ ಕುರಿ ನೆನ್ಪಿದೆ ಪ್ರಭುಜಿ, ಅಷ್ಟು ಮಾತ್ರ. ನೋಡಿ ಹರಕೆ ಕುರಿ ಅಂತ ನೋಡಿ, ಆ ತರದ್ದು ಏನೋ ಒಂದು ವಿಚಾರ ನೋಡ. ಆ ಕುರಿ ಇದು ಏನಂತಂದ್ರೆ ನೋಡ್ರಿ, ಹಿಂಗೆ ಒಂದು ಕಟಕ 2 ಕುರಿನ್ ತಂದಿರ್ತಾನೆ. ಒಂದು ಕುರಿಯನ್ನ ಕುಯ್ದು ನೇತ್ ಹಾಕಿರ್ತಾನೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಕುರಿ ಇರುತ್ತೆ ಅದ್ರ ಜೊತೆಗೆ. ಅದಕ್ಕೆ ಇದ್ರ ಬಗ್ಗೆ ಏನು ಚಿಂತನೆ ಇಲ್ಲ ನೋಡಿ. ಪಕ್ಕದಲ್ಲಿ ಇರೋ ನೇತಾಡ್ತಿದೆ ಕುರಿ ನೋಡಿ. ಇದೇನ್ ಮಾಡ್ತಾ ಇದೆ? ಆ ತೋರಣವನ್ನ ಮೇಯ್ತಾ ಇದೆ ನೋಡಿ. ನೋಡಿ ಹಾಕಿರೋ ಹುಲ್ಲನ್ನ ತಿನ್ಕೊಂಡು ಆರಾಮಾಗಿ ಮಜವಾಗಿ, ಎಷ್ಟು ಚೆನ್ನಾಗಿದೆ ಬದುಕು, ಪ್ರಪಂಚ ನೋಡಿ. ನಾಲ್ಗೆ ನೋಡಿ, ಕೊಟ್ಟಿರೋ ಹುಲ್ಲು ಎಷ್ಟು ಚೆನ್ನಾಗಿ ಒಳ್ಳೆ ಹುಲ್ಲು ಕೊಡ್ತಾನೆ ಇವನು ನೋಡಿ ಅನ್ಕೊಂಡು ಅನುಭವಿಸ್ಕೊಂಡಿರುತ್ತೆ. ಹಂಗೆ ಅವ್ರಿಗೆ ಆ ಮನಸ್ಸು ಬೆಳೆದಿರೋದಿಲ್ಲ. ನೀವಾಗ್ಲಿ ನಿಮ್ ಬೇರೆ ಬೇರೆ ನಿಮ್ ಅನುಭವ ಅಕ್ಕಪಕ್ಕ ನಿಮ್ಮ ಅನುಭವದಲ್ಲಿ ಇರೋರು ಆಸಕ್ತಿ ತೋರಿಸ್ತಾ ಇರೋದಿಲ್ಲ. ಇವಾಗ ನಾನು ಏನಂತ ಅರ್ಥ ಮಾಡ್ಕೋಬೇಕು ಈಗ? ಅವ್ರ ಮನಸ್ಸು ಇನ್ನೂ ಬೆಳೆದಿಲ್ಲ, ಅವ್ರ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನ ಪಡೆದಿಲ್ಲ ನೋಡಿ. ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತದೆ ಎನ್ನುವುದನ್ನು ಅವರು ಕಾಣಲಾರರು ಅಂತ ಅರ್ಥ ಮಾಡ್ಕೋಬೇಕು. ಯಾಕಂಗ ಅವ್ರಿಗೆ ನೀವು ಮಾತ್ರ ಹಿಂಗೆ, ಅವ್ರ ಮಾತ್ರ ಯಾಕಂಗೆ? ಅದೇ ಇವಾಗ ಹೇಳಿದ್ರಲ್ಲ ಪ್ರಭು, ಅವ್ರ ಮನಸ್ಸು ವಿಕಸಿತ ಆಗಿಲ್ಲ ಇನ್ನ. ಮತ್ತೆ ಇದೇ ಪ್ರಶ್ನೆನ ಯಕ್ಷ ಯುಧಿಷ್ಠರನ್ಗೆ ಕೇಳ್ತಾರಲ್ಲ ಪ್ರಭು. ನೋಡಿ ಏನಂತ ಕೇಳ್ತಾರೆ ಮಾತಾಜಿ? ಹೇಳಿ ಮಾತಾಜಿ. ಜೈ ಮಾತಾಜಿ. ಅಂದ್ರೆ ಯಾರಾದ್ರೂ ಒಬ್ರು ಸಾಯ್ತಾ ಇದ್ರು, ಯಾವುದು ಅವರು ಯಾವಾಗ್ಲೂ ಮೋಹದಲ್ಲಿ ಇರ್ತಾರೆ ಅಂದ್ರೆ ಅವ್ನ್ ಗೊತ್ತಾಗೋದೇ ಇಲ್ಲ. ಕ್ವಶನ್ ಸರಿಯಾಗಿ ಗೊತ್ತಿಲ್ಲ ಪ್ರಭು, ಬಟ್ ಅವರು ಅದನ್ನೇ ಆನ್ಸರ್ ಹೇಳ್ತಾರೆ. ಒಬ್ರು ಸತ್ತಿರೋರ್ನ ನೋಡಿದ್ರು ಕೂಡ ನಾಳೆ ನಾವು ಇದೇ ಪರಿಸ್ಥಿತಿಗೆ ಬರ್ತೀವಿ ಅನ್ನೋದು ಬಿಟ್ಟು ಅವರು ತುಂಬಾ ಖುಷಿಯಲ್ಲೇ ಇರ್ತಾರೆ. ನೋಡಿ ಅದು ಯಕ್ಷ ಕೇಳುವಂಥದ್ದು ಪ್ರಪಂಚದಲ್ಲಿ ಯಾವುದು ಆಶ್ಚರ್ಯಕರ ವಿಷಯ ಅಂತ. ವೆರಿ ಗುಡ್. ಆಶ್ಚರ್ಯಕರಂ, ಆಶ್ಚರ್ಯ ನೋಡಿ. ಅತ್ಯಂತ ಆಶ್ಚರ್ಯವಾದಂಥದ್ದು ಯಾವುದು ಅಂತ ಕೇಳ್ತಾರೆ ನೋಡಿ. ಅದಕ್ಕೆ ಇದನ್ನ ಹೇಳ್ತಾನೆ ನೋಡಿ. ಏನಂತ? ದಿನ ಸಾಯ್ತಾ ಇರ್ತಾರೆ, ಸಾಯೋದನ್ನ ನೋಡ್ತಿರ್ತಾರೆ ನೋಡಿ. ಅದನ್ನ ನೋಡಿನೂ ಕೂಡ ಇವ್ರು ಹೆಂಗಿರ್ತಾರೆ?
ನನಗ್ ಮಾತ್ರ ಸಾವು ಬರಲ್ಲ, ಪ್ರಪಂಚ. ಈಗ ಹೇಳಿದ್ವಲ್ಲ, ಈಗ ಈ ನೋಡಿ ಆ ಹಾಸನದಲ್ಲಿ ಇಷ್ಟು ಜನ ಸತ್ತಿದ್ದಾರೆ ನೋಡಿ. ಇವತ್ತು ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋಗಿದ್ದಾರೆ, ಸರ್ಕಾರ ತನಿಖೆ ಮಾಡ್ತಾ ಇದೆ, ಯಾಕೆ ಹಿಂಗಾಯ್ತು ಅಂತ ನೋಡಿ. ಯಾಕೆ ಹಿಂಗ ಆಗ್ತಾ ಇದೆ ನೋಡಿ. ಈಗೆಲ್ಲ ಹೊಸದಾಗ ಒಂದು ಆರ್ಡರ್ ಮಾಡಿದ್ದಾರೆ, ಯಾರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಅದನ್ನ ನೋಡಿ ಇಷ್ಟು ದಿನಕ್ಕೆ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ತಿರ್ಲಿಲ್ಲ, ಈಗ ಮಾಡ್ಬೇಕು ಅಂತ ನೋಡಿ. ಅದಕ್ಕೆ ಒಂದು ಅಧಿಸೂಚಿತ ರೋಗಗಳ ಪಟ್ಟಿಗೆ ಸೇರಿಸಿದ್ದಾರೆ ನೋಡಿ. ಹಂಗೆ ನೋಡಿ, ಹೀಗಾಗಿ ಯಾಕೆ ಹಾಸನದಲ್ಲಿ ಇಷ್ಟು ಅಂತ ಗೊತ್ತಾ? ನನ್ನ ಫ್ರೆಂಡ್ ಒಬ್ರು ಬೀದರ್ನವನು ಹಾಸನಕ್ಕೆ ನೋಡಿ ಈ ಬೀಜಗಳನ್ನ ಕಂಪನಿಗೆ ಸೇರ್ಕೊಂಡು ಸೇಲ್ಸ್ ಮ್ಯಾನ್ ಆಗಿ ಮಾರಕ್ ಹೋಗಿದ್ದಾನೆ. ಅಲ್ಲಿ ನೋಡಿದಾನೆ ಬೀದರ್ ಹುಡುಗ ಇವನು, ಹಾಸನದಲ್ಲಿ ಎಲ್ಲೋಡ ಹಂದಿ ಮಾಂಸದ ಅಂಗಡಿಗಳು. ಈತನು ಆಶ್ಚರ್ಯ ನೋಡಿ, ಈ ದಕ್ಷಿಣ ಕರ್ನಾಟಕದಲ್ಲಿ ಹಂದಿ ತಿನ್ನೋದು, ಉತ್ತರ ಕರ್ನಾಟಕದಲ್ಲಿ ತಿನ್ನೋದೇ ಇಲ್ಲ, ತುಂಬಾ ತೀರಾ ಅಸಹ್ಯ ಅದು ನೋಡಿ. ಯಾರಾದ್ರೂ ನೀವು ಉತ್ತರ ಕರ್ನಾಟಕದವ್ರು ಇದ್ರೆ ನಿಮ್ಗೆ ಇದು ಚೆನ್ನಾಗಿ ಅರಿವಾಗತ್ತೆ. ಹಂದಿನ ತಿಂತಾರ ಅಂತಾರಲ್ಲಿ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಯಾರಾದ್ರೂ ಉತ್ತರ ಕರ್ನಾಟಕದವ್ರು ಇದ್ದೀರಾ? ಹಂದಿನ ತಿಂತಾರ, ಆಶ್ಚರ್ಯ ಅವ್ರಿಗೆ ನೋಡಿ. ವಿಶೇಷವಾಗಿ ನೋಡಿ, ಹಾ ನೋಡಿ, ಹಂದಿನೆಲ್ಲ ತಿನ್ನಲ್ಲ, ಅದು ತೀರಾ ಹೊಲಸು ಪ್ರಾಣಿ ಅಂತ ನೋಡಿ. ಈಗ ಉದಾಹರಣೆಗೆ ನಾಯಿನ್ ತಿಂತಾರೆ ಅಂದ್ರೆ ನಿಮ್ಗೊಂಥರ ತುಂಬಾ ತಿರಸ್ಕಾರ ಆಗತ್ತಲ್ವಾ? ನಾಯಿನ್ ತಿಂತಾರ ಅಂತ, ನಿಜವಾಗ್ಲೂ ತಿಂತಾರೆ. ಹಂದಿನ್ ತಿಂತಾರ ಅಂದ್ರೆ ಹಂಗೆ ನೋಡಿ. ಹಾಸನ, ಈ ಕೊಡಗು ನೋಡಿ, ಈ ಭಾಗ, ಈ ಜಿಲ್ಲೆಗಳು ಏನಿದಾವೆ, ಈ ಮಂಡ್ಯ ನೋಡಿ, ಈ ಕೆಲವೊಂದು ಭಾಗಗಳಲ್ಲಿ ವಿಪರೀತ ಹಂದಿ ಮಾಂಸ ತಿಂತಾರೆ ನೋಡಿ. ನೋಡಿ ಅದೆಲ್ಲ ರಿಯಾಕ್ಷನ್ ಆಗ್ತಾ ಇದೆ ಈಗ. ಅವ್ರ ಬದುಕಿನ ಶೈಲಿ ನೋಡಿ, ಯಾರು ಕೆಲಸ ಮಾಡಲ್ಲ ಹೆಚ್ಚಿಗೆ ನೋಡಿ, ಕಳೆ ಒರಿಯಲ್ಲ ನೋಡಿ, ಹೊಲ ಕುಯ್ಯಲ್ಲ ನೋಡಿ, ಇದೇನು ಮಾಡಲ್ಲ, ಎಲ್ಲ ಮಿಷಿನ್ಗಳು ಮಾಡ್ತವೆ ನೋಡಿ. ಬಟ್ಟೆ ಒಗಿಯಲ್ಲ, ಎಲ್ಲ ಮಿಷಿನ್ಗಳು ನೋಡಿ. ಹಿಂಗೆ ಇವಾಗ ಏನಾಗ್ತಾ ಇದೆ ನೋಡಿ, ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ನೋಡಿ? ಹಿಂಗೆ ವಿಚಾರಗಳು ಏನೇನೋ ಅದಕ್ಕೆ ಹೋದ್ರೆ ಆಳಕ್ ಹೋದ್ರೆ ಈ ತರದ ಏನೇನೋ ಊಟ ವಿಚಾರಗಳು. ಮಾಡ್ತಾರೆ ಪ್ರಭುಜಿ, ಊಟ ಮಾಡ್ತಾರೆ, ಕುಂದಿರ್ತಾರೆ ಪ್ರಭುಜಿ. ಅವಾಗ ಬಟ್ಟೆ ಒಗೆಯೋದು, ಹೊಲ್ಕ್ ಹೋಗೋದು ಅವೆಲ್ಲ ಅಂದ್ರೆ ಮನುಷ್ಯರಿಗೆ ಎಲ್ಲ ರೆಸ್ಟ್ ಇರ್ತಿದ್ದಿಲ್ಲ ಪ್ರಭುಜಿ. ಇವಾಗ ರೆಸ್ಟ್ ಊಟ ಮಾಡೋದು ಮಲ್ಕಿದೀವಿ, ಅದಕ್ಕೆ ಅಂತ ಹೇಳಿ ಇವ್ ಜಾಸ್ತಿ ಆಗ್ಯಾವಂತ ಅನಿಸ್ತದ ಪ್ರಭುಜಿ. ನೋಡಿ ಹಂಗೆ ನೋಡಿ, ತಿನ್ಬಾರ್ದೆಲ್ಲ ತಿಂತಾರೆ, ಮತ್ತೆ ಮಾಡ್ಬೇಕಾಗಿದ್ದು ಮಾಡಲ್ಲ ನೋಡಿ. ಹಿಂಗೆಲ್ಲ ಆಗಿ ವಿಚಿತ್ರ ಆಗ್ತಾ ಇದೆ ನೋಡಿ. ಹಿಂಗೆಲ್ಲ ಗಮನಿಸ್ಬೋದು. ಆತ್ಮ ಸಾಕ್ಷಾತ್ಕಾರದಲ್ಲಿ ಪಡ್ಕೊಂಡವ್ರಿಗೆ ಇದೆಲ್ಲ ಕಾಣುತ್ತೆ, ಯಾರು ನೆಲೆ ಪಡ್ಕೊಂಡಿಲ್ವೋ ಅವ್ರಿಗೆಲ್ಲ ಕಾಣಲ್ಲ. ಇಷ್ಟೇ ನೋಡಿ ವ್ಯತ್ಯಾಸ ನೋಡಿ. ಈಗ ಅದಕ್ಕೆ ಈ ಯಾರಿಗೆ ಈ ಆಧ್ಯಾತ್ಮ ಸಾಕ್ಷಾತ್ಕಾರ ನೋಡಿ, ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಿರ್ತಾರೋ, ಕೃಷ್ಣನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾರೋ, ಅದು ಸೃಷ್ಟಿಕರ್ತನನ್ನ ಅರ್ಥ ಮಾಡ್ಕೊಂಡ್ರೆ ಸೃಷ್ಟಿ ಅರ್ಥ ಆಗ್ಬಿಡುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ? ಯಾರಾದ್ರೂ ರಿಪೀಟ್ ಮಾಡ್ಬೋದು ನಾನು ಹೇಳಿದ ವಾಕ್ಯ? ಸೃಷ್ಟಿಕರ್ತನ ಅರ್ಥ ಮಾಡ್ಕೊಂಡ್ರೆ ಸೃಷ್ಟಿ ಅರ್ಥ ಆಗುತ್ತೆ ಪ್ರಭುಜಿ. ಹರೇ ಕೃಷ್ಣ. ಅಷ್ಟೇ ನೋಡಿ, ಇದು ಸೃಷ್ಟಿಕರ್ತನನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಕೃಷ್ಣನಿಗೆ ನೋಡಿ, ಆತನ ನಾಮ ರೂಪ ಗುಣ ಲೀಲಾ ನೋಡಿ, ಆತನ ಧಾಮ, ಈ ತರದೆಲ್ಲ ವಿಚಾರಗಳು ನೋಡಿ. ಭಾಗವತ ಓದ್ತಾ ಹೋಗಿ ನಿಮ್ಗೆ ಬ್ರಹ್ಮಾಂಡ ಎಲ್ಲ ಅರ್ಥ ಆಗುತ್ತೆ. ಭಾಗವತ ಮುಟ್ಟಕ್ ಮೊದ್ಲು ಇವೆಲ್ಲ ಅರ್ಥ ಆಗಿತ್ತ ನಿಮ್ಗೆ? ಬ್ರಹ್ಮಾಂಡ ಎಲ್ಲ ಅರ್ಥ ಆಗಿತ್ತಾ? ಆಗಿರ್ಲಿಲ್ಲ ಪ್ರಭುಜಿ. ಇಲ್ಲ ನೋಡಿ. ಭಗವದ್ಗೀತೆ ಓದಕ್ ಮೊದ್ಲು ಆತ್ಮ ನೋಡಿ, ಈ ವಿಚಾರಗಳೆಲ್ಲ ಮಾತಾಡ್ತಿದೀವಲ್ಲ, ಇವೆಲ್ಲ ಅರ್ಥ ಆಗಿತ್ತಾ? ಅರ್ಥ ಆಗಿರ್ಲಿಲ್ಲ. ನಾವ್ ಅನ್ಕೊಂಡಿರೋದೇ ಸರಿ ಅಂತ ಇದ್ವಿ. ನೋಡಿ, ಏನೇನೋ ಸರಿ ಅನ್ಕೊಂಡ್ಬಿಟ್ಟಿದ್ವಿ ನಾವು ನೋಡಿ. ಹಿಂಗೆ ವಿಚಾರ ಏನಂದ್ರೆ, ಕೃಷ್ಣನ್ಗೆ ನೀವು ಹೆಚ್ಚು ಸಮಯ ಕೊಡ್ತಾ ಬಂದ್ರೆ ಸೃಷ್ಟಿ ಎಲ್ಲ ಅರ್ಥ ಆಗ್ಬಿಡುತ್ತೆ ನೋಡಿ. ಕೆಲವರು ಯೋಗಿಗಳು, ತಪಸ್ವಿಗಳು ನೋಡಿ ಕೂತ್ಕೊಂಡು ಭಗವಂತನನ್ನೇ ಧ್ಯಾನ ಮಾಡ್ತಿರ್ತಾರೆ. ಅವ್ರಿಗೆ ನೋಡಿ ಹಿಂದಿಂದು ಮುಂದಿಂದು ಭವಿಷ್ಯ, ಭೂತ ಭವಿಷ್ಯ ವರ್ತಮಾನ ಎಲ್ಲ ಗೊತ್ತಾಗ್ಬಿಡುತ್ತೆ ನೋಡ. ಎಂತ ಮಟ್ಟಿಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಒಬ್ಬ ರಾಜ ತುಂಬಾ ಅಂದ್ರೆ ಕನ್ಫ್ಯೂಷನ್ ಆದ್ರೆ ಒಬ್ಬ ಸಾಧು ಹತ್ರ ಬಂದು ಮಾರ್ಗದರ್ಶನವನ್ನ ತಗೋತಾರೆ. ಹೌದಾ? ಇದು ನಿಜನಾ ಸುಳ್ಳ ನಾನು ಹೇಳ್ತಿರೋದು? ಹೌದು ಪ್ರಭುಜಿ. ಪರೀಕ್ಷಿತ ಮಹಾರಾಜರೇ ಉದಾಹರಣೆ ಪ್ರಭುಜಿ.
ಆ ಎಲ್ಲರೂ ಇವರೆಲ್ಲ ಒಬ್ಬೊಬ್ರು ಉದಾಹರಣೆನೆ, ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ. ನೋಡಿ, ಗೊಂದಲ ಕನ್ಫ್ಯೂಷನ್ ಆದ್ರೆ ನಾವು ಸ್ವಲ್ಪ ಆಧ್ಯಾತ್ಮಿಕ ತಿಳುವಳಿಕೆ ಇರೋರ ಹತ್ರ ಹೋಗಿ ಕೇಳ್ತಾರೆ. ನೋಡಿ, ನಾನು ನಮ್ಮ ಹಾಸ್ಟೆಲಲ್ಲಿ ನನ್ನನ್ನು ಕೆಲವ್ರು ಗಮನಿಸ್ತಿದ್ರು. ಅವ್ರಿಗೆ ಕೆಲವು ಸತಿ ಬರೋರು ನನ್ನ ಹಾಸ್ಟೆಲ್ಗೆ, ನನ್ನ ರೂಮಿಗೆ ಬಂದು ತುಂಬಾ ಡಿಸ್ಟರ್ಬ್ ಆಗಿರೋರು ಬಂದು ರೂಮ್ ಬಾಗ್ಲಾಕೋರು. ನೋಡಿ, ಆಮೇಲೆ ಒಂದ್ ಫ್ಯೂ ಮಿನಿಟ್ಸ್ ಟೈಮ್ ಇದೆಯಾ ಅಂತ ಕೇಳೋರು. ನೋಡಿ, ಆಮೇಲೆ ಅವ್ರ ಕಷ್ಟ ಎಲ್ಲ ಹೇಳ್ಕೊಳೋರು. ನೋಡಿ, ಅವರು ನೋಡಿ ಆಮೇಲೆ ಅವ್ರಿಗೆ ಸಲಹೆ ಕೇಳೋರು. ಇದು ನೋಡಿ, ಹಿಂಗಿದೆ ನನ್ನ ಸ್ಥಿತಿ ಗತಿ, ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳೋರು. ನೋಡಿ, ಹಂಗೆ ವಿಚಾರಗಳು. ಅವರು ಯಾರೇ ಭೌತಿಕರು ಅಷ್ಟೇನೆ, ನಿಮ್ಮನ್ನ ನೋಡಕ್ಕೆ ಸ್ವಲ್ಪ ಕಿಂಡಲ್ ಎಲ್ಲ ಮಾಡ್ತಿರ್ತಾರೆ, ನೋಡಕ್ಕೆ ನಿಮ್ಗೆ ಗೌರವ ಇಲ್ದಿರ್ತರ ಇರುತ್ತೆ, ಆದ್ರೆ ಒಳಗೆ ಇರುತ್ತೆ. ನಾನ್ ನಿಜ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನೋಡಿ, ಒಂದು ಹಂತ ನೋಡ್ತಾರೆ ನೋಡ್ತಾರೆ ನೋಡ್ತಾರೆ. ನೀವು ಸ್ಥಿರವಾಗಿ ನೋಡಿ, ಇಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ ಸ್ಥಿರವಾಗಿರೋದನ್ನ ಅವರು ಕಂಡ್ರೆ ಪ್ರಾಪಂಚಿಕರು ನೋಡಿ ಬಂದು ಸಲಹೆ ಕೇಳಕ್ ಬರ್ತಾರೆ. ಹಿಂಗಿದೆ ಸ್ಥಿತಿ ಗತಿ ಪರಿಸ್ಥಿತಿ, ಈಗ ನಾನು ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ನೋಡಿ ಚರ್ಚೆ ನೋಡಿ ಮಾರ್ಗದರ್ಶನ ತಗೊಳಕ್ ಬರ್ತಾರೆ. ನೋಡಿ, ಈ ಯಾರು ನಾನು ಹೇಳ್ತಿದ್ದೀನಲ್ಲ ಆಧ್ಯಾತ್ಮಿಕವಾದಿಗಳು, ನೋಡಿ ನಮ್ಮ ಕೈವಾರ ತಾತಯ್ಯ ಅವರು ತಗೊಳ್ಳಿ. ಅವ್ರು ಏನ್ ವೃತ್ತಿ ಮಾಡ್ತಿದ್ರು? ಕೈವಾರ ತಾತಯ್ಯನವರು ಬಳೆ ವ್ಯಾಪಾರ ಪ್ರಭುಜಿ. ಬಳೆ ವ್ಯಾಪಾರಿ ಅವರು, ಗೃಹಸ್ಥರು. ನೋಡಿ, ಅವರು ಯಾವಾಗ ಆಧ್ಯಾತ್ಮಿಕ ಸಾಕ್ಷಾತ್ಕಾರಲ್ಲಿ ನೆಲೆ ನಿಲ್ತಾರೋ ಅಲ್ಲಿಂದ ಆಚೆ ಅವ್ರಿಗೆ ಯಾವ ಮಟ್ಟಕ್ಕೆ ತಿಳುವಳಿಕೆ ಬರುತ್ತೆ ಅಂದ್ರೆ ಕಾಲಜ್ಞಾನವನ್ನ ಬರೀತಾರೆ. ನೋಡಿ, ಕಾಲಜ್ಞಾನ ಬರೆಯಷ್ಟು ಜ್ಞಾನ ಸಿಗುತ್ತೆ ಅವರಿಗೆ. ಅವ್ರು ಎಲ್ಲಿ ಹೋಗಿದ್ರು? ಎಲ್ಲೂ ಹೋಗಿರ್ಲಿಲ್ಲ. ಕೈವಾರದಲ್ಲಿ ಒಂದು ಗುಹೆಯಲ್ಲಿ ಕೂತ್ಕೊಂಡು ನೋಡಿ ಭಗವಂತನ ನಾಮ ಜಪ. ಯಾವ ನಾಮ ಜಪ ಯಾರಾದ್ರೂ ಹೇಳ್ತೀರಾ? ಅವ್ರನ್ನ ಜಪಿಸ್ತಿದ್ದು ಯಾವ ನಾಮ ಜಪ ಮಾಡ್ತಿದ್ರು? ಓಂ ನಾರಾಯಣೀಯ ನಾರಾಯಣಾಯ ನಮಃ. ಹಾ, ನಾರಾಯಣಾಯ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನೋಡಿ, ಓಂ ನಮೋ ನಾರಾಯಣಾಯ. ನೋಡಿ, ಈ ಮಂತ್ರವನ್ನ ಜಪಿಸ್ತಿದ್ವಿ. ನೋಡಿ, ನೀವು ಅಲ್ಲಿಗೆ ಹೋದ್ರೆ ನಿಮ್ಗೆ ಏನಪ್ಪಾ ಇವ್ರು ನಾರಾಯಣಾಯ ಅನ್ನೋದನ್ನ ಬಿಟ್ಟು ನಾರಾಯಣಾಯ ಅಂತ ಆಗ್ತಾರಲ್ಲ. ನೋಡಿ 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 ಹಂಗೆ ನೋಡಿ ಅಲ್ಲಿ ಜಪಿಸ್ತಿದ್ರು. ನೋಡಿ, ಅವ್ರಿಗೆ ಸಿದ್ಧಿ ಆಗ್ಬಿಡ್ತು. ನೋಡಿ, ಹಂಗೆ ಹಂಗೆ ಒಬ್ಬೊಬ್ಬರಿಗೆ ಒಂದೊಂಥರ ಕಾಲಜ್ಞಾನ ಎಲ್ಲ ಗೊತ್ತಾಗ್ಬಿಡ್ತು ಅವ್ರಿಗೆ. ಮುಂದಿಂದು ಹಿಂದಿಂದು ನೋಡಿ, ಹಿಂದಿಂದು ಮುಂದಿಂದು ಎಲ್ಲ ಗೊತ್ತಾಗ್ಬಿಡ್ತು. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಓಂ ನಮೋ ನಾರಾಯಣಾಯ. ನೋಡಿ, ಅಲ್ಲಿ ಹೋದ್ರೆ ಎಲ್ಲರೂ ಇದನ್ನೇ ಹೇಳ್ತಾರೆ. ನೋಡಿ, ಹಂಗೆ ಅವ್ರು ಯಾವುದೇ ಗುರುಕುಲಕ್ಕೆ ಹೋಗಿರ್ಲಿಲ್ಲ. ನೋಡಿ, ಅವ್ರಿಗಾದಂತ ಅನುಭವ ಸಾಕ್ಷಾತ್ಕಾರ ನೋಡಿ ಎಲ್ಲಾನು ಬಹಳ. ನೋಡಿ, ಇವತ್ತು ಎಷ್ಟೋ ಜನ ಅವರ ಅನುಯಾಯಿಗಳಾಗಿ, ಅವರ ಶಿಷ್ಯರಾಗಿ, ಅವ್ರು ಹೇಳ್ಕೊಟ್ಟಂತ ತತ್ವ ಪದಗಳು ಅಂತ ಹೇಳ್ತಾರೆ. ನೋಡಿ, ತತ್ವ ಪದಗಳನ್ನೆಲ್ಲ ಹಾಡ್ತಾರೆ. ಆ ತತ್ವ ಪದಗಳಲ್ಲಿ ಎಷ್ಟೊಂದು ತಿಳುವಳಿಕೆ ಇದೆ ಗೊತ್ತಾ? ಆಶ್ಚರ್ಯ ಆಗತ್ತೆ. ಪುಣ್ಯಾತ್ಮ ಎಲ್ಲೋಗಿ ಎಲ್ಲಿ ಕಲ್ತ್ಕೊಂಡ್ ಬಂದ ಈ ವಿಚಾರಗಳು? ನೋಡಿ, ಒಂದ್ ಕಡೆ ಅವ್ರು ಕೂತ್ಕೊಂಡು ನೋಡ ಕಾಲಜ್ಞಾನ ಅವ್ರು ಹೇಳ್ತಾರೆ. ಮುಂದಕ್ಕೆ ಎಣ್ಣೆ ಇಲ್ದೆ ದೀಪ ಉರಿಯುತ್ತೆ ಅಂತ ಹೇಳಿದ್ರು ಅವ್ರು. ನೋಡಿ, ಹಂಗೆ ಆಯ್ತಾ? ಎಣ್ಣೆ ಇಲ್ದೆ ದೀಪ ಉರಿತಿದ್ಯಾ ಇವತ್ತು? ಎಲೆಕ್ಟ್ರಿಕ್ ಲ್ಯಾಂಪ್ಗಳೆಲ್ಲ ಬಂದಿದೆ. ಹಾ, ನೋಡಿ ಹೆಂಗ್ ಗೊತ್ತಾಯ್ತು ಅವ್ರಿಗೆ ಅಲ್ವಾ? ನೋಡಿ, ಈ ತರದ್ದು ಹಲವಾರು ಕಾಲ ನೋಡಿ ಅವ್ರು ಮಾಡದಂತ ನೋಡಿ ಸೃಷ್ಟಿಕರ್ತನ ಮೇಲೆ ಅವರು ನೋಡಿ ಆಧ್ಯಾತ್ಮಿಕವಾದಿಯಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಂತು ನೋಡಿ ನೋಡಿ ಅವ್ರು ಅದನ್ನೇ ಸಾಧನೆ ಮಾಡ್ತಾ ಹೋದ್ರಲ್ವಾ, ಗೊತ್ತಾಗ್ಬಿಡ್ತು ಅಷ್ಟೇ. ನೋಡಿ ಸೀಕ್ರೆಟ್ ನೋಡಂಗೆ ಆಧ್ಯಾತ್ಮಿಕವಾದಿ ಅಂದ್ರೆ ಹಂಗೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಲ್ಲೋದು ಅಂದ್ರೆ ಹಂಗೆ. ನೋಡಿ, ನೆಲೆಯನ್ನು ಪಡೆದಿಲ್ಲೂ ಅವರು ಪ್ರಯತ್ನ ಪಟ್ಟವರು ಏನಾಗುತ್ತಿದೆ ಅನ್ನೋದು ಅರ್ಥ ಆಗಲ್ಲ. ಕೆಲವ್ರಿಗೆಲ್ಲ ಅರ್ಥ ಆಗಲ್ಲ, ಕೆಲವ್ರಿಗೆಲ್ಲ ಅರ್ಥ ಆಗತ್ತೆ. ಅರ್ಥ ಆದವರೆಲ್ಲ ನೆಲೆ ನಿಲ್ಬೇಕು. ನೆಲೆ ನಿಂತವ್ರು ಅರ್ಥ ಆಗದಿದ್ದವ್ರನ್ನ, ನೆಲೆ ನಿಲ್ದೇ ಇರೋರನ್ನ ಕರ್ಕೊಂಬರೋ ಪ್ರಯತ್ನ ಮಾಡ್ಬೇಕು. ಆ ಪ್ರಯತ್ನದಲ್ಲಿ ಎಲ್ಲರೂ ಬರೋದಿಲ್ಲ.
ಕೆಲವ್ರು ಬರ್ತಾರೆ, ಕೆಲವ್ರು ಬರೋದಿಲ್ಲ. ನೋಡಿ, ನಮಗೂ ಕೂಡ ಸ್ವಲ್ಪ ಆಯ್ಕೆ ಇರಬೇಕು. ನಾವು ಯಾರ ಸಂಘ, ಯಾರ ಪಾರ್ಟಿ ಸೇರ್ಕೋಬೇಕು? ನೆಲೆ ನಿಂತಿರೋರ್ ಪಾರ್ಟಿನೋ, ನೆಲೆ ಬಿಟ್ಟಿರೋರ್ ಪಾರ್ಟಿ ಪಾರ್ಟೀಸ್ ಇರ್ಬೇಕು ಅಲ್ವಾ? ನೋಡಿ, ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ನಮ್ಮ ಹೆಚ್ಚು ಸಮಯ ನೋಡಿ ನಮ್ಮ ಸಂಘ, ನೋಡಿ ನಮ್ಮ ಆಸಕ್ತಿಗಳು, ನೋಡಿ ಎಲ್ಲಾನು ನೋಡಿ ಆ ಕಡೆಗಿರ್ಬೇಕು. ನೋಡಿ, ಈ ಆಧ್ಯಾತ್ಮಿಕ ವಿಷಯದಲ್ಲೂ ಕೂಡ ಬೋಗಸ್ ತತ್ವಗಳನ್ನ ಪ್ರಚಾರ ಮಾಡಕ್ ಬರೋರು ತುಂಬಾ ಜನ ಇದ್ದಾರೆ. ನೋಡಿ, ಒಂದು ಮಾರ್ಕೆಟ್ ಅಂತ ಹೋದ್ರೆ, ನೀವು ಹೈದರಾಬಾದ್ ಚಾರ್ಮಿನಾರ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಏನ್ ಸಿಗುತ್ತೆ? ವಿಶೇಷವಾಗಿ ಏನಕ್ಕೆ ಹೋಗ್ತಾರೆ ಅಲ್ಲಿಗೆ? ಶಾಪಿಂಗ್ ಮಾಡಕ್ಕೆ, ಬಳೆಗಳು ತಗೊಳಕ್ಕೆ. ಬಳೆಗಳು ತಗೊಳಕ್ಕೆ. ಆಮೇಲೆ ಯಾವ್ದಲ್ಲಿ ಬಹಳ ವಿಶೇಷವಾಗಿ ಸಿಗುತ್ತೆ? ಮುತ್ತು. ನೋಡಿ, ಫಾಲ್ಸ್ ಮುತ್ತುಗಳು. ನೋಡಿ, ಅದ್ರಲ್ಲಿ ಬಹಳಷ್ಟು ಅಲ್ಲಿ ಹೋದಾಗ ಬೋಗಸ್ ಕೊಡ್ತಾರೆ, ಗೊತ್ತಾ ನಿಮ್ಗೆ? ನೋಡಿ, ಹೌದು ಯಾವ್ದು ಪ್ರಭು. ಕಡಿಮೆ ರೇಟ್ಗೆಲ್ಲ ಮಾರ್ತಾರೆ. ಅಲ್ಲೋದ್ರೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಬರೀ ಮಣಿಗಳು ತಗೊಂಡ್ ಬಂದ್ಬಿಡ್ತಾರೆ ಪ್ರಭು. ನೋಡಿ, ಹೈದರಾಬಾದ್ ಮುತ್ತು ಅಂತ ಹೇಳಿ. ನೋಡಿ ಏನೇನೋ ವಿಚಾರಗಳು ನೋಡಿ ಈ ತರದ್ ಇರ್ತವೆ. ನೋಡಿ, ಆಧ್ಯಾತ್ಮಿಕ ವಿಷಯದಲ್ಲೂ ಕೂಡ ಇದು ಒಂಥರ ಮಾರ್ಕೆಟ್. ಇಲ್ಲೂ ಕೂಡ ಬಹಳಷ್ಟು ಜನ ಅವ್ರ ಸರಕು ವ್ಯಾಪಾರ ಮಾಡ್ಬೇಕು ಅಂತ ಬರ್ತಾರೆ. ಪ್ರಭುಪಾದರ ಸಂದರ್ಭದಲ್ಲಿ ನೋಡಿ, ನಾನು ನಿಮ್ಗಿಂದ ಹೇಳಿದ್ದೆ, ಕೆಲವರೆಲ್ಲರೂ ಕಾಸಿಗೆ ಮಂತ್ರಗಳು ಮಾರೋದು. ನಾನು ಹೇಳಿದ ಅರ್ಥ ಆಯ್ತಾ? ನೀವು ಕಾಸು ಕೊಟ್ರೆ ನಿಮ್ಗೊಂದು ಮಂತ್ರ ಸಿಕ್ತಿತ್ತು. ಆ ಮಂತ್ರನ ಜಪ ಮಾಡಿದ್ರೆ ಏನ್ ಮಾಡ್ತಿದ್ರು? ಏನೊಂದು ಸಾಧನೆ ಸಿದ್ಧಿ ಅವ್ರಿಗೆ? ಗಾಳಿಯಲ್ಲಿ ತೇಲೋದು ಪ್ರಭುಜಿ. ಗಾಳಿಯಲ್ಲಿ ತೇರೋದು, ಪ್ರಾಪಂಚಿಕದ ಸುಖಗಳು. ನೀರಿನ ನೋಡಿ, ಮೇಲೆ ನಡ್ಕೊಂಡು ಹೋಗೋದು. ನೋಡಿ ಹಿಂಗೆ ನೋಡಿ, TM ಮೆಡಿಟೇಷನ್ ಅಂತ ನಾನು ಹೆಸರೆಲ್ಲ ಹೇಳಕ್ ಇಷ್ಟಪಡಲ್ಲ. ನೋಡಿ, ಈ TM ಮೆಡಿಟೇಷನ್, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ. ನೋಡಿ, ಅವ್ರಿಗೆ ಉದ್ದೇಶ ಏನಾಗಿರುತ್ತೆ ನೋಡಿ, ಅದನ್ನು ಆ ಮೆಡಿಟೇಷನ್ ನೀವು ದುಡ್ಡು ಕೊಟ್ರೆ ನಿಮಗೆ ಒಂದ್ ಮಂತ್ರ ಸಿಗ್ತಾ ಇತ್ತು. ಆ ಮಂತ್ರ ಜಪ ಮಾಡ್ಕೊಂಡು ಹೋದ್ರೆ ಏನಾಗ್ತಿತ್ತು? ತೇಲ್ಬಹುದು, ಎಲಿವೇಟ್ ಅಂತ ಹೇಳ್ತಾರೆ. ನೋಡಿ ನೋಡಿ ಇವರು ಮಹೇಶ್ ಯೋಗಿ ಅಂತ ನೋಡಿ, ಪ್ರಭುಪಾದ ಸಂದರ್ಭದಲ್ಲಿ ಇದ್ರು. ನಾನು ಯಾರ ಬಗ್ಗೆನೂ ನಾನು ಕೆಟ್ಟದಾಗಿ ಮಾತಾಡ್ತಿಲ್ಲ. ನೋಡಿ, ಇಲ್ಲಿ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಕೆಲವೊಂದು ಉದಾಹರಣೆಗಳೆಲ್ಲ ತಗೊಳ್ತಾರೆ. ನೋಡಿ, ಹಿಂಗೆ ಇದ್ರ ಉದ್ದೇಶ ಏನಿದೆಯಲ್ಲ, ಇದು ನೋಡಿ ಬಹಳ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ, ದ ಅಡ್ವಾನ್ಸ್ಡ್ ಟೆಕ್ನಿಕ್ ಆಫ್ ನೋಡಿ ಯೋಗ. ಇಲ್ಲಿ ಕಾಣ್ತಿದ್ಯಾ? ಆರ್ತಿದಾರೆ ಅವರು ಭೂಮಿ ಮೇಲಿಂದ, ಗಾಳಿಯಲ್ಲಿ ತೇಲ್ತಾ ಇದ್ದಾರೆ. ನೋಡಿ, ಯೋಗಿಕ್ ಫ್ಲೈಯಿಂಗ್ ಅಂತ. ಏನ್ ಮಾಡೋದು ಯೋಗಿಕ್ ಫ್ಲೈಯಿಂಗ್ ಮಾಡ್ಕೊಂಡು? ನೋಡಿ, ಅದ್ರ ಮೇಲೆ ಎಲ್ಲ ರಿಸರ್ಚ್. ನೋಡಿ, ಇದು ಅಡ್ವಾನ್ಸ್ಡ್ ಟೆಕ್ನಿಕ್ ಆಫ್ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಇರಬಹುದು. ನೋಡಿ, ಅವ್ರು ತೇಲಬಹುದು. ನೋಡಿ, ಅವ್ರು ತೇಲಬಹುದು, ಅದ್ರಲ್ಲಿ ಏನಿದೆ ಅಲ್ವಾ? ನೋಡಿ, ನಾನು ಯಾವುದೇ ಸಂಸ್ಥೆಯನ್ನ ಇಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ನೋಡಿ, ಯಾವ ಸಂಸ್ಥೆನೂ ಮಾಡ್ತಿಲ್ಲ. ನಾನು ಏನ್ ಹೇಳಕ್ ಹೋಗ್ತಿದ್ದೇನೆ ಅಂದ್ರೆ, ಒಂದು ಮಾರ್ಕೆಟ್ ಅಲ್ಲಿ ವಿವಿಧ ಸರಕುಗಳು ಹೆಂಗೆ ಅಲ್ಲಿ ವ್ಯಾಪಾರಕ್ಕೆ ಇರುತ್ತೋ ಆ ತರ ಆಧ್ಯಾತ್ಮಿಕ ನೋಡಿ ಈ ಒಂದು ಜಗತ್ತಲ್ಲೂ ಕೂಡ ಯಾರ್ಯಾರೋ ಅವ್ರವ್ರ ಸರಕುಗಳನ್ನ ಮಾರಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನೋಡಿ, ಅದನ್ನೇ ಭಾವಾರ್ಥದಲ್ಲಿ ಬಹಳ ಚೆನ್ನಾಗಿ ಪ್ರಭುಪಾದರು ಹೇಳ್ತಾರೆ. ನೋಡಿ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಹಲವಾರು ಮಂದಿ ಆಧ್ಯಾತ್ಮಿಕವಾದಿಗಳಿದ್ದಾರೆ, ಹಲವಾರು ಮಂದಿ ಇದ್ದಾರೆ. ನೋಡಿ, ಅವ್ರದ್ದು ಪ್ರಾಡಕ್ಟ್ಸ್, ಅವ್ರವ್ರ ತತ್ವ ನೋಡಿ, ಅವ್ರ ಸಿದ್ಧಾಂತ ನೋಡಿ, ಅದನ್ನ ಸೇಲ್ ಮಾಡಕ್ ಬರ್ತಾರೆ. ನೋಡಿ, ಕೆಲವೆಲ್ಲ ಚೀಪ್ ಆಗಿ ಸಿಗುತ್ತೆ. ನೋಡಿ, ಕೆಲವೆಲ್ಲ ಪ್ಲೆಷರ್ಸ್ ಕೊಡುತ್ತೆ, ಸುಖ ಖುಷಿ ಕೊಡುತ್ತೆ ಕೆಲವೆಲ್ಲ. ನೋಡಿ, ಹಿಂಗೆಲ್ಲ ನೀವೆಲ್ಲ ಹಿಂಗ್ ತೇಲಿದ್ರೆ ನೀವು ಎಷ್ಟ್ ಚೆನ್ನಾಗಿರುತ್ತಲ್ವಾ ಮಾತಾಜಿ, ಪ್ರಭುಜಿ? ಹಿಂಗ್ ತೇಲ್ಕೊಂಡಿದ್ರೆ ನೋಡೋರೆಲ್ಲ ನಮ್ಗೆ ತುಂಬಾ ಗೌರವ, ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ? ಅಂದ್ರೆ ಇದು ಮನ್ಸಲ್ಲಿ ತೇಳ್ತೀವಿ ಅಂತ ಅಲ್ವಾ ಪ್ರಭುಜಿ? ನಿಜವಾಗೂ ತೇಳ್ತಾರ ಪ್ರಭುಜಿ? ನೋಡಿ, ಅದು ಏನೇ ಆಗ್ಲಿ ವಿಚಾರ ಅವ್ರ ಪ್ರಭುಜಿ. ಈ ಸ್ಕೂಲಲ್ಲಿ ನಾನು 8 years ಕೆಲಸ ಮಾಡಿದೀನಿ ಪ್ರಭುಜಿ. ಅದಕ್ಕೆ ಈ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಏನ್ ಹೇಳ್ತಾ ಇದ್ರು, ಬೆಳಗ್ಗೆ 1 hour ಮಾಡ್ಸೋರು, ಈವ್ನಿಂಗ್ 1 hour ಮಾಡ್ಸೋರು ಪ್ರಭುಜಿ. ಆ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಕ್ಕೋಸ್ಕರ
ಟೀಚರ್ಸ್ಗೆ ಬೆಳಗ್ಗೆ ಒಂದ್ಸಾರಿ, ಬೆಳಗ್ಗೆ 1 hour, ಈವ್ನಿಂಗ್ 1 hour. ಸ್ಟೂಡೆಂಟ್ಸ್ಗೆ ಎವ್ರಿ ಹಾಫ್ ಅನ್ ಅವರ್, ಬೆಳಗ್ಗೆ ಹಾಫ್ ಅನ್ ಅವರ್ ಮಾಡ್ಸೋರು ಪ್ರಭುಜಿ. ಅದಕ್ಕೆ ಸ್ವಲ್ಪ ಗೊತ್ತು ಪ್ರಭುಜಿ, ಅದ್ರ ಬಗ್ಗೆ ಅದಕ್ಕೆ ಕೇಳಿದೆ. ಹಾ ನೋಡಿ ಮಾತಾಜಿ, ನೋಡಿ ಇದನ್ನೇ ಬುದ್ಧನ ವಿಚಾರದಾಗಿ ನೋಡಿ ನಾವ್ ಹಿಂದೆ ಚರ್ಚೆ ಮಾಡಿದ್ವಿ ನೋಡಿ. ಆತ ಇದೇ ತರ ಹಿಂದಿನ ಯುಗಗಳಲ್ಲಿ ಇರೋ ತರ ನೋಡಿ ಆತರ ಮಾಡಕ್ ಹೋಗ್ತಾನೆ, ಆತನ ದೇಹ ಏನಾಗತ್ತೆ ಎಲ್ಲ ಮೂಳೆ ಎಲ್ಲ ಕಾಣ್ತವೆ ಪ್ರಭುಜಿ ಧ್ಯಾನ ಖುಷಿಯ ಕೂತ್ಕೊಂಡಾಗ. ನೋಡಿ ನೋಡಿ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆ ಬುದ್ಧ ಹೆಂಗಾಗ್ಬಿಟ್ಟಿದ್ದಾನೆ. ಕಾಣಿಸ್ತಿದ್ಯಾ? ನನ್ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ಯಾ? ಕಾಣ್ತಾ ಇದೆ ಪ್ರಭುಜಿ ಎಲ್ಲ ಮೂಳೆಗಳೆಲ್ಲ. ನೋಡಿ ಇದನ್ನ ತೋರಿಸಿ ಬುದ್ಧ ಹೇಳ್ತಾನೆ, ಈ ಪ್ರೋಸೆಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾನೆ ಬುದ್ಧ. ನೋಡಿ ಇದನ್ನ ಬಿಡಿಸೋದಕ್ಕೋಸ್ಕರ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ, ನೋಡಿ ನೀವ್ ಹಿಂಗ ಆಗ್ಬಿಡ್ತೀರಿ, ಇದು ಪ್ರೋಸೆಸ್ ಇದಲ್ಲ, ಈ ಯುಗಕ್ಕೆ, ಈ ಸಂದರ್ಭಕ್ಕೆ, ಈ ಕಾಲಕ್ಕೆ ನೋಡಿ ಇದು ಕ್ರಮ ಅಲ್ಲ ಅಂತ ಹೇಳ್ಕೊಡೋದಕ್ಕೋಸ್ಕರ ನೋಡಿ ಆ ತರ ಆಗತ್ತೆ ಬುದ್ಧ ವಿಚಾರ. ನೋಡಿ ಇದೊಂದು ಬುದ್ಧನ ಚರಿತ್ರೆ ಓದಿದ್ರೆ ನೋಡಿ ಅದ್ರಲ್ಲಿ ಸಿಗತ್ತೆ. ನೋಡಿ ಹಿಂಗ ಆಗ್ಬಿಡ್ತೀರಿ, ಇನ್ನೇನು ಆತ್ಮ ಸಾಕ್ಷಾತ್ಕಾರ, ತುಂಬಾ ಮನಸ್ಸು ಕೆಟ್ಟಿದೆ, ವಾತಾವರಣ ತುಂಬಾ ಕಲುಷಿತ ಆಗಿದೆ ನೋಡಿ. ಕೆಲವೊಂದು ನೋಡಿ ಆ ತರದೆಲ್ಲ ಮಾಡಕ್ ಆಗಲ್ಲ ನೋಡಿ. ಅದಕ್ಕೆ ಈ ಕಾಲದಲ್ಲಿ ಏನ್ ಅತ್ಯುತ್ತಮ? ಹರಿನಾಮ ಸ್ಮರಣೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು. ನೋಡಿ ಒಂದೊಂದು ಯುಗಕ್ಕೂ ಒಂದೊಂದು ಇದೆ ಅಲ್ವಾ ನೋಡಿ. ಕೃತಯುಗದಲ್ಲಿ ಈ ಯುಗದಲ್ಲಿ ಜನಕ್ಕೆ ಆಯುಸ್ ಕಮ್ಮಿ ಪ್ರಭು. 100 ವರ್ಷ ಆಯುಸ್ ಅಂದ್ರೆ ಅವ್ರು ಬದುಕಿರೋದೇ 60-70 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ ಆಗುತ್ತೆ. ಹೌದು ಕರೆಕ್ಟ್ ನೋಡಿ. ಹಂಗೆ ಅವ್ರು ಬದುಕೋದೇ ಕಡಿಮೆ ವಯಸ್ಸು ನೋಡಿ. ಕೂತ್ಕೊಂಡ್ರೆ ನಿಂತ್ಕೊಳಕ್ ಆಗಲ್ಲ, ನಿಂತ್ರೆ ಕೂತ್ಕೊಳಕ್ ಆಗಲ್ಲ ನೋಡಿ. ಈ ತರ ವಿಚಿತ್ರಗಳಿದಾವೆ, ಅಂತವೆಲ್ಲ ಮಾಡಕ್ ಕಷ್ಟ ನೋಡಿ. ಕೃತಯುಗದಲ್ಲಿ ಧ್ಯಾನ ಮಾಡ್ತಿದ್ರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ. ತ್ರೇತಾಯುಗದಲ್ಲಿ ಯಜ್ಞ, ಯಾಗ, ಹೋಮ, ಹವನಗಳು ಮಾಡ್ತಿದ್ರು ನೋಡಿ. ದ್ವಾಪರ ಯುಗದಲ್ಲಿ ನೋಡಿ ಶ್ರೀ ವಿಗ್ರಹಗಳೆಲ್ಲ ಮಾಡ್ತಿದ್ರು, ದೇವಸ್ಥಾನಗಳೆಲ್ಲ ಕಟ್ತಿದ್ರು ನೋಡಿ. ಇವತ್ತಿರುವಂತಹ ಹಲವಾರು ದೇವಸ್ಥಾನಗಳು ದ್ವಾಪರ ಯುಗದಲ್ಲಿ ಕಟ್ಟಿರುವಂತದ್ದು. ದೊಡ್ಡ ದೊಡ್ಡ ದೇವಸ್ಥಾನಗಳು ಏನಿದಾವೆ ಅವೆಲ್ಲ ನೋಡಿ ನಮ್ಮ ನೋಡಿ ದೊಡ್ಡ ವಿಗ್ರಹಗಳು. ಇವತ್ತ ಅವಕ್ಕೊಂದು ಹೂವಿನ ಹಾರ ಹಾಕ ಕೂಡ ಆಗಲ್ಲ ನಮ್ಮ ಕೈಯಲ್ಲಿ, ಅಷ್ಟು ದೊಡ್ಡ ವಿಗ್ರಹ ನೋಡಿ. ಅಂತ ವಿಗ್ರಹಗಳು ನೋಡಿ. ಈ ಕಲಿಯುಗದಲ್ಲಿ ನಮ್ಗಿರುವಂತದ್ದು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಶ್ರೀಲ ಪ್ರಭುಪಾದ ಕೊಟ್ಟಿರುವಂತ ಮಾರ್ಗ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಹಲವಾರು ಮಂದಿ ಆಧ್ಯಾತ್ಮಿಕವಾದಿಗಳಿದ್ದಾರೆ, ಆದರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ಇಲ್ಲದವರು ಜೀವಿಯ ದೇಹದಲ್ಲಿ ಹೇಗೆ ಬದಲಾವಣೆಗಳಾಗುತ್ತಿವೆ ಎನ್ನುವುದನ್ನು ಕಾಣಲಾರರು ನೋಡಿ. ದೇಹ ನಮ್ಗೆ ಗೊತ್ತಾಗಲ್ಲ ನೋಡಿ. ನಮ್ ದೇಹನ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ನೋಡಿ. ಇದನ್ನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ನೋಡಿ. ನಮ್ಗೆ ಅರ್ಥನೇ ಗೊತ್ತಾಗ್ದೇನೆ ನಮ್ ದೇಹ ಆಗ್ಬಿಟ್ಟಿದೆ. ಬುದ್ಧಿವಂತರಾದವ್ರಿಗೆ ಇದೆಲ್ಲ ಗೊತ್ತಾಗ ನೋಡಿ, ದೇಹದಲ್ಲಿ ಆಗುವಂತ ಬದಲಾವಣೆಗಳು. ಈ ಸಂದರ್ಭದಲ್ಲಿ ಯೋಗಿನಃ ಎನ್ನುವ ಪದವು ಮಹತ್ವದ್ದು. ಇಂದು ಯೋಗಿಗಳೆಂದು ಕರೆಸಿಕೊಳ್ಳುವವರು ಅನೇಕರಿದ್ದಾರೆ ನೋಡಿ. ಇವಾಗ ಅದನ್ನೇ ನಾನು ಈಗ ತೋರಿಸಿದ್ದು ನೋಡಿ. ಇವತ್ತಿನ ಆಧ್ಯಾತ್ಮಿಕವಾದಿಗಳು ಯಾರ್ಯಾರೆಲ್ಲ ಏನೇನೋ ಮಾರ್ಕೆಟಿಂಗ್ ಮಾಡ್ತಿದಾರಲ್ಲ ನೋಡಿ, ದುಡ್ಡಿಗೋಸ್ಕರ ಮಾರ್ಕೋತಾರೆ, ಮಂತ್ರ ಮಾರ್ಕೋತಾರೆ, ಅವ್ರ ಕೋರ್ಸ್ಗಳು ಮಾರ್ಕೋತಾರೆ ನೋಡಿ. ಏನೇನೋ ಪದಗಳು ಅವುಗಳಿಗೆಲ್ಲ, ಇನ್ನರ್ ಇಂಜಿನಿಯರಿಂಗ್ ಅಂತೆ ನೋಡಿ, ಇನ್ನೇನೋ ಕ್ರಿಯೆಗಳಂತೆ. ನಾನೆಲ್ಲ ಹೆಸರುಗಳು ಹೇಳಕ್ ಹೋಗಲ್ಲ, ನೀವೇ ಅರ್ಥ ಮಾಡ್ಕೊಡಿ ನೋಡಿ. ಇವುಗಳಿಂದ ಯಾವುದು ನೋಡಿ, ನಾನು ಇವಾಗ ಹಿಂದೆ ತೋರ್ಸದ್ನಲ್ವಾ, ಶ್ರಮಯೇವೈ ಕೇವಲ ನೋಡಿ. ಮೊದಲನೇ ಸ್ಕಂದದ 2ನೇ ಅಧ್ಯಾಯದ ಯಾವುದೋ ಒಂದು ಶ್ಲೋಕ, ವಿಶ್ವಕ್ಷೇಣ ಬಗ್ಗೆ ನಾವು ವಿಚಾರ ನೋಡಿ. ಅಲ್ಲಿ ಓದದ್ವಲ್ವಾ, ಶ್ರಮಯೇವೈ ಕೇವಲಂ, ಉಪಯೋಗನೇ ಇಲ್ಲ. ನಿಜ ಹೇಳ್ತಿದ್ದೀನಿ ಕೇಳಿ. ಈ ವಿಶ್ವಕ್ಷೇಣ, ಕೃಷ್ಣನ ಬಿಟ್ಟು, ಭಗವಂತನ ಬಿಟ್ಟು ಬಾಕಿ ವಿಚಾರ, ಪ್ರಯತ್ನಗಳು, ಯೋಗ ಸಂಘಗಳು, ಸಂಸ್ಥೆಗಳು ನೋಡಿ, ಆಶ್ರಮಗಳು, ಇನ್ನೇನೇನೆಲ್ಲ ಹೆಸರು ಇಟ್ಕೊಂಡು ಮಾಡ್ತಿದ್ರು, ಕೃಷ್ಣನ್ ಬಗ್ಗೆ ಅವ್ರು ಹೇಳಿದ್ರೆ ಸರಿ ನೋಡಿ. ಭಗವಂತನ ವಿಚಾರ ಹೇಳಲಿಲ್ವೋ, ಶ್ರಮಯೇವೈ ಕೇವಲ, ಇಷ್ಟೇ ನೋಡಿ. ಇದು ನಾನು ಇಸ್ಕಾನಿನ ಅನುಯಾಯಿಗೆ ಹೇಳ್ತಾ ಇಲ್ಲ ನೋಡಿ, ಹಂಗೆ ಗಮನಿಸಿ ನೋಡಿ. ಏನು ಪ್ರಾಣಾಯಾಮ ಹೇಳ್ಕೊಡ್ತಾರೆ, ಏನ್ ಇನ್ನರ್ ಇಂಜಿನಿಯರಿಂಗ್ ಹೇಳ್ಕೊಡ್ತಾರೆ ನೋಡಿ, ಇನ್ನೊಂದು ಮತ್ತೊಂದು ಏನೇನೋ ಹೇಳ್ಕೊಡ್ತಾರೆ
ಅವೆಲ್ಲ ನಾವು ಈ ದೇಹ ಬದಲಾವಣೆ ಆಗದೆ ಇರೋದನ್ನೆಲ್ಲ ಉಳಿಸುತ್ತಾ, ತಡೆಯುತ್ತಾ? ತಡೆಯೋದಿಲ್ಲ. ತಡೆಯಲ್ಲ. ಸಾಯೋದನ್ನ ತಡೆಯುತ್ತಾ? ನಾವು ಎಲಿವೇಟ್ ಆಗ್ಬೋದಾ? ಫ್ಲೈಯಿಂಗ್ ಆಗ್ಬೋದು. ಸಾಯೋದ್ರಿಂದ ತಡೆಯುತ್ತಾ? ತಡೆಯೋದಿಲ್ಲ. ನೋಡಿ, ಅದನ್ನೇ ಆದಿಶಂಕರಾಚಾರ್ಯರು ಹೇಳ್ತಿದ್ರು. ನೋಡಿ, ಅವ್ರು ಹೇಳ್ತಿದ್ರು ವ್ಯಾಕರಣ ಡುಮ್ ಡ್ರುಗ್ ಗಣಿತೆ ಅಂತ ಹೇಳಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ನೋಡಿ ನೋಡಿ ಪಾಹಿ ಮುರಾರೆ. ನೋಡಿ, ಅದ್ರಲ್ಲಿ ಹೇಳ್ತಿದ್ರು ನಹಿ ನಹಿ ರಕ್ಷತಿ ಡುಮ್ ಡ್ರುಗ್ ಗಣಿತೆ. ಕೇಳಿದಿರ ಈ ತರ? ನಹಿ ನಹಿ ರಕ್ಷತಿ, ರಕ್ಷಣೆ ಮಾಡೋದಿಲ್ಲ. ನೋಡಿ, ಹಂಗೆ ಈ ಸಂದರ್ಭದಲ್ಲಿ ಯೋಗಿನಃ ಎನ್ನುವ ಪದವು ಮಹತ್ವದ್ದು. ಇಂದು ಯೋಗಿಗಳೆಂದು ಕರೆಸಿಕೊಳ್ಳುವವರು ಅನೇಕರಿದ್ದಾರೆ. ಯೋಗಿಗಳ ಸಂಘಗಳೆಂದು ಕರೆಸಿಕೊಳ್ಳುವ ಎಷ್ಟೋ ಸಂಘಗಳಿವೆ. ಆದರೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ಅವರು ಕುರುಡರು. ನೋಡಿ, ಎಲ್ಲ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಳ್ಬಹುದು. ಪ್ರಾಣಾಯಾಮ ಅಂತೆ, ನೋಡಿ ಇನ್ನೊಂದು ಕ್ರಿಯೆ ಸುದರ್ಶನ ಕ್ರಿಯೆ ಅಂತೆ, ನೋಡಿ ಇನ್ನರ್ ಇಂಜಿನಿಯರಿಂಗ್ ಅಂತೆ, ಮತ್ತೊಂದು ಇನ್ನೊಂದು ಏನೇನೋ ಹೇಳ್ಕೊಡ್ಬಹುದು. ಅದರಿಂದ ನಾವು ಆರ್ಟ್ ಆಫ್ ಲಿವಿಂಗ್ ಎಲ್ಲ ಕಲ್ತ್ಕೋಬಹುದು. ಆದ್ರೆ ನೋಡಿ, ಸಾವಿಂದ ರಕ್ಷಣೆ ಮಾಡುತ್ತಾ ಅನ್ನೋದು ವಿಚಾರ. ಕೃಷ್ಣನಿಗೆ ಪ್ರಿಯ ಮಾಡುತ್ತಾ ಅನ್ನೋದು ವಿಚಾರ. ನೋಡಿ, ಕೃಷ್ಣನಿಗೆ ಇದರಿಂದ ನೋಡಿ, ಅದನ್ನೇ ಅವಾಗಲೇ ಓದಿದ್ದು, ಶ್ರಮಯವೇ ಕೇವಲ ಶ್ಲೋಕದಲ್ಲಿ ಓದಿದ್ವಲ್ವಾ. ನೋಡಿ, ನಾನು ಎಲ್ಲ ಸಂಸ್ಥೆ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅವ್ರಿಗೆಲ್ಲ ನಾವು, ಯಾಕಂದ್ರೆ ಅದರಿಂದ ತುಂಬಾ ಬದಲಾವಣೆಗಳೆಲ್ಲ ತರ್ತಾರೆ. ನಾನು ಗಮನಿಸಿದ್ದೀನಿ. ಅದಕ್ಕೋಸ್ಕರ ನಾನು ಮತ್ತೆ 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 ಹೇಳ್ತಿದ್ದೀನಿ, ಎಲ್ಲರ ಬಗ್ಗೆ ಗೌರವ ಇದೆ. ಅದು ಯಾರ್ಯಾರು ಯಾವ್ಯಾವ್ದು ಸಂಸ್ಥೆಗಳಿದಾವೆ ಎಲ್ಲರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಆದ್ರೆ ಒಂದೇ ಒಂದು ಪ್ರಶ್ನೆ ಅಂದ್ರೆ, ನೋಡಿ ಈ ಶ್ಲೋಕ ಈ ಸಾಲಲ್ಲಿ ಹೇಳ್ತಿದ್ದಾರೆ ನೋಡಿ, ಅದನ್ನ ಸಾವಿಂದ ರಕ್ಷಣೆ ಮಾಡುತ್ತಾ? ನಹಿ ನಹಿ ರಕ್ಷತೆ. ನೋಡಿ, ಡುಮ್ ಡ್ರುಗ್ ಗಣಿತೆ ಅಂತ ಒಬ್ಬ ಪಂಡಿತ ಆಗ್ಬಹುದು. ನೋಡಿ, ಒಬ್ಬ ಒಳ್ಳೆ ಆರೋಗ್ಯ ಹೆಚ್ಚು ಮಾಡ್ಕೊಳ್ಳುವಂತ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ಬಹುದು. ನೋಡಿ, ಕೆಲವೆಲ್ಲನೂ ತುಂಬಾ ಚೆನ್ನಾಗಿ ಜೀವನದಲ್ಲಿ ಬದುಕುವ ಕಲೆಗಳೆಲ್ಲ ಹೇಳ್ಕೊಡ್ಬಹುದು. ಹೇಗೆ ನೋಡಿ, ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡು, ನೋಡಿ ಒಳ್ಳೆ ಮನಸ್ಸು ಎಲ್ಲ ಇಟ್ಕೊಂಡು ಭೌತಿಕ ಪ್ರಪಂಚವನ್ನ ಭೋಗಿಸೋದ್ರ ಬಗ್ಗೆ ಹೇಳ್ಕೊಡ್ಬಹುದು. ನೋಡಿ, ನಮ್ಗೆ ಇಲ್ಲಿ ಪ್ರೂಪಾದ್ರು ಇಲ್ಲಿ ಹೇಳ್ತಿದ್ದಾರೆ, ಆದರೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ಅವರು ಕುರುಡರು. ಇದು ವಿಷಯ. ನೋಡಿ, ಬಾಕಿ ಎಲ್ಲ ವಿಚಾರ ಓಕೆ. ನೋಡಿ, ಅವರು ಈ ಕೆಟ್ಟ ಚಟಗಳನ್ನೆಲ್ಲ ಬಿಡಿಸಿ ಸತ್ವಗುಣ ಕರ್ಕೊಂಬರ್ತಾರೆ. ಸೂಪರ್, ವಂಡರ್ಫುಲ್. ನೋಡಿ, ಈ ವಿಷಯವಾಗಿ ನಮ್ಗೆ ಎಲ್ಲರ ಬಗ್ಗೆ ಗೌರವ ಇದೆ. ಯಾರಾದ್ರೂ ಹುಡುಗರನ್ನ ಸತ್ವಗುಣ ಸತ್ವಗುಣ ಬಿಡಿಸುತ್ತಾ? ಸತ್ವಗುಣ ಇದ್ದವರು ಮುಕ್ತಿ ಪಡ್ಕೊಂತಾರ? ಈ ಭಗವದ್ಗೀತೆ ಈ ಅಧ್ಯಾಯದಲ್ಲೇನೆ, ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಿದ್ರಲ್ವಾ, ಸತ್ವಗುಣ ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋ ಗರ್ವ ಇರುತ್ತೆ ಅವ್ರಿಗೆ. ಸುಖ ಜ್ಞಾನ ಅಷ್ಟೇ ಎದುರಲ್ಲೇ ಇರುತ್ತಾರೆ. ಸುಖದಲ್ಲಿ ಬಂಧನ ಆಗ್ತಾರೆ. ನೋಡಿ, ಇದು ವಿಚಾರ. ಇದು ವಿಶೇಷ. ನಾನು ಪಾಯಿಂಟ್ ಟು ಬಿ ನೋಟೆಡ್ ಇದು. ನೋಡಿ, ಇವ್ರಿಗೆ ಇಸ್ಕಾನ್ ಅನುಯಾಯಿಗಳಿಗೆ ಬೇರೆಯವ್ರನ್ನೆಲ್ಲಾನು ಅವರು ವಿರೋಧ ಮಾಡ್ತಾರೆ, ಕೆಟ್ಟದ ಮಾತಾಡ್ತಾರೆ. ಹಂಗಲ್ಲ ನೋಡಿ, ಹಂಗಲ್ಲ, ನಿಜವಾಗ್ಲೂ ಹಂಗಲ್ಲ. ನೋಡಿ, ಬೇರೆ ಎಲ್ಲರ ಬಗ್ಗೆ ಅತ್ಯಂತ ಹೆಚ್ಚು ಗೌರವ ಇಟ್ಕೊಂಡು, ಆದ್ರೆ ಏನೋ ಒಂದು ವಿಚಾರ ಇಲ್ಲಿದೆ ನೋಡಿ, ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ಅವರು ಕುರುಡರು ಅನ್ನೋ ವಿಚಾರ ಅಲ್ವಾ? ಅಂದ್ರೆ ನಾನು ಇಸ್ಕಾನ್ ಬಿಟ್ಟು ಬೇರೆ ಯಾರು ನೋಡಿ ಒಳ್ಳೇದಲ್ಲ, ಎಲ್ಲರೂ ಕುರುಡರು ಅಂತ ಹಂಗೂ ಹೇಳ್ತಾ ಇಲ್ಲ ನಾನು. ಮತ್ತೆ ಹೆಂಗ್ ಹೇಳ್ತಿದ್ದೀವಿ ಹೇಳಿ? ಯಾರೆಲ್ಲ ಆಧ್ಯಾತ್ಮಿಕ ವಿಚಾರ ನೋಡಿ, ಭಗವಂತ, ವಿಶ್ವಕ್ಷೇಣ, ನೋಡಿ ಕೃಷ್ಣ, ನೋಡಿ ಸೃಷ್ಟಿಕರ್ತ, ನೋಡಿ ಇದ್ರ ಬಗ್ಗೆ ಹೇಳ್ಕೊಡ್ತಾರ, ಅವರೆಲ್ಲ ಅಧಿಕೃತಾನೆ. ಇಷ್ಟೇ ನೋಡಿ, ಇದ್ರಲ್ಲಿ ಇಲ್ಲ ಇಸ್ಕಾನ್ ಮಾತ್ರ ಹಂಗೆ ಹೇಳ್ತಾ ಇಲ್ಲ. ಬೇರೆ ಅಧಿಕೃತವಾದಂತ ಬೇರೆ 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 ಯಾವ್ಯಾವ್ದೆಲ್ಲ ಸಂಸ್ಥೆಗಳಿದಾವೋ ಅವರೆಲ್ಲರೂ ಇದ್ದಾರೆ. ಇಸ್ಕಾನ್ ಮಾತ್ರ ಅಂತ ಹೇಳ್ತಾ ಇಲ್ಲ ನಾನು. ನೋಡಿ, ಹಂಗೆ ಭಗವಂತನ ಬಗ್ಗೆ ಹೇಳ್ಕೊಡೋರೆಲ್ಲರೂ ಅಧಿಕೃತ. ಆತ್ಮದ ಬಗ್ಗೆ ಜಾಗೃತಿ ಮೂಡಿಸೋರು, ನೋಡಿ ಭಗವದ್ಗೀತೆ ಭಾಗವತದ ಪ್ರಕಾರ ಬದುಕಿರೋರು, ತತ್ವ ಹೇಳ್ಕೊಡೋರು ಅಧಿಕೃತ. ಇಷ್ಟೇ ಅಲ್ವಾ? ಅವರು ಯಾವುದೋ ಬಗೆಯ ಅಂಗ ಸಾಧನೆಯ ಹುಚ್ಚಿಗೆ ಬಿದ್ದವರು. ಯಾವ ಮಟ್ಟಕ್ಕೆ ಅಂಗ ಸಾಧನೆ ಅಂದ್ರೆ,
ನೋಡಿ ಇವತ್ತು ಯೋಗ ಫಾರ್ ಡಾಗ್ಸ್ ಇದೆ. ನಾನು ಹಿಂದೆ ಫೋಟೋ ತೋರಿಸಿದ್ದೆ, ನಾನು ಜ್ಞಾಪಕ ಇದೆಯಾ ನಿಮ್ಗೆ? ಹೌದು ನೋಡಿ ಪ್ರಭುಜಿ, ನಾಯಿಗಳಿಗೆ ಯೋಗ ಮಾಡೋದು. ನೋಡಿ ಈ ಬ್ಯೂಟಿ, ದೇಹದ ನೋಡಿ ಆಕರ್ಷಣೆ. ಒಳ್ಳೆ ನನ್ಗೊಬ್ಬ ಫ್ರೆಂಡ್ ಸಿಕ್ಕಿದ್ದ ನೋಡಿ, ಅದ ಹೆಸರು ಹೇಳಲ್ಲ ನೋಡಿ. ಆತ ಯಾವ್ದೋ ಒಂದು, ಈಗ ಹೇಳಿದ್ರೆ ನೋಡಿ ತಪ್ಪಾಗತ್ತೆ, ಅವನು ಯಾವ್ದೋ ಒಂದು ದೊಡ್ಡ ಇವತ್ತಿನ ಪ್ರಸಿದ್ಧ ಸಂಸ್ಥೆ, ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಸಾಧನೆ ಮಾಡ್ತಾ ಇದ್ದ. ಅವನು ಅವಾಗವಾಗ ಬಂದು ನಾನು ಕೇಳ್ತಿದ್ದ, ನನ್ನ ಮುಖದಲ್ಲಿ ಏನಾದ್ರೂ ದಿವ್ಯವಾದಂತ ಲಕ್ಷಣಗಳು ಕಾಣಿಸ್ಕೊತಾ ಇದಾವ. ಅವನು ಒಂದು ಸಂಸ್ಥೆಗೆ ಹೋಗ್ತಿದ್ದ, ಯಾವ್ದೋ ಒಂದು ಇದಕ್ಕೆ ಹೋಗ್ತಿದ್ದ ನೋಡಿ. ಅಲ್ಲಿ ಹೋಗಿ ಬಂದು ಅವನಿಗೇನು ಬಯಸ್ತಿದ್ದ ಅಂದ್ರೆ, ಅವನ ಮುಖದಲ್ಲಿ ಒಂದು ಕಾಂತಿ ಬರ್ಬೇಕಂತ ನೋಡಿ. ಆ ಥರದ್ ಏನಾದ್ರು ಕಾಣಿಸ್ತಿದ್ಯಾ, ಇವಾಗ ಏನಾದ್ರು ಕಾಣಿಸ್ತಿದ್ಯಾ ಅಂತ ಅವಾಗ ಬಂದು ಕೇಳ್ತಿದ್ದ. ಅವನು ಯಾಕೆ ಯೋಗ ಮಾಡ್ತಿದ್ದಾನೆ ಹೇಳಿ ಈಗ? ಅವನ್ ಇದರಿಂದ ಬಾಡಿ ಏನ್ ಚೆನ್ನಾಗಿರುತ್ತೆ ಪ್ರಭುಜಿ, ಅವನ್ ಬಾಡಿ ಚೆನ್ನಾಗ್ ಕಾಂತಿಯಿಂದ ಇರ್ಬೇಕು ಅಂತ ಅಷ್ಟೇ ಪ್ರಭು. ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಅಂತ ನೋಡಂಗೆ ಮತ್ತೊಂದು ಹೇಳ್ತಿದ್ರಲ್ಲ, ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಅವನು ನೋಡಿ ಎಲ್ಲರೂ ಆಕರ್ಷಿತರಾಗ್ಬೇಕು ನೋಡಿ. ಆಕರ್ಷಿತರಾಗಿ ನೋಡಿ ಅವನಿಗೆ ಇನ್ನೂ ಹೆಚ್ಚಿನ ಸುಖ ಭೋಗಗಳು ಸಿಗ್ಬೇಕು ನೋಡಿ. ಈ ಬ್ಯೂಟಿ ಕಾನ್ಶಿಯಸ್, ಅದಕ್ಕೋಸ್ಕರ ಯೋಗ ಮಾಡೋದು ನೋಡಿ. ಕೆಲವರೆಲ್ಲ ಫಿಲ್ಮ್ ಸ್ಟಾರ್ಗಳೆಲ್ಲನೂ ಯೋಗ ಮಾಡ್ತಾರೆ, ಗೊತ್ತಾ? ಏನಕ್ಕೆ ಯೋಗ ಮಾಡ್ತಾರೆ? ದೊಡ್ಡ ಯೋಗ ಟೀಚರ್ಸ್ನೆಲ್ಲ ಇಟ್ಕೊಂಡಿರ್ತಾರೆ ಅವ್ರು ನೋಡಿ. ಇಲ್ಲಿ ಕಾಣ್ತಿದ್ಯಾ ಯೋಗ ಫಾರ್ ಡಾಗ್ ಅಲ್ವಾ? ನೋಡಿ ಕೆಲವರು ದೊಡ್ಡ ಯಾರು ಯೋಗ ಟೀಚರ್ಸ್ ಎಲ್ಲಾನು ದೊಡ್ಡ ಫಿಲಂ ಸ್ಟಾರ್ಗಳಿಗೆ ಯೋಗ ಟೀಚರ್ ಆಗಿದ್ರು, ಗೊತ್ತಾ? ನೋಡಿ BK ಸಯ್ಯಂಗಾರ್ ಅಂದ್ರೆ ಬಹಳ ಫೇಮಸ್ ನೋಡಿ. ಇಲ್ಲಿ ಕಾಣ್ತಿದ್ಯಾ BK ಸಯ್ಯಂಗಾರ್? ಕಾಣ್ತಾ ಇದೆ, ಯೋಗ ಗುರುಗಳು ನೋಡಿ. ಇವರು ದೊಡ್ಡ ಸ್ಟಾರ್ಗಳಿಗೆಲ್ಲ ಯೋಗ ಹೇಳ್ಕೊಡೋರು ನೋಡಿ. ಇವ್ರ ಬಗ್ಗೆ ನನ್ ಗೌರವ ಇದೆ. ನೋಡಿ ಇವ್ರ ಬಗ್ಗೆ ನಾನು ಕೆಟ್ಟದ ಮಾತಾಡ್ತೀನಿ ಹಂಗಲ್ಲ, ದಯವಿಟ್ಟು ಆ ತರದಲ್ಲಿ ತಪ್ಪಾಗಿ ಅರ್ಥ ಮಾಡ್ಬೇಡಿ. ಆದ್ರೆ ಏನು ಪ್ರಧಾನ ಆಗಿತ್ತು ಅನ್ನೋದು ವಿಚಾರ. ಏನಕ್ಕೋಸ್ಕರ ನೋಡಿ, ಇವರು ದೊಡ್ಡ ಸ್ಪೋರ್ಟ್ಸ್ ಮೆನ್ಗಳಿಗೆ, ಫಿಲಂ ಸ್ಟಾರ್ಗಳಿಗೆ ನೋಡಿ ಇವ್ರಿಗೆಲ್ಲ ಯೋಗ ಹೇಳ್ಕೊಡ್ತಿದ್ರು ಬಾಡಿ ನೋಡಿ. ಫಿಟ್ ಆಗಿರ್ಬೇಕು ಅಂತ ಹೇಳ್ಕೊಡೋದು. ಫಿಟ್ ಆಗಿರ್ಬೇಕು, ನೋಡೋರು ಚೆನ್ನಾಗಿ ಕಾಣ್ಬೇಕು, ಇನ್ನೂ ಮಾಡ್ತಿರುವಂತ ಭೌತಿಕ ನೋಡಿ ಏನಿದಾವೋ ಅವುಗಳನ್ನ ಇನ್ನೂ ಚೆನ್ನಾಗಿ ಅನುಭವಿಸ್ಬೇಕು ಅಂತ ಅಷ್ಟೇ ನೋಡಿ. ಹಂಗೆ ಅಷ್ಟೇ. ದೇಹವು ದೃಢವಾಗಿದ್ದು ಆರೋಗ್ಯದಿಂದರೆ ಸಾಕು, ಅವರು ತೃಪ್ತಿ ಪಟ್ಟುಕೊಳ್ಳುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ಮಾಹಿತಿಯೂ ಇಲ್ಲ. ಅವರನ್ನು ಯತಂತೋ ಅಪಿ ಅಕೃತಾನಾತ್ಮನಃ ಎಂದು ಕರೆಯಲಾಗಿದೆ. ಅವರು ಹೆಸರಿಗೆ ಮಾತ್ರದ ಯೋಗ ಪದ್ಧತಿಯಲ್ಲಿ ಪ್ರಯತ್ನಿಸಿದರೂ ಆತ್ಮ ಸಾಕ್ಷಾತ್ಕಾರ ಹೊಂದಲಾರರು. ಇಂತಹ ಜನರು ಆತ್ಮವು ದೇಹದಿಂದ ದೇಹಕ್ಕೆ ಹೋಗುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲಾರರು ನೋಡಿ. ಹಿಂಗೆ ಮೂಲವಾಗಿ ಹೇಳ್ಕೊಡ್ಬೇಕಾಗಿರೋದು ಇದು. ಹೆಂಗೆ ದೇಹದಿಂದ ದೇಹಕ್ಕೆ ಆತ್ಮ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರಕ್ಕೆ ಹೇಳ್ಕೊಡ್ಬೇಕು ನೋಡಿ. ಅದನ್ನೇ ನೋಡಿ ಬಾಬಾ ರಾಮದೇವ್ ನೋಡಿ, ಅವ್ರ ಬಗ್ಗೆ ನಿಮ್ಗೆ ಗೊತ್ತು ನೋಡಿ. ಯೋಗಕ್ಕೆ ಹೊಸ ಕ್ರಾಂತಿ ತಂದು ಕೊಟ್ಟವ್ರು ಪುಣ್ಯಾತ್ಮರು ಇವರು ನೋಡಿ. ಇವರ ಕ್ಲಾಸ್ಗಳು ಇದೆಲ್ಲಾನು ತುಂಬಾ ಜನ ಇವ್ರ ಅನುಯಾಯಿಗಳಿದ್ದಾರೆ ನೋಡಿ. ಇವ್ರ ಬಗ್ಗೆ ನಮ್ಗೆ ಇಸ್ಕಾನಿಗೆ ತುಂಬಾ ಗೌರವ ಇದೆ. ಮತ್ತೆ ನಮ್ಮ ಇಸ್ಕಾನಿನ ಫ್ರೆಂಡ್ಸ್ ಕೂಡ ಇವರೆಲ್ಲ. ನಾನೀಗ ಎಷ್ಟೊತ್ತು ಏನೇನೆಲ್ಲ ಹೇಳಿದ್ನಲ್ಲ, ಇವರೆಲ್ಲರೂ ಇಸ್ಕಾನಿನ ಒಳ್ಳೆ ಗುಡ್ ಫ್ರೆಂಡ್ಸ್. ಆಕ್ಚುಲಿ ಅವ್ರದ್ದೊಂದು ಆರ್ಗನೈಸೇಷನ್ ನೋಡಿ, ಅವರು ಒಂದ್ ರೀತಿ ನೋಡಿ. ಆದ್ರೆ ವಿಚಾರ ಏನಂದ್ರೆ ನೋಡಿ, ಎಲ್ಲ ಯೋಗ ಸಂಸ್ಥೆಗಳೆಲ್ಲ ಇದಾವೆ, ದೇರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್ ಆಫ್ ಇಸ್ಕಾನ್, ಗುಡ್ ವೆಲ್ ವಿಷರ್ಸ್ ನಾವು ಕೂಡ ನೋಡಿ. ಆದ್ರೆ ಒಂದೇ ಒಂದು ಸಣ್ಣ ವಿಚಾರ ಏನಂದ್ರೆ, ಬರೀ ದೇಹದ ಹಂತದಲ್ಲಿ ಇರ್ಬೇಡಿ ಅಂತ ಇಷ್ಟೇ, ಇನ್ನೇನು ಇಲ್ಲ ನೋಡಿ. ಹಂಗೆ ಅವರು ಹೆಸರಿಗೆ ಮಾತ್ರದ ಯೋಗ ಪದ್ಧತಿಯಲ್ಲಿ ಪ್ರಯತ್ನಿಸಿದರು, ಆತ್ಮ ಸಾಕ್ಷಾತ್ಕಾರ ಹೊಂದಲಾರರು. ಇದು ಒಂದೇ ಒಂದು ನಿಮಿಷ ಪ್ರಭು. ಇಂತಹ ಜನರು ಆತ್ಮವು ದೇಹದಿಂದ ದೇಹಕ್ಕೆ ಹೋಗುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲಾರರು ನೋಡಿ. ಯೋಗ ಸಂಸ್ಥೆಗಳೆಲ್ಲ ಏನ್ ಹೇಳ್ಕೊಡ್ಬೇಕಂದ್ರೆ ಈ ಅಂಶ ಹೇಳ್ಕೊಡ್ಬೇಕು ನೋಡಿ. ಈ ಅಂಶ ಹೇಳ್ಕೊಟ್ರು ನೋಡಿ ಆ ಯೋಗ ಸಂಸ್ಥೆ ಯಾವ್ದಿದೆಯೋ ಅದು ವೆರಿ ಗುಡ್ ಯೋಗ ಸಂಸ್ಥೆ. ಯಾವ ವಿಚಾರ? ಈ ವಿಚಾರ
ಯಾವ ವಿಚಾರ? ಆತ್ಮ ಜನರು ದೇಹದಿಂದ ದೇಹಕ್ಕೆ ಹೋಗೋ ಪ್ರಕ್ರಿಯೆನ ಅರ್ಥ ಮಾಡಿಸ್ಕೊಡ್ಬೇಕು. ಅವಾಗ ಆ ಯೋಗ ಸಂಸ್ಥೆ ಯಾವ್ದಾದ್ರು, ಈಗ ನೋಡಿ ಹೆಸರು ಹೇಳಿದ್ದು ಹೇಳದೇ ಇರೋದು ಯಾವುದೇ ಆಗ್ಲಿ, ಈ ವಿಚಾರ ಹೇಳ್ಕೊಟ್ರೆ ಅದು ಒಂದು ಒಳ್ಳೆ ಯೋಗ ಸಂಸ್ಥೆ. ಯೋಗಾಭ್ಯಾಸದಲ್ಲಿ ಇರುತ್ತಾ ಆತ್ಮನ, ಜಗತ್ತಿನ ಮತ್ತು ಪರಮಪ್ರಭುವಿನ ಸಾಕ್ಷಾತ್ಕಾರ ಮಾಡಿಕೊಂಡವರು ಎಂದರೆ ಭಕ್ತಿ ಯೋಗಿಗಳು. ಭಕ್ತಿ ಯೋಗಿಗಳು ಆಗ್ಬಿಟ್ರೆ ಸಾಕು ನೋಡಿ, ಎಲ್ಲ ವಿಚಾರಗಳು, ಆತ್ಮ, ಜಗತ್ತು ಅಂದ್ರೆ ಸೃಷ್ಟಿಕರ್ತ, ಇದೆಲ್ಲ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಭಕ್ತ್ಯಾಮಾಂ ಅಭಿಜಾನಾತಿ ಅಂತ ಹೇಳೋದು ಭಗವದ್ಗೀತೆ. ಭಕ್ತಿ ಯೋಗೇನ ಸೇವತೆ ಅಂತ ಓದಿದ್ವಿ ನಾವು, ಜ್ಞಾಪಕ ಇದೆಯಾ? ಭಕ್ತಿ ಯೋಗೇನ ಸೇವತೆ, ಕೊನೇ ಶ್ಲೋಕ 14ನೇ ಅಧ್ಯಾಯದ ಅಲ್ವಾ? ಏನದು? ಯಾವ ವಿಚಾರಕ್ಕೆ ಹೇಳ್ತಾರೆ ಭಕ್ತಿ ಯೋಗೇನ ಸೇವತೆ ಅಂತ? ನೋಡಿ ಹಂಗೆ ನೋಡಿ, ಮಾಂಚ ಯೋ ವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೆ ನಿತ್ಯಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ. ಹೀಗೆ ಅವನು ಬ್ರಹ್ಮನ ಹಂತಕ್ಕೆ ಬರುತ್ತಾನೆ. ಯಾರು? ಭಕ್ತಿ ಯೋಗಿ ಬ್ರಹ್ಮನ ಹಂತಕ್ಕೆ ಬಂದ್ಬಿಡ್ತಾನೆ ಅವನು. ನೋಡಿ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಭಕ್ತಿ ಯೋಗಿಗಳು ಆತ್ಮ, ಪರಮಾತ್ಮ ಮತ್ತೆ ಸೃಷ್ಟಿ ಎಲ್ಲ ಅರ್ಥ ಮಾಡ್ಕೋತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು ಮಾತ್ರ ಸಂಗತಿಗಳು ಹೇಗೆ ಘಟಿಸುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಯಾವುದೇ ಸಂಸ್ಥೆ ನೋಡಿ ಶುದ್ಧ ಭಕ್ತಿ ಸೇವೆ ಹೇಳಿಕೊಟ್ರೆ ಅವ್ರಿಗೆ ಬಹಳ ಸರಳವಾಗಿ ಬೇಗ ಆತ್ಮ ಸಾಕ್ಷಾತ್ಕಾರ ಗೊತ್ತಾಗತ್ತೆ. ಇಲ್ಲದೆ ಇದ್ರೆ ಶ್ರಮಯೇವೈ ಕೇವಲ. ಇಷ್ಟೇ ವಿಚಾರ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕೀಗ? ಇದೆಲ್ಲ ಹೇಳಿ ಕೇಳಿ ತಿಳ್ಕೊಂಡು ನಾವು ಭಕ್ತಿ ಸೇವೆನೇ ಮಾಡ್ಬೇಕು ಪ್ರಭುಜಿ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಲ್ಬೇಕು. ಆತ್ಮ ಆಧ್ಯಾತ್ಮಿಕ ವಾದಿಗಳಾಗ್ಬೇಕು. ಮನಸ್ಸು ನೋಡಿ ಇದಕ್ಕೆಲ್ಲಾನು ದೃಢವಾಗಿ ನಿಂತ್ಕೋಬೇಕು ನೋಡಿ. ಅವಾಗ ಭಕ್ತಿ ಸೇವೆ ಮಾಡ್ಬೇಕು. ಭಕ್ತಿ ಸೇವೆ ಮಾಡಿದ್ರೆ ಇದೆಲ್ಲ ಸಾಧ್ಯ ಆಗತ್ತೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಲ್ಲಕ್ಕಾಗತ್ತೆ ನೋಡಿ. ಈ ಎಲ್ಲ ವಿಚಾರಗಳು ತಿಳ್ಕೊಳಕ್ ಆಗತ್ತೆ. ಹರೇ ಕೃಷ್ಣ. ಪ್ರಕಾಶ್ ಪ್ರಭುಜಿ ತಾವೇನು ಹೇಳ್ತಿದ್ರಿ? ದಯವಿಟ್ಟು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪತಂಜಲಿ ಯೋಗ ಅದೇ ರಾಮದೇವ್ ಗುರುಜಿ ಅವ್ರದ್ದು 5 ವರ್ಷ ನಾನು ಕಲ್ತಿದ್ದೀನಿ ಪ್ರಭುಜಿ ಅಲ್ಲಿ. ಅದೇ ತಾವು ಹೇಳಿದಾಗೆ ಅಲ್ಲಿ ನಾವು ಬರೀ ಯೋಗ ಅಂದ್ರೆ ದೇಹಕ್ಕೆ ಆರೋಗ್ಯವನ್ನ ಪಡೆಯುವ ಒಂದು ಹಂತದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿರೋ ಬಿಟ್ರೆ ಈ ತರ ಆತ್ಮ ಸಾಕ್ಷಾತ್ಕಾರ ಜ್ಞಾನ ಅಲ್ಲಿ ಇಲ್ಲ ಪ್ರಭುಜಿ. ಆಕ್ಚುಲಿ ಹೇಳ್ಕೊಡೋದಿಲ್ಲ ನೋಡಿ. ಇಷ್ಟೇ ವಿಚಾರ. ನಾವು ಯಾವ ಯೋಗದಲ್ಲಿನೂ ಕೂಡ ಕೊನೆಯದು ಭಗವಂತಂದು ಸಾಕ್ಷಾತ್ಕಾರ ಅಂತ ಹೇಳ್ಕೊಡ್ತಾರೆ ಪ್ರಭು. ಬಟ್ ಅದು ತುಂಬಾ ಲಾಸ್ಟ್ ಸ್ಟೇಜ್. ಅದಕ್ಕೆ ಅವರು ಫಸ್ಟ್ ದೇಹನ ಸಿದ್ಧತೆ ಮಾಡೋದು, ಅದಕ್ಕೆ ಫಸ್ಟ್ ಅವ್ರು ವ್ಯಾಯಾಮ ಆಸನಗಳೆಲ್ಲ ಹೇಳ್ಕೊಡೋದು. ಕೊನೆಗೆ ಅದ್ರಲ್ಲೂ ಬರುತ್ತೆ ಈ ವಿಷಯ. ಬಟ್ ಅಲ್ಲಿವರೆಗೂ ಯಾರು ಹೋಗೋದೇ ಇಲ್ಲ. ಇದು ಕರೆಕ್ಟ್, ನಿಜವಾಗ ಹೌದು. ಅವರು ಅದಕ್ಕೆ ಹೆಚ್ಚು ಒತ್ತು ಕೊಡೋದಿಲ್ಲ ನೋಡಿ. ಅಷ್ಟು ದಿನ ಕಾಯಿಸಿ ನೋಡಿ, ಅಷ್ಟು ಸಮಯ ಇಲ್ಲ ಅನ್ನೋದು ವಿಚಾರ. ಅದೇ ನೋಡಿ, ಈಗ ನಮ್ಮ ಈ ಗುಂಪಲ್ಲಿ ಇದಾರೆ ನೋಡಿ ಕೆಲವರೆಲ್ಲ ಭಕ್ತರು ನೋಡಿ, ಬಹಳ ಸರಳವಾದಂಥವ್ರು ನೋಡಿ. ನಮ್ಮ ಅನಸೂಯ ಮಾತಾಜಿ ಅಂತವ್ರು ನೋಡಿ, ರಾಯಚೂರಿನ ಒಬ್ಬ ರೈತ ಮಹಿಳೆ ಮಾತಾಜಿಯವರು. ಅವ್ರಿಗೂ ಕೂಡ ಭಗವಂತನ ವಿಚಾರ, ಆತ್ಮ, ನೋಡಿ ಈ ಎಲ್ಲ ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಅವ್ರಿಗೆ ನೋಡಿ. ಅವ್ರಿಗೂ ಕೂಡ ಆಗ್ಬಿಡುತ್ತೆ ನೋಡಿ. ಆ ಕಡೆಗೆ ಸಾಧನೆ ಮಾಡೋ ಪ್ರಯತ್ನ ಮಾಡ್ತಾರೆ ನೋಡಿ. ಹಂಗೆ ಸಮಯ ಇಲ್ಲ ಮಾತಾಜಿ, ಜಯಮತಿ ಮಾತಾಜಿಯವ್ರೆ ಅರ್ಥ ಆಯ್ತಲ್ಲ? ಕೊನೆಯಲ್ಲಿ ಹೇಳ್ಕೊಡಕ್ ಹೋಗ್ತಾರೆ ಪಾಪ. ಆಯ್ತು ಪ್ರಭು. ಅದಕ್ಕೆ ಅಲ್ಲಿವರೆಗೂ ಯಾರು ಹೋಗಲ್ಲ. ಯಾರು ತುಂಬಾ ಪೇಶನ್ಸ್ ಇರ್ತಾರೋ ಅಲ್ಲಿವರೆಗೂ ಹೋಗಿ ತಲುಪಿ ಸಾಧನೆ ಮಾಡಿರೋರು ಇದ್ದಾರೆ. ಬಟ್ ಅದು ತುಂಬಾ ರೇರು. ಆಕ್ಚುಲಿ ನಾನು ನಿಮ್ಗೆ ಅರ್ಥ ಆಯ್ತಾ ಅಂತ ಕೇಳಲಿಲ್ಲ, ಒಟ್ಟಾರೆ ಎಲ್ಲರಿಗೂ ಅಂತ ನಾನು ಹೇಳಿದ್ದೆ. ಹೌದು ಪ್ರಭು, ಕರೆಕ್ಟ್. ಬಟ್ ಅದು ಮಾಡ್ಬೇಕಾದ್ರುನು ಅವ್ರೆಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು ಅದಕ್ಕೋಸ್ಕರ ಟೈಮ್ ಕೊಟ್ಟು ಹೋಗ್ಬೇಕು. ಆದ್ರೆ ಇದು ನಮ್ಮ ಭಕ್ತಿ ಸೇವೆ, ನಾವು ಮಾಡೋ ಕೆಲ್ಸದಲ್ಲೇ ಭಗವಂತನ ಭಕ್ತಿ ಮಾಡ್ಬೋದು. ಹೌದು ನೋಡಿ. ಆ ಸಾಧನೆ ಮಾಡ್ಬೇಕು ಅಂದ್ರೆ ನಮ್ ಕೈವಾರ ತಾಯ್ತಾನೆ ಇರ್ತಾರ ನೋಡಿ. ಮನೆ ಬಿಟ್ಟು ಗುಹೆ ಸೇರ್ಕೋಬೇಕು, ಆಗತ್ತಾ? ಆಗಲ್ಲ ಪ್ರಭುಜಿ. ನೋಡಿ ರಾಮದೇವ್ ಬಾಬಾ ನೋಡಿ, ಒಬ್ಬ ಸನ್ಯಾಸಿ ನೋಡಿ, ಕಾವಿ ಬಟ್ಟೆ ಹಾಕೋತಾರೆ ನೋಡಿ, ಹಂಗ ಹೋಗ್ಬೇಕಾಗತ್ತೆ ನೋಡಿ. ಅದ್ರಲ್ಲೂ ಕೂಡ ನೋಡಿ ಈ ತರದ್ದು ಕಷ್ಟ, ತುಂಬಾ ಕಷ್ಟ
ನೋಡಿ ಆ ವಿಧಾನಗಳೇನಿದಾವೆ, ನೋಡಿ ಏನೇನೆಲ್ಲ ವಿಧಾನಗಳಿದಾವೋ ಅವುಗಳಿಗೆಲ್ಲಾನು ಅದ್ರದೇ ಆದಂತ ದೊಡ್ಡ ಪ್ರಯತ್ನ ಮಾಡ್ಬೇಕಾಗತ್ತೆ. ಅದನ್ನೇ ಮನೆ ಅರ್ಜುನ ಪ್ರಭು 6ನೇ ಅಧ್ಯಾಯದಲ್ಲಿ ಹೇಳಿದಾರಲ್ವಾ, ನನ್ಗಿದೆಲ್ಲ ಸಾಧ್ಯ ಇಲ್ಲ ಕೃಷ್ಣ, ಇದು ಸುಲಭವಾಗಿರೋದು ಹೇಳು ಅಂತ. ಎಕ್ಸಾಕ್ಟ್ಲಿ ನೋಡಿ, ಮಾತಾಜಿಯವರು ಸಾಂದರ್ಭಿಕವಾಗಿ ಕರೆಕ್ಟ್ ಆಗಿ ಜ್ಞಾಪಿಸ್ಕೊಂಡ್ರು. ನೋಡಿ ಇದೆಲ್ಲ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡೋದು ಧ್ಯಾನ ಯೋಗದ ಅಧ್ಯಾಯದಲ್ಲಿ ಬರುತ್ತೆ. ಹಂಗೆ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಪ್ರಭುಜಿ ತಮ್ಮ ಅನುಭವಗಳು ಹೇಳ್ಕೊಂಡದಕ್ಕೆ ಪ್ರಕಾಶ್ ಪ್ರಭು. ಮತ್ತೆ ಧನ್ಯವಾದ ಜೈ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದೆಯಾ? ಹರೇ ಕೃಷ್ಣ. ಮತ್ತೇನು ಇಲ್ಲದೆ ಇದ್ರೆ ಯಾರಾದ್ರೂ ಹೊಸ ಭಕ್ತರಿದ್ರೆ ಪರಿಚಯ ಮಾಡ್ಕೊಡ್ಬೋದು, ಅಥವಾ ತಾವು ಹೊಸದಾಗಿ ಯಾರಾದ್ರೂ ಆಗಿದ್ರೆ ಅನ್ಮ್ಯೂಟ್ ಮಾಡಿಬಿಟ್ಟು ತಮ್ಮ ಪರಿಚಯ ಹೇಳ್ಬೋದು. ಹಲೋ, ನಮಸ್ತೆ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ಗುರುಜಿ. ನನ್ನ ಹೆಸರು ವೀಣಾ ಅಂತ, ಚಿತ್ರದುರ್ಗ, ಹೊಸದಾಗಿ ಜಾಯ್ನ್ ಆಗಿ. ಓ, ತುಂಬಾ ಸಂತೋಷ. ತಾವು ಯಾರ ಸಂಪರ್ಕ ಮಾತಾಜಿ? ಈ ಇಸ್ಕಾನ್ ಟೆಂಪಲ್ ಇಂದು ಯಾವ ಸಂಪರ್ಕ ಅಂತಂದೇನಿಲ್ಲ, ಹಿಂಗೆ ಯಾರ? ಗ್ರೂಪ್ ಅಲ್ಲಿ ನೋಡ್ಬಿಟ್ಟು, ಆನ್ಲೈನ್ ಫೇಸ್ಬುಕ್ ಗ್ರೂಪ್ ಅಲ್ಲಿ ನೋಡ್ಬಿಟ್ಟು ಜಾಯ್ನ್ ಆಗಿದೆ. ಓ, ಫೇಸ್ಬುಕ್ ಅಲ್ಲಿ ಸಿಕ್ತಾ? ತುಂಬಾ ಸಂತೋಷ ಮಾತಾಜಿ. ಚಿತ್ರದುರ್ಗದಲ್ಲಿ ಎಲ್ಲಿರ್ತೀರಿ ಮಾತಾಜಿ ತಾವು? ನಾನ್ ಚಿತ್ರದುರ್ಗ ಆಕಾಶವಾಣಿ ಹಿಂಭಾಗ ಸ್ಟೇ. ಓಕೆ ಓಕೆ, ತುಂಬಾ ಸಂತೋಷ. ನಿಮ್ಮ ನಂಬರು ಚಾಟಿಂಗ್ ಅಲ್ಲಿ ಮೆಸೇಜ್ ಅಲ್ಲಿ ಹಾಕಕ್ಕಾಗತ್ತಾ? ಟೈಪ್ ಮಾಡ್ತೀರಾ? ಚಾಟ್ ಮೆಸೇಜ್ ಅಲ್ಲಿ ಹಾಕಿ. ನಮ್ಮ ಚಿತ್ರದುರ್ಗದಲ್ಲಿ ಸುತ್ತಮುತ್ತ ಇರೋ ಭಕ್ತರು ತಮ್ಮನ್ನು ಸಂಪರ್ಕಿಸ್ತಾರೆ. ನಾವು ಕೆಲವೊಂದು ಕಾರ್ಯಕ್ರಮಗಳು, ಭಾನುವಾರದ ವಿಶೇಷ ಕಾರ್ಯಕ್ರಮ, ಈ ತರದೆಲ್ಲಾನು ಆಯೋಜಿಸ್ತೇವೆ. ತಮ್ಮನ್ನು ವಿಶೇಷವಾಗಿ ಅವರ ನಿಮ್ಮನ್ನು ಸಂಪರ್ಕ ಮಾಡಿ ಕರೀತಾರೆ ಮಾತಾಜಿ. ಚಾಟ್ ಮೆಸೇಜ್ ಅಲ್ಲಿ ಹಾಕ್ತೀರಾ? ಖಂಡಿತ ಹಾಕಿದ್ದೀನಿ. ಪ್ರತಿದಿನ ಇದೇ ರೀತಿ ದಯವಿಟ್ಟು ಭಾಗವಹಿಸಿ ಅಂತ ಕೇಳ್ಕೊತೀವಿ ಮಾತಾಜಿ. ಇಲ್ಲ ಗುರುಜಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಬಟ್ ಭಕ್ತಿ ಮಾರ್ಗದ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ ಗುರುಜಿ. ಹೌದು ಹೌದು. ಈಗ ಸದಾವಕಾಶ ಸಿಕ್ಕಿರೋದ್ರಿಂದ ಕೃಷ್ಣನ್ಗೆ ಮತ್ತೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಧನ್ಯವಾದ ತಮ್ಮ ಈ ಒಳ್ಳೆ ಮಾತು ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಸೋದಕ್ಕೆ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೊಸ? ಹರೇ ಕೃಷ್ಣ ಬಸಮ್ಮ ಅಂತ ಹೇಳ್ಬಿಟ್ಟು ಬಳ್ಳಾರಿಯಿಂದ ಒಬ್ರು ಜಾಯ್ನ್ ಆಗಿದ್ದಾರೆ ಪ್ರಭುಜಿ. ಬಸಮ್ಮ ಮಾತಾಜಿಯವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಾ? ಮಾತಾಜಿ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ, ನೀವ್ ಯಾವ ಪರಿಚಯ ಹೇಳ್ತೀರಾ? ಪ್ರಭುಜಿ, ಅವರು ನನಗೊಂದ್ಸರಿ ಬೆಂಗಳೂರಿಗೆ ಬರ್ಬೇಕಾದ್ರೆ ಬಸ್ಸಲ್ಲಿ ಪರಿಚಯ ಆದ್ರು ಪ್ರಭುಜಿ. ಪಕ್ಕ ಸೀಟಲ್ಲೇ ಇದ್ರು ಅವರು. ಸ್ಟಾಪ್ ನರ್ಸ್ ಇದಾರ ಅವರು, ಬಳ್ಳಾರಿ ಅವ್ರ ಪ್ರಾಪರ್. ಅವ್ರಿಗೆ ಹೇಳಿದ್ದೆ, ಅವರು ಜಾಯ್ನ್ ಆಗಿದ್ದಾರೆ ಪ್ರಭುಜಿ ಕ್ಲಾಸ್ ಇದಾರೆ, ಆಲ್ರೆಡಿ ಇದಾರೆ, ಅವ್ರು ಮಾತಾಡ್ತಾರೆ. ತುಂಬಾ ಸಂತೋಷ. ನೋಡಿ ಉಮಾ ಮಾತಾಜಿ ಅವ್ರ ತರ ನೀವು ಎಲ್ಲೋ ಹೋಗ್ತಿರ್ತೀರಿ, ಯಾರೋ ಸಂಪರ್ಕ ಸಿಗ್ತಾರೆ, ಅವ್ರಿಗೆ ಕೃಷ್ಣ ಈ ವಿಚಾರ ಹೇಳಿ. ಇದನ್ನೇ ಚೈತನ್ಯ ಮಹಾಪ್ರಭುಗಳು ಯಾರದೇಕೋ ತಾರೇಕಹೋ ಕೃಷ್ಣೇರ ಉಪದೇಶ ಅಷ್ಟೇ. ನೋಡಿ, ಮೋರ ಆಜ್ಞಾ ಹೋಯ್, ನನ್ನ ಆಜ್ಞೆ ಏನು ಅಂದ್ರೆ ನೀವೆಲ್ಲರೂ ಗುರುಗಳಾಗ್ರಿ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು. ಯಾರದೇಕೋ ತಾರೇಕಹೋ, ಯಾರು ಸಿಗ್ತಾರೋ ಬಸ್ಸಲ್ಲಿ ಪಕ್ಕದ ಸೀಟಲ್ಲಿ ಸಿಗ್ತಾರ, ನೋಡಿ ವಾಕಿಂಗ್ ಮಾಡ್ಬೇಕಾದ್ರೆ ಪಾರ್ಕಲ್ಲಿ ಒಬ್ಬರು ಸಿಗ್ತಾರ, ನೋಡಿ ಈ ತರ, ನೋಡಿ ಶಾಪಿಂಗ್ ಹೋದಾಗ ಇನ್ನೊಬ್ರು ಯಾರೋ ಮುಂದೆ ಎದುರುಗಡೆ ಅಕ್ಕಪಕ್ಕ ಸಿಗ್ತಾರ. ಯಾರೇ ದೇಕೋ ತಾರೇಕಹೋ, ಅವ್ರಿಗೆಲ್ಲ ಇದೆ, ದಯವಿಟ್ಟು ಹೇಳ್ತಾ ಬನ್ನಿ, ಕನೆಕ್ಟ್ ಮಾಡ್ತಾ ಬನ್ನಿ. ನೋಡಿ ಅವ್ರಿಗೂ ಕೂಡ ಒಳ್ಳೆ ಅನುಭವಗಳು ಆದ್ರೆ, ನೋಡಿ ಇಷ್ಟೊತ್ತು ವಿಚಾರಗಳು ಇವೆಲ್ಲ ಕೇಳಿದ್ವಲ್ಲ, ನೋಡಿ ಈ ತರ. ತುಂಬಾ ಧನ್ಯವಾದ ಬಸಮ್ಮ ಮಾತಾಜಿ ಅವರೇ. ನೀವು ಅನ್ಮ್ಯೂಟ್ ಮಾಡ್ಕೊಳಕಾದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇಲ್ಲದೆ ಇದ್ರೆ ನಿಮ್ಗೆ ಎಲ್ಲ ಭಕ್ತರ ಪರವಾಗಿ, ಇಸ್ಕಾನ್ ಸಂಸ್ಥೆ ಪರವಾಗಿ ಸ್ವಾಗತ ಮಾತಾಜಿ. ಬಸಮ್ಮ ಅವರೇ ಮಾತಾಡಿ. ಹರೇ ಕೃಷ್ಣ. ತುಂಬಾ ಅವರೇ ಇಂಟ್ರೆಸ್ಟ್ ಆಗಿ ಕೇಳಿದ್ರು ಪ್ರಭುಜಿ. ನಾನು ಚಾಂಟ್ ಮಾಡ್ತಾ ಇದ್ದೆ, ಚಾಂಟ್ ಮಾಡ್ತಾ ಇರ್ಬೇಕಾದ್ರೆ ಏನಕ್ಕೆ ನೀವು ಈ ತರ ಮಾಡ್ತೀರಾ ಅಂತ ಕೇಳಿದ್ರು ಅವರು. ನೋಡಿ ಇದನ್ನೇ ಆಚಾರ ಪ್ರಚಾರ ಅಂತ ಹೇಳೋದು. ನೋಡಿ ಆಚಾರದಿಂದ ಪ್ರಚಾರ, ನಾವ್ ಇನ್ನೇನು ಹೇಳಲೇಬೇಕಾಗಿಲ್ಲ. ನಾವು ಆಚರಣೆ ಮಾಡ್ತಾ ಇದ್ರೆ ನೋಡಿ ಜನ ನೋಡಿ ಅದೇ ಪ್ರಚಾರ ಆಗ್ಬಿಡುತ್ತೆ. ನೋಡಿ ಹಣೆಗೆ ತಿಲಕ ಇಟ್ಕೊಂಡು ಹೋಗಿ ಎಷ್ಟೋ ಜನ ಭಕ್ತರು ನೋಡಿ ಪ್ರಚಾರ ಮಾಡ್ತಿದ್ದಾರೆ. ಹಣೆಗೆ ತಿಲಕ ಇಟ್ಕೊಂಡ್ರೆ ಸಾಕು. ಹರೇ ಕೃಷ್ಣ. ಪ್ರಮೀಳಾ ಮಾತಾಜಿ ಅವರೇ, ಉಮಾ ಮಾತಾಜಿ ತಮ್ಗೆ ತುಂಬಾ ಧನ್ಯವಾದ. ಜನ ಸಂಪರ್ಕ ಮಾಡ್ಕೊಡ್ತಿದ್ರಿ, ತುಂಬಾ ಧನ್ಯವಾದ ಮಾತಾಜಿ. ಪ್ರಮೀಳಾ ಮಾತಾಜಿ ಮಾತಾಡ್ತೀರಾ?
ಮಾತಾಡಕ್ ಇದು ಇದಾಗ್ತಾ ಇಲ್ಲಮ್ಮ ಪ್ರಭುಜಿ. ಆಗಿದೆ, ಈಗ ಆಗಿದೆ ಮಾತಾಡಿ. ತಮ್ಮ ಪರಿಚಯ ಹೇಳಿ. ಪರಿಚಯ ತಮ್ಮ ಹೆಸರು, ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಪ್ರಭುಜಿ. ಬೆಂಗಳೂರಲ್ಲಿ ಎಲ್ಲಿ ಮಾತಾಜಿ? ಇದು ವರ್ಮಾವು. ಓ, ವರ್ಮಾವು ಅವರ ನೀವು? ಓಕೆ. ವರ್ಮಾವು ಅಂದ್ರೆ ಅದು ಕಲ್ಕೇರಿ ಚಂದ್ಸಂದ್ರ. ಓ, ಕಲ್ಕೆರೆ ಚಂದ್ಸಂದ್ರ. ಸರಿ. ಸುಕನ್ಯಾ ಮಾತಾಜಿ ಅವ್ರು ನೀವು ನೆಂಟ್ರು ಅಲ್ವಾ? ಹೌದು ಪ್ರಭುಜಿ. ತುಂಬಾ ಸಂತೋಷ. ತಾವು ಕಾರ್ಯಕ್ರಮ ನೀವು ಭಾಗವಹಿಸ್ತಿರೋದು ಅವತ್ತಿಂದ ನೋಡ್ತಾ ಇದೀವಿ. ಹೌದು ಪ್ರಭುಜಿ, ನಮಗೂ ಇಂಟ್ರೆಸ್ಟ್ ಐತೆ. ತುಂಬಾ ಸಂತೋಷ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೊಸ ಮಾತು ಹೇಳ್ಬಿಟ್ಟು ಇವಾಗ ಉಮಾ ಆಂಟಿ ಹೇಳಿದ್ರಲ್ಲ. ಹಲೋ. ಮಾತಾಜಿ ಹೇಳಿ ಪ್ರಭುಜಿ. ಅದೇ ಗುರುಜಿ, ನಿನ್ನೆಯಿಂದ ನಾನು ಈ ಪ್ರೋಗ್ರಾಮ್ಗೆ ಕನೆಕ್ಟ್ ಆಗಿದ್ದು. ಆಂಟಿ ಹೇಳಿದ್ರು ಉಮಾ ಆಂಟಿ ಅಂತ ಹೇಳ್ಬಿಟ್ಟು, ನನ್ಗೆ ಬಸ್ಸಲ್ಲಿ ಪರಿಚಯ ಆಗ್ಬಿಟ್ಟು ಹೇಳಿದ್ರು. ನಾವು ಸ್ಟಾಫ್ ನರ್ಸ್ ಇದೀವಿ. ಮಾತಾಜಿ, ಪ್ರಭುಜಿಗೆ ಏನಾದ್ರು ಒಂದು ಕಾಲ್ ಬಂದಿರುತ್ತೇನೋ. ನಿಮಿಷ. ಹರೇ ಕೃಷ್ಣ. ನಾನು ಈಗ ಇಲ್ಲಿಗೆ ವಿರಾಮ ಕೊಡ್ತಿದ್ದೀನಿ. ನಾಳೆ ಮುಂದುವರಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು, ಪ್ರಣಾಮಗಳು. ಬಸಮ್ಮ ಅವ್ರು ಮಾತಾಡ್ತಿದ್ದಾರೆ. ಅವನಿಗೂ ವಿಷ್ಣು ಮಾತಾಜಿ, ನಂಗೆ ಸಮಯ ಇಲ್ಲ ಈಗ, ಅದು ತುಂಬಾ ಅರ್ಜೆಂಟು. ಎಲ್ಲರಿಗೂ ಪ್ರಣಾಮಗಳು. ಹರೇ ಕೃಷ್ಣ.